Anda, Circus.
ओम सौरणाम जगद्दाम जगदाम जगदाम ईश्वरं चित्रं शतमराम एकलं सौरदेव हे मेयां धरगुण्डल धर्माधर रम जये दिव्यमा केवट तंजानां चंदोल कंगलाधाम सुसुरजत्र राजकमल भेदश्री जगन्वामन धरणाम यो रास्ताः कालेवि धवासां कुशल धर्मोना भक्तेव सदेवः कृपासनं देव भगवते सर्वभूतेव नाजः ओम तोरणं सद्गता भयं चन्द्रवं च गृहाकरं गृहं शुद्धगणपति प्रसाद आरोग्य मांगल्याभिवृद्धिस्तु पंचवाक्येन
सुगजवदना सुगुण विशाल दया सदना सुगुण विशाल दया सदना सुगजवदना सुगुण विशाल दया सदना सुगुण विशाल दया सदना बालगिरि जया बालगिरि जया
ಚಿಕ್ಕ ಪ್ರಾಯದ ಬಾಲಿ ಚದುರಿನಿಲ್ಲಂಗಪ್ಪ ಹೊರೆಯಲೇ ಮಾಧವು ಕೂಟ ಬರುತ್ತೀರಿ ಮಗನ ಮಗನೇ ಮಾಧವು ಕೂಟ ಬರುತ್ತೀರಿ ಮಗನ ಮಗನೇ ಹೊರೆಯಲೇ ಹೊರೆಯಲೇ ವಾರಿ ಜಾಗಲ್ಧಿ ವಯ್ಯಾರಿಯ ಸಡಗರ ಹೊರೆಯಲೇ ವಾರಿ ಜಾಗಲ್ಧಿ ವಯ್ಯಾರಿಯ ಸಡಗರ ಹೊರೆಯಲೇ ಸ್ಮರಬಿಂಗವ ಬಿಡಿದಿ ನಿಶಂಗದಿ ಪಾಲಿಗೆ ಸ್ಮರಬಿಂಗವ ಬಿಡಿದಿ ನಿಶಂಗದಿ ಪಾಲಿಸಿಗೆ ಹೊರೆಯಲೇ ಚಿಕ್ಕ ರಾಜನ ಬಾಲಿ ಚದುರಿನಿಲ್ಲಂಗವ ಹೊರೆಯಲೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಯದೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲರೆ ತಾನನಾಥ ಗಿರಿಲ ಹರ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಮ್ಮಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂತ ಸದಾಶಿವ ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿ ಮತ್ತು ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿ ನಮ್ಮಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂತ ಸದಾಶಿವ ಶರಣ ಬಾಧಿಗೆ ಸಿಲುಗೆ ವಂಚಿಸಿ ಪೂದವಾಗಿ ಸಿಲುಕಿಗೆ ವಂಚಿಸಿ ಪೋದವಾಗಿ ಮುಂಚಿತವಾಗಿ ಮುತ್ತಿಸುತ್ತಿರೆ ಮುನ್ನಾಭ
ಕಂಜುಸದೊಳಗಿನ ಶುಭ ಸೊಬಗಿನ ಕಂಜುಸದೊಳಗಿನ ಶುಭ ಸೊಬಗಿನ ಕಂಜು ಫಲ ಪಿಡಿದು ಚಂಚಲದೋರ ಕಂಜು ಫಲ ಪಿಡಿದು ಚಂಚಲದೋರ ಕಂಜು ಫಲ ಪಿಡಿ ಚಂಚಲದೋರ ಕಂಜು ಫಲ ಪಿಡಿ ಚಂಚಲದೋರ ಕಾಮಿನೆ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾಮಿನೆ ಸುಂದರದಿಲ್ಲರೆ ಚಿನ್ನರದಿಲ್ಲರೆ ನಗೇರಿಲ್ಲರೆ ಚಿನ್ನರದಿಲ್ಲದೆ ಶ್ರೀ ಸೋಮನಾಥೇಶ್ವರ ದೇವ ಸೋಮೇಶ್ವರ ಶ್ರೀ ಸೋಮನಾಥೇಶ್ವರ ದೇವ ನಂಬಿದಂತಹ ಭಕ್ತರು ಪ್ರೀತಿ ಕೊಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವಾರ್ಥ ಮಹಾರಾಜ ಶ್ರೀಗಳಾದ ಗುಣತುಗುಣ ಸಂತೋಷಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಗುಣತುಗುಣ ಸಂತೋಷಗಳಯ್ಯ ಅರ್ತಿಗಾರರು ಕುಶಲಗಾರರು ಮೋಜುಗಾರರು ತನ್ನಕ್ಕೆ 4 ಹಬ್ಬಲೆಂದು ಕೊಟ್ಟಂತಹ 60 ಮೊಳ ಪಟ್ಟೇಶಾಲೆ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮದಿಯನ್ನು ಪಾಲಿಸಬಾರದೆ ಶಾರದೆ ಭಕ್ತಗೆ ಮದಿಯನ್ನು ಪಾಲಿಸಬಾರದೆ ಭಕ್ತಗೆ ಮದಿಯನ್ನು ಪಾಲಿಸಬಾರದೆ ಶಾರದೆ ಚೆನ್ನಾಗಿ ವಿಜಯ ಕಲಿತು ಬರೆಯದಂತೆ ಎಲ್ಲರ ಕಮಲಾದಿ ನೆನೆಸಿತು ಅನುದಿನ ನೆನೆಸಿರು ಅನುದಿನ ಶಾರದೆ ಭಕ್ತಗೆ ಮದಿಯನ್ನು ಪಾಲಿಸಬಾರದೆ ಭಕ್ತಗೆ ಮದಿಯನ್ನು ಪಾಲಿಸಬಾರದೆ ಶಾರದೆ
कदर मेरा तेरा वाला रूह है यो मेरी चीजों नीरू नदियुडु हरि बंद चंद्रविद धरवना रूह है यो मेरे चीजों ನಿನ್ನ ನಂಬಿದೆ ಶಾರದೆ ಭಕ್ತಿಗೆ ಮತಿಯಲ್ಲೋ ಪಾಲಿಸಬಾರದೆ ಶಾರದೆ ತೊಂದರದಿಲ್ಲರೆ ಚಿನ್ನರದಿಲ್ಲರೆ ಚಿನ್ನರದಿಲ್ಲರೆ Tonga togo tagada dilale Poge pera mahote ಹೊತ್ತು ಹೋಗದಿರಗೆ ಆದಿ ಕೇಶವ ರಂಗ ಧಾಮ ಬಾರು ಬರೆಗೆ
ಅಂಬುರು ಹಡಲಲಿ ಶ್ರೀ ದುರ್ಗಾಂಬಿಗೆ ಬಲಗೊಂಡು ಭಕ್ತಿಯು ಭಕ್ತಿಗಳಂಬಿಕಾ ವಿಘರಾಜರ ಪಿರಿದು ಸಂಸುದಿರಿ ಅಂಬರಿಧಿಯ ಕೈ ಮುಗಿದಂಬುಜಾಸನ ವಾಡಿಯರ ಪದ ಪುಜಗು ಪುಡ ಬಡದ ವಡಿಬೆಲಿ ಕಥಾಂಬಿದ सर्व भय विनाशिनिये करुणाधिकाये दया सागरे पद दयावनु मरगुंडे पति मुददिंद सर्व भय विनाशिनिये करुणाधिकाये आदिमाये ಶಬ್ದ ಬ್ರಹ್ಮಮಯಿ ಚರಾಚರಮಯಿ ಜ್ಯೋತಿರ್ಮಯಿ ವಾಂಗ್ಮಯಿ ನಿತ್ಯಾನಂದಮಯಿ ನಿರಂಜನಮಯಿ ತತ್ವಮಯಿ ಚಿನ್ಮಯಿ ತತ್ವಾತೀತಮಯಿ ಪರಾತ್ಪರಮಯಿ ಮಾಯಾಮಯಿ ಶ್ರೀಮಯಿ ಸರ್ವೈಶ್ವರ್ಯಮಯಿ ಸದಾಶಿವಮಯಿ ಮಾಂ ಪಾಹಿ ಜಗದಂಬಿಕೆ. ಅಮ್ಮ, ನೀನೇ ನೀಡಿದ ಜ್ಞಾನದಿಂದ ಮೂಡಿದ ಸ್ತುತಿ ಕವನವನ್ನು ನಿನ್ನ ಪದತರದಲ್ಲಿ ಸಮರ್ಪಿಸಿದ್ದೇವೆ ತಾಯಿ. ನಮ್ಮ ಮೊರೆಯ ಕರೆಗೊಲಿದು ಬಂದೆಯ ಅಮ್ಮ. ನೀನು ದಯಾಸಾಗರೆ, ನೀನು ಭಕ್ತಾಭೀಷ್ಟ ಫಲಪ್ರದಾಯಕಿ. ಪ್ರಪತ್ತಿ ಭಕ್ತಿಯಿಂದ ನಿನ್ನ ಪಾದವನ್ನು ಮೆರೆಗೊಂಡಿದ್ದೇವೆ. ರಕ್ಷಿಸು ರಕ್ಷಿಸು ಅಮ್ಮ. ಎಲ್ಲಿ ನೋಡಿದರಲ್ಲಿ ಕಾಣುತ್ತಿರುವುದು ಕತ್ತಲೆ, ಅಗಾಧವಾದಂತಹ ಜಲರಾಶಿ. ಇವುಗಳ ನೆಟ್ಟ ನಡುವೆ ನಮ್ಮ ಜನನವಾಯಿತು. ಹುಟ್ಟಿಕೊಂಡಂತಹ ನಮ್ಮ ಹುಟ್ಟಿನ ಪೂರ್ವಾಪರಗಳಿಗೆ ಪರಿತಾಪಕ್ಕೊಳಗಾದ ಕಾಲದಲ್ಲಿ ಕೇಳಿ ಬಂದುದು ಪ್ರಣವ ಮಂತ್ರ. ಅದನ್ನೇ ಮತ್ತೆ ಮತ್ತೆ ಪುರಸ್ಕರಣ ಮಾಡಿದಾಗ ನಿನ್ನದಾದಂತಹ ದಿವ್ಯಾಕಾರವನ್ನು ಕಾಣುತ್ತಾ ಇದ್ದೇವೆ. ತಾಯೇ, ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣವು ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ಹಾಗಿದ್ದರೆ ಯಾಕಾಗಿ ನಮ್ಮನ್ನು ಸೃಷ್ಟಿಸಿರುವೆ? ನಾವುಗಳು ನಿನಗೋಸ್ಕರವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಸಂಪ್ರೀತಿಯಿಂದ ಅರುಗಿ ನಮ್ಮನ್ನು ಮೂವರನ್ನು ಕೊರೆಯಬೇಕಮ್ಮ. ಜಯ 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 ಜಯ. ಓ ಜನನಿ, ಇದೊಂದು ವಹಿಸಿಕೊಳ್ತಾ ಇದ್ದೇನಮ್ಮ. ತುಂಬಿರುವಂತಹ ಜಲರಾಶಿ ಮಧ್ಯದಲ್ಲಿ ಮೂರು ಮೂರ್ತಿಗಳಾದ ನಮ್ಮ ಸೃಷ್ಟಿ ಜನಿಸಿದ್ದೇನು ಸತ್ಯ ತಾಯಿ. ಆತನನ್ನು ನೆಲೆಯಲು ಯೋಚನೆ ಮಾಡುತ್ತಿರುವ ವೇಳೆಯಲ್ಲಿ ನಮ್ಮ ಕಣ್ಣುಗಳಿಗೆ ಗೋಚರವಾದ ನೋಡಿನ ದಿವ್ಯ
ರೂಪವನ್ನು ಕಂಡಾಕ್ಷಣ ನಮ್ಮಲ್ಲಿರುವಂತಹ ಭಯವೆಲ್ಲ ದೂರವಾಗಿ ಅಜ್ಞಾನವೆನ್ನುವಂತ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನವೆನ್ನುವಂತ ಜ್ಞಾನ ಜ್ಯೋತಿಯನ್ನು ಕರುಣಿಸಿದವಳು ನೀನಾಗಿದೆಯ ತಾಯಿ. ಹಾಗಾಗಿ ನಮ್ಮೂವರನ್ನು ಸಾರಾಗದಿಂದ ಪೊರೆಯಬೇಕು ತಾಯಿ, ಪೊರೆಯಬೇಕು. ಲಯವಾಗಿ ಹೋದಂತಹ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮನ್ನು ಸೃಷ್ಟಿಸಿದ್ದೇನೆ ಮಕ್ಕಳೇ. ಅದಕ್ಕಾಗಿ ರುದಿರವಣ್ಣದಿಂದ ಕಂಗೊಳಿಸುವವನು ರಜೋಗುಣಯುತನು ಆದವನು ನೀನು ಬ್ರಹ್ಮ ಆಗಲಮ್ಮ. ನೀನು ಸತ್ಯಲೋಕವಾಸಿಯಾಗಿದ್ದು ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಬಾ. ಸತ್ವಗುಣಯುತನು ನೀಲವರ್ಣನೂ ಆದವನು ನೀನು ವಿಷ್ಣು. ನೀನು ವೈಕುಂಠವಾಸಿಯಾಗಿದ್ದು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬಾ. ಮಹಾಪ್ರಸಾದ. ಕರ್ಪೂರ ಗೌರವಾಂಗನು ತಮೋಗುಣಯುತನು ಆದವನು ನೀನು ಮಹೇಶ್ವರ. ನೀನು ಕೈಲಾಸವಾಸಿಯಾಗಿದ್ದು ಲಯದ ಕಾರ್ಯವನ್ನು ಮಾಡುತ್ತಾ ಬಾ. ನಿನ್ನಾಜ್ಞೆ ತಾಯಿ. ನಿಮಗೆ ಶುಭವಾಗಲಿ ಮಕ್ಕಳೇ. ನಮಗೇನಾದರೂ ಕಷ್ಟ ಬಂದ್ರೆ ಕಷ್ಟಕಾಲದೊಡಿಂದ ನೆಟ್ಟಿಗೆ ಫಲಿತರು ಕೊಟ್ಟು ಸಂದರ್ಶನವೋ ಇಷ್ಟಾದಿ ಪೊರೆವೆ ನನ್ನ ಭಯ ಬಿದ್ದೀನು ನಂದನಂದ ಧರವ. ಕಾಲದಲ್ಲಿ ಇಷ್ಟದಿಂದ ನನ್ನನ್ನು ಭಜಿಸಿದಿರಿ ಎಂದಾದರೆ ನಿಮ್ಮ ಕಷ್ಟವನ್ನು ಪ್ರತ್ಯಕ್ಷವಾಗಿ ಇಲ್ಲ ಪರೋಕ್ಷವಾಗಿ ನಾನೇ ಪರಿಹರಿಸುತ್ತೇನೆ ಮಕ್ಕಳೇ. ಅದೃಶ್ಯಳಾಗುತ್ತೇನೆ ಅದೃಶ್ಯಳಾಗುತ್ತೇನೆ ಆರಂಭದಲ್ಲಿ ಏನೊಂದು ಕೋಲಾಹಲವಾಗಿ ಹೋಯಿತು. ಎಲ್ಲಿ ನೋಡಿದರಲ್ಲಿ ಕತ್ತಲೆ, ಅಪಾರವಾದ ಜಲರಾಶಿ, ಎಲ್ಲೆಲ್ಲಿಯೋ ಹುಟ್ಟಿಕೊಂಡಂತಹ ನಾವುಗಳು ತೇಲುತ್ತಾ ತೇಲುತ್ತಾ ಒಂದು ಎಡೆಯಲ್ಲಿ ಸಂಧಿಸಿದೆ. ಆದರೆ ಒಟ್ಟು ಸೇರಿದೆ. ಹುಟ್ಟಿನ ಪೂರ್ವಾಪರ ಅರಿಯದೇ ಇದ್ದುದರಿಂದ ಮುಂದೇನು ಎನ್ನುವುದೇ ಒಂದು ಪ್ರಶ್ನೆ ಆಗಿತ್ತು. ಆ ಕಾಲದಲ್ಲಿ ಕೇಳಿ ಬಂದ ಓಂಕಾರ ನಮ್ಮ ಬದುಕನ್ನೇ ಬದಲಿಸಿಬಿಟ್ಟಿತು. ಅಮ್ಮನ ಸಾಕ್ಷಾತ್ಕಾರವಾಯಿತು.
ಆಕೆ ಎಲ್ಲವನ್ನೂ ನಮಗೆ ಕರುಣಿಸಿದಳು. ತಾನು ಅಂತರ್ಧಾನಳಾದಾಗ ಅವಳ ಆಣತಿಯಂತೆ ಮುಂದುವರಿಯೋಣ ಎಂದು ನಾನು ಯೋಚನೆಗೆ ತೊಡಗಿದೆ. ಅದೇ ಕಾಲದಲ್ಲಿ ನನ್ನಲ್ಲಿ ಕೆಲವು ಪ್ರಶ್ನೆಗಳೂ ಮೂಡಿಕೊಂಡವು. ಏನಯ್ಯ? ಅವುಗಳಿಗೆ ತಕ್ಕುದಾದಂಥ ಉತ್ತರವೂ ನನಗೆ ಗೋಚರವಾಯಿತು. ನಿಂದೇ ಪ್ರಶ್ನೆ, ನಿಂದೇ ಉತ್ತರ. ಹೌದು, ಮದ್ಯವು ನಿಂದು, ಆಟವು ನಿಂದು. ಹೌದು. ಹಾಗಿದ್ದರೆ ನಿಮ್ಮಲ್ಲೇನಾದರೂ ಹಾಗೆ ಆಗಿದೆಯಾ? ಏನದು? ಅಲ್ಲ, ನನಗೂ ಆದ ಅನುಭವ ನಿಮಗೂ ಆಗಿರಬಹುದೇ? ಏನು ವಿಷಯ ಅಂತ? ನಿಮ್ಮ ಮುಖವನ್ನು ನೋಡಿ ನಿಶ್ಚೇಷ್ಟಿತರಾಗಿದ್ದೀರಿ. ಹಾಗಿದ್ದರೆ ನಿಮ್ಮಲ್ಲಿ ಆಗದೇ ಇರುವಂತಹ ಒಂದು ವಿಶೇಷ ಅನುಭೂತಿ ನನಗಾಗಿರುವಾಗ ನಿಮ್ಮೊಡನೆ ಹಂಚಿಕೊಳ್ಳಬೇಕು ಎನ್ನುವ ತೀರ್ಮಾನಕ್ಕೆ ಬಂದವರು. ಆದೀತು. ಯೋಚನೆ ಮಾಡಿ ನೋಡಿ. ಸೃಷ್ಟಿ ಸ್ಥಿತಿ ಲಯಗಳನ್ನತಕ್ಕಂತಹ ತ್ರೈಕಾರ್ಯಗಳನ್ನು ತ್ರೈಮೂರ್ತಿಗಳಿಗೆ ಒಂದು ಕಲ್ಪಕಾಲದವರೆಗೆ ಒಪ್ಪಿಸಿಕೊಟ್ಟಂತಹ ಮಾತೆ ಅಂತರ್ಧಾನಳಾಗಿ ಹೋದ ಮೇಲೆ ನನಗೊಂದು ಪ್ರಶ್ನೆ ಮೂಡಿದ್ದು. ಅದೇ ಪ್ರಥಮ ಪ್ರಶ್ನೆ. ಈ ನಮ್ಮ ಮೂವರಲ್ಲಿ ಹೆಚ್ಚಿನವರು ಯಾರು? ಉತ್ತರವೂ ದೊರಕಿತು. ಸೃಷ್ಟಿಯೇ ಶ್ರೇಷ್ಠವಾದುದು. ಸೃಷ್ಟಿ ಮಾಡಬೇಕು ಎಂದಿದ್ದರೆ ಕರ್ಮಶೀಲತ್ವ ಅತಿಶಯವಾಗಿರಬೇಕು. ಆದ್ದರಿಂದಲೇ ಹಿರಿಯವನು ಎನಿಸಲ್ಪಟ್ಟಂತಹ ನನಗದನ್ನು ಕೊಟ್ಟಿದ್ದಾನೆ. ನಾನು ಹಿರಿಯವನು ಎನ್ನುವುದನ್ನು ಸಂಕೇತಿಸುವುದಕ್ಕೆ ಬ್ರಹ್ಮ ಅಂದರೆ ದೊಡ್ಡದು ಎನ್ನುವ ರೀತಿಯಲ್ಲಿ ನನ್ನ ಹೆಸರಿನ ಮೂಲಕ ನನ್ನನ್ನು ಸಂಕೇತಿಸಿದ್ದಾಳೆ. ಆಮೇಲೆ ನೀನು ವಿಷ್ಣು, ಅವನು ಹರ. ನಾನು ಸೃಷ್ಟಿಸಿದರೆ ನೀನು ಪಾಲಿಸಬಹುದು, ಆತನು ಲಯಗೊಳಿಸಬಹುದು. ಹೀಗಾಗಿ ಜ್ಯೇಷ್ಠವಾದಂತಹ ಸೃಷ್ಟಿಕರ್ಮವನ್ನು ನನಗೆ ಒದಗಿಸಿಕೊಟ್ಟಂತಹ ಮಾತೆ. ನೀನು ಸೃಷ್ಟಿಸದೇ ಇರುವುದಕ್ಕೆ ಸಾಧ್ಯ ಉಂಟ? ಅಲ್ಲ, ನಾನು ಇರುವುದು ಸೃಷ್ಟಿಗೆ. ತಿಂಗಳು ತುಂಬಿದ ಕೂಡಲೇ ಹೆಂಗಸು ಹೆರಲೇಬೇಕು. ಈಗ ದೇಹ ಅಂತ ಆದ ಮೇಲೆ ನೀನು ಮಾಡಲೇಬೇಕು ಅದನ್ನು. ಅಂಗಾಂಗಗಳು ಎನ್ನುವುದು ಇದ್ದ ಮೇಲೆ ಅವುಗಳು ತಮ್ಮ ತಮ್ಮ ಕಾರ್ಯವನ್ನು ಮಾಡಲೇಬೇಕು. ಆದರೆ ನಡೆಯುವುದು, ನೋಡುವುದು, ಕೇಳುವುದು, ಆಡುವುದು, ಯೋಚಿಸುವುದು ಇದೆಲ್ಲವನ್ನು ನಾವು ತುಲನೆ ಮಾಡಿದಾಗ ಶಿರಪ್ರಧಾನವಾದಂತಹ ದೇಹಾಂಗಗಳೇ ಶ್ರೇಷ್ಠ ಎನಿಸಲ್ಪಡ್ತವೆ. ಆದ್ದರಿಂದ ಹೇಳುವುದು, ನಮ್ಮ ಮೂವರಲ್ಲಿ ಈ ಸೃಷ್ಟಿಸ್ಥಿತಿ ಲಯಗಳಿಗೆ ನಾನೇ ನಾಯಕನಾಗಿದ್ದು ಭವಿತವ್ಯದಲ್ಲಿ ನಿಮ್ಮನ್ನು ನಿರ್ದೇಶಿಸುತ್ತೇನೆ. ನನ್ನ ಮಾತಿನಂತೆ ನಡೆದುಕೊಂಡು ಬರತಕ್ಕದ್ದು ಕೆಟ್ಟು ಹೋಗದ ತೆರರೆ ಕೆಟ್ಟು ಹೋಗದ ತೆರರೆ ಕೊಟ್ಟು ಬೇಕಾದುದ ಬರೆಯುವ ಹನನವೇ ಶ್ರೇಷ್ಠವೇ ದೊರೆತ ಹರೆಗೆ ಸಿದ್ಧಿಗಾರವು ಅಟ್ಟು ಖನವನ ಕೆಟ್ಟು ಹೋಗದ ತೆರರೆ ನಿನಗೊಂದು ಪ್ರತ್ಯೇಕವಾದ ವ್ಯವಸ್ಥೆಯನ್ನೇ ಅಮ್ಮ ಮಾಡಿದ್ದಾಳೆ. ಸೃಷ್ಟಿಗೆ ಕೆಲಸ, ಇರುವುದಕ್ಕೆ ಒಂದು ಜಾಗ, ನಿನ್ನ ಗುಣ. ನನಗೂ ಹಾಗೆ, ಇವನಿಗೂ ಹಾಗೆ. ನಮ್ಮ ಕಾರ್ಯದ ಮೇಲೆ ನೀನು ಯಾಕೆ ಪ್ರವೇಶ ಮಾಡಬೇಕು? ನಿನ್ನ ಉದ್ಯೋಗದಲ್ಲಿ ನೀನು ದೊಡ್ಡವನಿರಬಹುದು, ನಮ್ಮದರಲ್ಲಿ ನಾವು ಇದ್ದೇವಲ್ಲ. ಇಂತಹ ವ್ಯಾಜ್ಯ ಭವಿಷ್ಯದಲ್ಲಿ ಬರಬಾರದು ಎಂಬಂತಹ ದೃಷ್ಟಿಯಿಂದಲೇ ಅಮ್ಮ ಈ ವ್ಯವಸ್ಥೆಯನ್ನು ಮಾಡಿದ್ದಾಳೆ. ಆದ್ದರಿಂದ ಸೃಷ್ಟಿಕರ್ತನೆ ದೊಡ್ಡದು ಎಂದು ನೀನು ಹೇಳುವ ಹಾಗಿಲ್ಲ. ಇಲ್ಲೆಲ್ಲ ನೀರು ಇದೆಯಲ್ಲ, ಇದು ನಿನ್ನ ಸೃಷ್ಟಿಯ? ಆಕಾಶ ನಿನ್ನ ಸೃಷ್ಟಿಯ? ಹಾಗಿದ್ರೆ ನಿನ್ನ ಸೃಷ್ಟಿಯನ್ನು ಮೀರಿದ ಒಂದು ಮಹತ್ ಸೃಷ್ಟಿ ಬೇರೆಯೇ ಇದೆ ಅಂತ ಆಯ್ತಲ್ಲ. ಅಮ್ಮನನ್ನು ಒಪ್ಪಿಕೊಂಡಿದ್ದೇವಲ್ಲ. ಹೌದು. ಹಾಗಿದ್ರೆ ಸ್ಥಿತಿ ಅಂದರೆ ಏನು? ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಹೇಳಿದೆ ನೀನು. ವಿಷ್ಣು ಅಂದ್ರೆ ಏನರ್ಥ? ಏನು? ವ್ಯಾಪ್ತ ಅಂತ ಅರ್ಥ.
ನೀನು ದೊಡ್ಡದು ಅಂತ ಏನು ಹೇಳ್ತೀಯೋ ಓ. ಅದರ ಒಳಗೆ ಹೊರಗೆ ನಾನು ವ್ಯಾಪ್ತನಾಗಿದ್ದೇನೆ. ಹಾ. ಸ್ಥಿತಿ ಅಂದ್ರೆ ಇರುವಿಕೆ ಅಂತಲೇ ಅರ್ಥ. ಹಾ. ಆದ್ದರಿಂದ ನೀನು ದೊಡ್ಡದು ಎಂದು ಹೇಳಿದಲ್ಲಿ ಎಲ್ಲ ನಾನಿದ್ದೇನೆ. ಹಾ. ಸಮುದ್ರದ ಬಣ್ಣ ನೀಲ, ಓ. ಆಕಾಶದ ಬಣ್ಣ ನೀಲ, ಹಾ. ನನ್ನ ಮೈ ಬಣ್ಣ ನೀಲ. ಹೌದು. ಇದೇ ಇದಕ್ಕೆ ಸಾಕ್ಷಿಯಾಗಿದೆ. ಹಾ. ಈಗ ಎರಡು ಕೊರಡುಗಳನ್ನು ಗಟ್ಟಿಯಾಗಿ ತಿಕ್ಕಿದಾಗ ಹಾ. ಬೆಂಕಿ ಏಳುತ್ತದೆ. ಹೇಳ್ಬೇಕು. ಎಲ್ಲಿಂದ ಬಂತು ಅದು? ಹಾ. ಮತ್ತೆ ಅದು ನಂದಿತು. ಹಾ. ಎಲ್ಲಿಗೆ ಹೋಯಿತು? ಹಾ. ನನ್ನ ವ್ಯವಸ್ಥೆ ಈ ಸೃಷ್ಟಿಯಲ್ಲಿ ಆಗಿದೆ. ಓ. ನಾನು ಇಲ್ಲದೆ ಹೋದ್ರೆ ಹಾ. ನಿನ್ನ ಸೃಷ್ಟಿ ಎಂಬುದು ಸರ್ವಾಂಗ ಸುಂದರವಾಗಿ ತೋರುವುದಕ್ಕೆ ಸಾಧ್ಯವೇ ಇಲ್ಲ. ಹಾ. ಕೇವಲ ಗಳಿಸಿದ್ರೆ ಸಾಲದು, ಹಾ. ಅದನ್ನು ಉಳಿಸಿಕೊಳ್ಳಬೇಕು. ಹಾ. ಆದ ಕಾರಣ ನಿನ್ನ ಸೃಷ್ಟಿಗಿಂತ ಓ. ಪಾಲನೆಯ ಕೆಲಸವೇ ಪ್ರಧಾನವಾದ್ದು. ಓ. ಯಾಕೆಂದ್ರೆ ಅಮ್ಮನ ಲಕ್ಷ್ಯ ಅದೇ. ಹಾ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಮಸ್ತ ವಿಶ್ವದ ಹಾ. ಮರುಸ್ಥಾಪನೆ. ಹಾ. ಹಾಗಿದ್ರೆ ಸೃಷ್ಟಿ ಅಂದ್ರೆ ಕೇವಲ ಅಭಿವ್ಯಕ್ತಿ. ಹಾ. ನಿನ್ನ ಸೃಷ್ಟಿ, ಓ. ಇವನ ಲಯ, ಹಾ. ಇದರ ನಡುವೆ ಹಾ. ಸುದೀರ್ಘ ಕಾಲ ಹಾ. ಅಂದ್ರೆ ಈ ಕಲ್ಪವನ್ನು ಕಾಯುವಂತಹ ಹೊಣೆಗಾರಿಕೆ ಹಾ. ನನ್ನ ಪಾಲಿಗೆ ಇರುವಾಗ ಹಾ. ನಿನ್ನ ದೊಡ್ಡತನ ಇಲ್ಲಿ ನಡೆಯುವುದಿಲ್ಲ ಬ್ರಹ್ಮ. ಹಾ. ಈಗ ನಿನಗೆ ಹಾಗೆ ಅನ್ನಿಸ್ತದೆ, ಆದ್ರೆ ನನಗನ್ನಿಸುವುದರಿಂದ ನಾನು ಹಿಂದೆ ಸರಿಯುವವನಲ್ಲ. ಆದರೂ ಅವನಿಗೇನನ್ನಿಸುತ್ತದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಉಂಟು. ಏನಂತೀಯ? ಹರನಂದನಾಚನ ಕರಿಲಿಲ್ಲ ಬಚನೋ ಪುರಿಯೋ ಮಗಲೇಕನೋ ಹರಿ ಹರನಿಮ್ಮ ವೇದವಿನರೆ ಹರಿ ಹರನಿಮ್ಮ ವೇದವಿನರೆ ನಿಗೋ ಎರಕಬಗೆನೋ ಹರನಂದನಾಚನ ಕರಿಲಿಲ್ಲ ಬಚನವು ಪುರಿಯೋ ಮಗಲೇಕನೋ ಪುರಿಯೋ ಮಗಲೇಕನೋ ಸರಿ ಸರಿ. ಏನು? ಯಾವುದು ಸರಿ? ಹಾ. ಒಂದರ್ಥದಲ್ಲಿ ನೀನಾಡಿದಂತಹ ಮಾತು ಸರಿ, ಇನ್ನೊಂದರ್ಥದಲ್ಲಿ ಇವ ಬ್ರಹ್ಮ ಇವ ವಾದದಿಂದ ಹಿಂದಕ್ಕೆ ಸರಿ ಎಂದು. ಸರಿ ಮಾಡ್ತೀಯ? ನೋಡೋಣ ಎಷ್ಟು ಸರಿ ಮಾಡ್ತೀಯ. ನಿನ್ನದು ತಕ್ಕತ್ತು ಎಂಬ ಮಾತ ಅವನ ಹಾಗೆ. ಹಿಂದೆ ಸರಿಯ ತಕ್ಕದ್ದು. ಹೌದು. ಹರಿಯೇ, ಏನು? ನನ್ನ ಅಂತಹ ಲಯದ ಕೆಲಸವಾಗ್ಲಿ, ಆತನ ಅಂತಹ ಸೃಷ್ಟಿಯ ಕೆಲಸವಾಗ್ಲಿ ಯಾವುದು ಘನ ಅಲ್ಲ. ನಿನ್ನ ಅಂತಹ ಪಾಲನೆ ಕೆಲಸವೇ ಶ್ರೇಷ್ಠ ಎಂಬುದನ್ನು ಒಪ್ಪಿಕೊಂಡವ ನಾನಿದ್ದೇನೆ. ಹಾಗಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನಯ್ಯ? ಹರಿಹರ ಅಲ್ಲಿ ಭೇದ ಇಲ್ಲ ಎಂಬುದನ್ನು ಲೋಕಮುಖಕ್ಕೆ ತೋರಿಸಲಿಕ್ಕೆ ಬೇಕಾಗಿ ನಾನು ನಿನ್ನಲ್ಲಿ ಎರಕವಾಗಿರ್ತೇನೆ. ಹರಿ ಹರಿ ಏಕೋದ್ದೇಶ ಬಂಧುಗಳು, ನೀವು ಬ್ರಹ್ಮನನ್ನು ತಲೆ ಎತ್ತುವುದಕ್ಕೆ ಬಿಡಬಾರದು ಎನ್ನುವಂತಹ ಇಚ್ಛೆ ನಿನಗೂ ಉಂಟು, ಅವನಿಗೂ ಉಂಟು. ನೀನು ಏಕಗ್ರಾಹಿಯಾದುದರಿಂದ, ನೀನು ಗುಣಗ್ರಾಹಿಯಾದರೆ ಈ ಸಮಸ್ಯೆ ಇಲ್ಲ. ಆದ್ದರಿಂದ ನೀವಿಬ್ಬರು ಒಂದಾಗಿದ್ದೀರಿ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ನೀವು ಒಂದಾದಲ್ಲಿಗೆ ಹೆದರುವವನಲ್ಲ, ಬೆದರುವವನಲ್ಲ, ಸಾಧ್ಯವಾದರೆ ಬೆದರಿಸುವವನು. ನಾವು ಬೆದರಿಸುವವರನ್ನು ಅಡಗಿಸುವವರು. ನಾವು ಪಾಲನಾಕರ್ತರು. ಹಾಗಿದ್ದರೆ ನಾವಿಬ್ಬರು ಸಮರವನ್ನು ಮಾಡೋಣ. ಸಮರ ವಿಜಯಿ ಯಾರು ಅವನೇ ಸರ್ವಶ್ರೇಷ್ಠನೆನ್ನುವಂತಹ ಒಪ್ಪಂದ. ಬಾ ಯುದ್ಧಕ್ಕೆ. ಜಗಳ ಮಾಡಿದವರೆಲ್ಲ ದೊಡ್ಡವರ. ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ ಹೋದಕ ಪದಿ ದಯಾಪಾದ ಪ್ರಪಂಚವು ಐತಿ ಭಾರತಿ ತಿಳಿದಿರುವ ಹರಿಯೇ, ಜಗಳವಾಗಲಿ ತರ್ಕವಾಗಲಿ ಸತ್ಯವನ್ನು ತಿಳಿಸಿಕೊಡುವುದಿಲ್ಲ. ನಿನಗೊಂದು ಉದಾಹರಣೆಯನ್ನು ಕೊಡುತ್ತೇನೆ. ಏನು?
ವಿಷ ಇರ್ತದೆ. ಹ. ಮಾತು ಬಲ್ಲವ ವಿಷವನ್ನು ಅಮೃತ ಅಂತ ವಾದಿಸಿ ಸಾಧಿಸಬಹುದು. ಹ್ಮ್. ಆದರೆ ಆ ವಿಷವನ್ನು ಮಾತುಗಾರ ಕುಡಿದ್ರೆ ಹ. ಅವ ಸತ್ತೇ ಹೋಗ್ತಾನೆ. ಬೇಕು. ಹಾಗೆ ಗಟ್ಟಿಗನೊಬ್ಬ ಹ. ಇದ್ದವರನ್ನೆಲ್ಲ ಹೆದರಿಸಿ ಹ್ಮ್. ಇದು ವಿಷ ಅಲ್ಲ ಅಮೃತ ಅಂತ ಹೇಳಿಸಬಹುದು. ಹ. ಆದರೆ ಆ ವಿಷವನ್ನು ಗಟ್ಟಿಗ ಕುಡಿದ್ರೆ ಹ. ಅವ ಸಾಯಲೇಬೇಕು. ದ್ರವ್ಯ ಗುಣ ಅಲ್ವಾ? ಹ. ಆದ್ದರಿಂದ ತರ್ಕವಾಗಲಿ ಜಗಳವಾಗಲಿ ಹ. ಯಾವತ್ತೂ ಸತ್ಯವನ್ನು ನಿಷ್ಕರ್ಷ ಮಾಡಲಾರದು. ಹ. ಅದನ್ನು ಬಿಟ್ಟು ಮೂರನೇದಾದ ಒಂದು ದಾರಿಯನ್ನು ನಾವು ಕಂಡುಕೊಳ್ಳಬೇಕು. ಇದ್ದರೆ ಹೇಳು ನೋಡೋಣ. ಉದರ ಶೋಧನೆ. ಹೇಗೆ? ನಿನ್ನ ಹೊಟ್ಟೆಯೊಳಗೆ ನಾನು ಹೋಗುವುದು, ಹ. ನನ್ನ ಹೊಟ್ಟೆಯೊಳಗೆ ನೀನು ಬರುವುದು, ಹ. ಅಲ್ಲಿ ಏನೆಲ್ಲ ಇದೆ ಅಂತ ನೋಡುವುದು, ಹ. ಯೋಗ್ಯತೆ ಇದ್ದರೆ ಪ್ರಾಂಜಲವಾಗಿ ಒಪ್ಪಿಕೊಳ್ಳುವುದು. ಹ. ಅಮ್ಮನ ಮಕ್ಕಳಲ್ಲಿ ನೀನು ದೊಡ್ಡವರಾದರೇನು, ನಾನು ಹ, ದೊಡ್ಡವನಾದ, ನಾನೇ ದೊಡ್ಡವನಾಗಬೇಕು. ಇದು ನಮ್ಮದು ಸೇವೆ ತಾನೆ. ಓಹೋ. ಆಕೆ ಮಾಡಿಸಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಹ. ಹೇಗೆ ಆದೀತಾ? ಅನುಮಾನ ಬೇಡ. ಸರಿ, ಬನ್ನಿ. ದಾರಿ ಯಾವುದಾದರೇನು ಹ್ಮ್. ಗುರಿ ಒಂದೇ. ಆದ್ದರಿಂದ ಇದು ನನ್ನನ್ನು ತೆರೆದುಕೊಂಡಿದ್ದೇನೆ. ಆಯ್ತು. ಕುಹಕಿ ಇರುವುದನ್ನು ಹೇಳಿದರೆ ಅದಕ್ಕೆ ಮತ್ಸರ ಪಡುವಂತಹ ಜಾಯಮಾನ. ಆದ್ದರಿಂದಲೇ ಆಕ್ಷೇಪಿಸಿದೆ. ಆದರೆ ಈಗ ಸುಲಭದಲ್ಲಿ ನನ್ನ ಉದರದೊಳಗೆ ಸೆರೆಯಾಗಿ ಬಿಟ್ಟನಲ್ಲ, ಒಳಹೊಕ್ಕಂತಹ ಹರಿಯನ್ನು ಹೊರಬರಲಾಗದ ಹಾಗೆ ಕೆಲಕಾಲ ತಡೆ ಹಿಡಿದರಾದರೆ ಅಲ್ಲಿಯೇ ಪರಿತಪಿಸಿ ದಮ್ಮಯ್ಯ ಹಾಕಿ ಮತ್ತೆ ನನ್ನ ಕರುಣೆಯ ಮೇರೆಗೆ ಅವನು ಹೊರಬರಬೇಕು. ಇಂತಹ ಸಂದರ್ಭವನ್ನು ಘಟಿಸುವುದಕ್ಕಾಗಿ ನವದ್ವಾರಗಳನ್ನು ದಿಗ್ಬಂಧಿಸಿ, ಅದೇ ಬಂಧಿಸಿ ಆಗ್ತದೆ ಎಂದು ಯೋಚಿಸಿದರೆ ಅಂತಹ ಯೌಗಿಕ ಸಾಮರ್ಥ್ಯ ನನ್ನಲ್ಲಿಲ್ಲ. ನನ್ನ ಅಸ್ತಿತ್ವಕ್ಕಾಗಿ ಒಂದು ದ್ವಾರವನ್ನು ತೆರೆದಿಟ್ಟು ಅದರ ಮುಖೇನ ನಾನು ಉಸಿರಾಡಿಕೊಂಡಿರಬೇಕು. ಹೀಗೆ ಮಾಡೋಣ. ನಾನು ಉಸಿರಾಡಿದರೂ ಅಡ್ಡಿ ಇಲ್ಲ. ಆದರೆ ಹರಿಯು ಅದೇ ದ್ವಾರದಿಂದ ಹೊರಬಂದಾಗ ಆ ವಿಚಾರವನ್ನೇ ಎತ್ತಿ ಆಡಿ ಬೈದು ಭಂಗಿಸಿ ದೊಡ್ಡದು ಮಾಡಿ ಅವನನ್ನು ನಿಕೃಷ್ಟನಾಗಿಸುವುದಕ್ಕೆ ಒಂದು ಸೋಪಾನವನ್ನು ಮಾಡಿಕೊಳ್ಳಬೇಕಾದ್ದರಿಂದ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯ ಬರವಿನ ನಿರೀಕ್ಷೆಯಲ್ಲಿತ್ತು. ಪರಿಗಿಸಲು ಬಳಿ ಕಲ್ಲಿ ಕಂಡನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳಿಂದ ಸಂತೋಷದಿಂದಲೇ ಬ್ರಹ್ಮನ ಹೊಟ್ಟೆಯನ್ನು ಸೇರಿದ್ದೇನೆ. ಸೃಷ್ಟಿಯ ರಹಸ್ಯವನ್ನು ಅರಿಯುವ ಅವಕಾಶ ತಾನಾಗಿ ಪ್ರಾಪ್ತವಾಗಿದೆ. ಆದ್ದರಿಂದಲೇ ಎಲ್ಲವನ್ನೂ ಕೂಲಂಕಷವಾಗಿ ನೋಡುತ್ತಾ ಸಾಗುತ್ತಿದ್ದೇನೆ. ಅಬ್ಬಾ, ಈ ಸೃಷ್ಟಿ ಹೀಗೂ ಇದೆಯಲ್ಲ. ನನ್ನ ವಿಶೇಷವಾದ ಕುತೂಹಲ ಇರುವುದು ಜೀವಿಗಳ ದೇಹವನ್ನು ಈ ಬ್ರಹ್ಮ ಹೇಗೆ ಸೃಷ್ಟಿ ಮಾಡುತ್ತಾನೆ ಎಂಬುದರತ್ತ. ಪಂಚಭೂತಗಳ ಸಂಯೋಜನೆಯಿಂದ ಈ ನಿರ್ಮಾಣ ಆಗುತ್ತದೆ. ಶಬ್ದಾತ್ಮಕವಾದಂತಹ ಆಕಾಶ, ರಸಾತ್ಮಕವಾದಂತಹ ನೀರು, ಗಂಧಾತ್ಮಕವಾದಂತಹ ಪೃಥ್ವಿ, ರೂಪಾತ್ಮಕವಾದಂತಹ ಅಗ್ನಿ, ಸ್ಪರ್ಶಾತ್ಮಕವಾದಂತಹ ಗಾಳಿ. ಈ ಪಂಚಭೂತಗಳ ಸಂಯೋಜನೆಯಿಂದ ದೇಹಗಳ ನಿರ್ಮಾಣ ಆಗುತ್ತದೆ. ಭೌತಾಂಶ ಅಧಿಕವಾದರೆ ಭೂಮಿಯಲ್ಲಿ ವಾಸಿಸುವ ಭೌತದೇಹಿಗಳ ಸೃಷ್ಟಿ, ತೇಜಸ್ಸಿನಂಶ ಅಧಿಕವಾದರೆ ದಿವ್ಯ ತೈಜಸ ದೇಹಧಾರಿಗಳಾದಂತಹ ದೇವತೆಗಳ ಸೃಷ್ಟಿ. ತುಂಬ ಚೆನ್ನಾಗಿದೆ. ಈಗ ನಾನು ಹೆಚ್ಚೋ ಅವನು ಹೆಚ್ಚೋ ಎಂಬ ತೌಲನಿಕ ಸಮೀಕ್ಷೆಯೊಂದು ಆಗಲೇಬೇಕಲ್ವಾ? ನೋಡಿದರೆ ಇಲ್ಲಿ ಬೀಜ ರೂಪದಿಂದ ಎಲ್ಲವೂ ಇದೆ, ಒಂದಕ್ಕೂ ಚೈತನ್ಯ ಇಲ್ಲ. ಗಂಡಿನಲ್ಲಿ ಶುಕ್ರ ಇರ್ತದೆ, ಹೆಣ್ಣಿನಲ್ಲಿ ಆರ್ತವ ಇರ್ತದೆ. ಶುಕ್ರ ಆರ್ತವಗಳ ಸಂಯೋಗದಿಂದ ಹೊಸತೊಂದು ಜೀವರಾಶಿಯ ಉದಯವಾಗುತ್ತದೆ. ಹೆಣ್ಣಿನ ಜೀವ ಬಿಂದುವಿನೊಳಗೆ ಶುಕ್ರಕಣ ಸೇರಿದರೆ ಸಾಲದು, ಅದು ವಿಕಾಸಗೊಳ್ಳಬೇಕು ಅಂತಂದ್ರೆ ಅಲ್ಲೊಂದು ಚೈತನ್ಯ ಇರಲೇಬೇಕಲ್ವಾ? ಅದು ಯಾರು ಅಂತ ನೋಡಿದ್ರೆ ನಾನೇ ಆಗಿದ್ದೇನೆ. ಸ್ಥಿತಿ ಎಂದರೆ ಇರುವಿಕೆ, ವಿಷ್ಣು ಅಂದರೆ ವ್ಯಾಪ್ತ, ವೈಕುಂಠ ಅಂದ್ರೆ ಒಂದುಗೂಡಿಸಿ ನಿಯಂತ್ರಿಸುವವನು ಅಂತ ಅರ್ಥ. ಆದ್ದರಿಂದ ಇವನಿಗಿಂತ ಹೆಚ್ಚಿನ ಶ್ರೇಷ್ಠತ್ವ ನನ್ನಲ್ಲಿದೆ. ಅವನಿಗೆ ತಿಳಿಸೋಣ ಅಂತ ಆತುರವಾಗಿ ಮೇಲೆ ಹೋದ್ರೆ ಎಲ್ಲ ಬಾಗಿಲುಗಳನ್ನು ಮುಚ್ಚಿದ್ದಾನೆ. ಅದಕ್ಕಾಗಿ ಕೆಳಗಿಳಿದೆ. ಅಲ್ಲೊಂದು ಬೆಳಕು ತೋರುತ್ತಾ ಇದೆ. ಹೊರ ಪ್ರಪಂಚದ ಸಂಪರ್ಕ ಅಲ್ಲೇ ಎಂಬುದು ಸುಸ್ಪಷ್ಟ. ಆ ಬೆಳಕನ್ನೇ ಅಭಿಲಕ್ಷಿಸಿ ಹೊರಗೆ ನಡೆಯುತ್ತದೆ. ಶೋಧಿಸಿದೆನು ನಿನ್ನ
ನಿನ್ನುದರವ ಒಳಗೈದಿನ ಗಂಡಿನು ಭರದಲ್ಲಿ ಮೆರೆವಾ ಹೋದ ಕಲ್ಪದಿಲಯವಾದ ಸರ್ವಮೇದಿನಿಗಳು ಮಿರಿಯುತಿಗ ವಿನೋದ ಶೋಧಿಸಿದನು ನಿನ್ನುದರವ ಒಳಗೈದಿನ ಗಂಡಿನು ಭರದಲ್ಲಿ ಮೆರೆವಾ ಬ್ರಹ್ಮ ಹರಿಯೇ ನಿನ್ನ ಹೊಟ್ಟೆಯೆಲ್ಲವನ್ನು ಶೋಧಿಸಿದೆ. ಪರಿಣಾಮ ಸೃಷ್ಟಿಗೆ ಬೇಕಾದ ಆ, ಮೂಲ ದ್ರವ್ಯಗಳೆಲ್ಲವೂ ಓ ಅಲ್ಲಿದೆ. ಇರಬೇಕು. ಇನ್ನೊಂದು ವಿಚಿತ್ರವನ್ನು ಕಂಡೆನಯ್ಯ. ಯಾವುದದು? ಎಲ್ಲಿ ನೋಡಿದರಲ್ಲಿ ಬೆಳಕು. ಹಾ ಈ ತೋರುವ ಪ್ರಪಂಚ ಇದೆಯಲ್ಲ, ಹಾ ಅದೆಲ್ಲವೂ ಬೆಳಕಿನ ವಿವಿಧ ವಿನ್ಯಾಸ ಅಂತ ನಾನು ಗ್ರಹಿಸಿಕೊಂಡಿದ್ದೇನೆ. ಹಾ ಬೆಳಕು ಇರಬೇಕಿದ್ರೆ ಓ ಅದರ ಹಿನ್ನೆಲೆಯಾಗಿ ಹಾ ತತ್ವವಾಗಿ ಹಾ ಅಗ್ನಿ ಇರಲೇಬೇಕಲ್ವಾ? ಹಾ ಹಾ ಅಗ್ನಿಗೆ ಹಿರಣ್ಯರೇತಃ ಅಂತ ಒಂದು ಹೆಸರು. ಓಹೋ ಆದ್ದರಿಂದ ಹಾ. ನಿನಗೊಂದು ಹೊಸ ಹೆಸರು, ಹೇಗೆ? ಹಿರಣ್ಯ ಗರ್ಭ. ಆದೀತು. ನಿನಗೂ ಒಂದು ಮರಳಿ ಕೊಡುವಂತಿದ್ದೇನೆ. ಹ್ಮ್ ನನ್ನ ದೇಹದ ದ್ವಾರ ಬೇಡ, ಅಧೋ ಅಕ್ಷಿಯಿಂದ ಬಂದೇ ಆದ ಕಾರಣ ನೀನಿನ್ನು ಮುಂದಕ್ಕೆ ಅಧೋಕ್ಷಜನ ಆಗು. ಆದೀತು. ಒಂದು ಉಳಿದಿದೆಯಲ್ಲ, ಆಡಿ ತಪ್ಪವರಲ್ಲ ನಾವು, ಓಡಿದ್ರೆ ಸಿಕ್ಕುವುದೂ ಇಲ್ಲ. ಬಾ. ಇಕೋ ಬಂದು ಸೇರಿದೆ. ಕೈಕಾಲು ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಅಷ್ಟಾದರೂ ತೊಂದರೆ ಕೊಡೋಣ ಅಂತ. ಸದ್ಯಕ್ಕೆ ಪೀಡೆ ತೊಲಗಿತಲ್ಲ. ಕೆಲವರ ಅಭ್ಯಾಸ ಇದು, ತಾವಂತೂ ನೆಮ್ಮದಿಯಲ್ಲಿ ಇರುವುದಿಲ್ಲ, ಇನ್ನೊಬ್ಬರಿಗೂ ಅದು ಸಿಗಕೂಡದು ಅಂತ. ಇವನಿಗೆ ಪಾಠ ಕಲಿಸಬೇಕು, ಇವನನ್ನು ಹೊಟ್ಟೆಯೊಳಗೆ ಹಿಡಿದಿಟ್ಟುಕೊಳ್ಳಬೇಕು. ಯಾಕೆ? ಯಾರು ಅಹಂಕಾರವನ್ನು ತಾಳುತ್ತಾನೋ ಆತ ಸೃಷ್ಟಿಕರ್ತನಾದ ಬ್ರಹ್ಮನಾದರೂ ಸರಿಯೇ, ಅವನಿಗೆ ಬಂಧನ ತಪ್ಪಿದ್ದಲ್ಲ ಎಂಬಂತಹ ಸಂದೇಶವನ್ನು ಲೋಕ ಮುಖಕ್ಕೆ ಸಾರುತ್ತಾ ನನ್ನ ಯೌಗಿಕ ಸಾಮರ್ಥ್ಯದಿಂದ ನನ್ನ ದೇಹದ 9 ದ್ವಾರಗಳನ್ನು ಬಿಗಿಗೊಳಿಸಿ ಆತನ ಪ್ರತೀಕ್ಷೆಯಲ್ಲಿ ಇರ್ತೇನೆ. ಸುರಥ ವೈದ್ಯರು ಕೇಳಿ ಪರಮೇಶ್ವರಿಗರುವದಿ ಹರಿಯ ಜಠರವನ್ನೇ ಮುಗುದ ಪರಿಗಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯಲ್ಲವನು ಹರಿಯುವುದರದ ಶೋಧನೆಗೆ ತೊಡಗಿದವನು ನಾನು. ಏನನ್ನು ನೋಡುತ್ತಾ ಇದ್ದೇನೆ? 1, 2, 5, 10, 100, 1000, ಲಕ್ಷ, ಕೋಟಿ 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 ಅನಂತ ಕೋಟಿ ಬ್ರಹ್ಮಾಂಡಗಳು ಹರಿಯುವುದರದಲ್ಲಿ ಬೀಜ ಸ್ವರೂಪದಲ್ಲಿವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಆದರೆ ಎಷ್ಟು ಹುಡುಕಿದರೂ ಹರಿಯನ್ನು ಅವನು ಸಿಗುತ್ತಿಲ್ಲ. ಹರಿಯನ್ನು ಅವನು ಇರಲೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದರೆ ಪ್ರತಿಯೊಂದು ವಸ್ತು ವಿಷಯದಲ್ಲಿಯೂ ಸಹ ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಇದೆ. ವಾಸನಾದು ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ಎನ್ನುವುದು ನನಗೆ ಅರ್ಥವಾದಾಗ ಇನ್ನು ನಮೋಸ್ತುತೆ ಎಂದು ಕೈ ಜೋಡಿಸಲೇಬೇಕಾಗ್ತದೆ. ಪುರಾಣ ಪುರುಷನು ಅಚ್ಯುತನು ಅನಂತನು ಆದಿಮೂಲನೂ ಆದಂತಹ ಈ ಹರಿಯನ್ನು ಯಕಶ್ಚಿತ್ ಒಂದು ದೊಡ್ಡತನಕ್ಕೋಸ್ಕರವಾಗಿ ಬಾಯಾರೆ ಬೈದಿದ್ದೇನೆ, ಹಂಗಿಸಿದ್ದೇನೆ, ನಿಂದಿಸಿದ್ದೇನೆ ಎನ್ನುವಂತಹ ಪಾಪ ಪ್ರಜ್ಞೆ ನನ್ನಲ್ಲಿ ಉದ್ಭೂತವಾಗಿದೆ. ಇದರಿಂದ ಪುನೀತನಾಗಬೇಕೆಂದಿದ್ದರೆ ಇರುವುದೊಂದೇ ಹಾಗೆ, ಅವನಲ್ಲಿ ಕ್ಷಮೆಯನ್ನು ಯಾಚಿಸು. ಅದಕ್ಕಾಗಿ ಕೈ ಮುಗಿದು ಮನಸ ಹರಿಯೇ ನೀನು ಸರ್ವೋತ್ತಮ, ನಾನು ನಿನಗಿಂತ ನಿಕೃಷ್ಟನಿದ್ದೇನೆ ಎಂದು ಹೇಳಿಕೊಂಡರೆ ಇಲ್ಲಿ ಹಲವು ಪ್ರಯೋಜನವಿಲ್ಲ. ಹೊರನಡೆಯಬೇಕಾದ್ದರಿಂದ ಹೋಗುವುದಕ್ಕೆ ಹಾದಿಯನ್ನು ಹುಡುಕುತ್ತಾ ಮುಂದುವರಿದಂತೆಯೇ ಹಾದಿಯು ತನ್ನಿಂದ ತಾನೇ ವಿಸ್ತಾರವಾಗುತ್ತಾ ಉಂಟು. 1000 ದಿವ್ಯ ವರ್ಷಗಳವರೆಗೆ ಹಾದಿಯ ಹುಡುಕಾಟದಲ್ಲಿ ಕಳೆದುಕೊಂಡವನಿದ್ದೇನಾದ್ದರಿಂದ ನಾನೀಗ ಬಂದಿಯಾಗಿದ್ದೇನೆ ಎನ್ನುವುದು ಸ್ಪಷ್ಟವಾಯಿತು. ಹೊರ ಹೋಗುವುದಕ್ಕೇನು ಮಾಡುವುದು? ಆದಿಮಾಯಾದೇವಿಯ ಅವಲಂಬನವೇ ನನಗಿರು. ಆದ್ದರಿಂದ ಅವಳಿಗೆ ಕೈ ಮುಗಿಯುತ್ತೇನೆ. ಓ ತಾಯೇ ಆದಿಮಾಯೇ, ಜಯ 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 ಜಯ. ಸ್ಮರಿಸಿ ಭಕ್ತಿಯುಳ ಏನದು? ಹರಿಯ ನಾಭಿ ಕಮಲನಾಳದಿ ಮೆರೆವ ಪಥ ಗೋಚರಿಸಿ ಪರಟಾಕ್ಷಣ ವಿಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗವಾಯಿ ಮೆರದಿ
ಇದ್ದಕ್ಕಿದ್ದ ಹಾಗೆ ವಿಚಿತ್ರ ಪರಿವರ್ತನೆ ನನ್ನಲ್ಲಿ ಉಂಟಾಗ್ತಾ ಇದೆಯಲ್ಲ. ಒಂಥರ ಆಲಸ್ಯ, ತಂದ್ರ, ನಿದ್ರೆ ನನ್ನನ್ನು ಆವರಿಸುತ್ತಾ ಇದೆ. ಯಾಕೆ ಹೀಗಾಗಿರಬಹುದು? ನನಗೆ ಹೀಗನ್ನಿಸುತ್ತಿದೆ. ಆಗ ಧನಾಋಣ ಸಂಘರ್ಷ ಇತ್ತು, ಈಗ ಅದು ಇಲ್ಲವಾಗಿದೆ. ಧನಾಋಣ ವಿರುದ್ಧಮುಖಿಯಾಗಿ ಸಂಘರ್ಷಕ್ಕೆ ಒಳಗಾದರೆ ತಾನೇ ಶಕ್ತಿಯ ಸಂಚಯನವಾಗುವುದು. ಈಗ ಅದಿಲ್ಲದ ಕಾರಣ ನಾನು ತಟಸ್ಥನಾಗುತ್ತಾ ಇದ್ದೇನೆ. ಹಾಗಿದ್ರೆ ನಿದ್ರೆ ಮಾಡಬೇಕು. ಅಲ್ಲೊಂದು ಆಲದೆಲೆ ತೇಲಿ ಬರುತ್ತಾ ಇದೆ. ಅದರ ಚಿಕ್ಕ ಗಾತ್ರಕ್ಕೆ ಸರಿಯಾಗಿ ನನ್ನೀ ದೀರ್ಘವಾದ ದೇಹವನ್ನು ಕುನಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿಟ್ಟು ಸಿಕ್ಕುತ್ತಾ ಯೋಗ ನಿದ್ರೆಯಲ್ಲಿ ಮಲಗುತ್ತೇನೆ. ಬರುತ್ತಲ ಕಮಲ ಸರಸಿ ಜನ ಮೀಲಿತಾನಿರಲಿ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತ ನಾದೆದೆ ನೋಡೆ ಮೆರೆದ ನಾಲ್ಮಗನಿರಲಿ ನೋಡಲು ವರಮಂಜವದರದಿ ಪರಿಶೋಭಿಸುತ್ತೀಗ ಅವಹರಿಯ ಪದಯುಗಳನ್ನು ಸ್ಮರಿಸುತ್ತ ಭಕ್ತಿಯುಳು ಹರಿನಾಮ ಸ್ಮರಣೆಯೊಂದಿಗೆ ಹೊರಬಂದಂತಹ ನಾನು ಹರಿಯ ನಾಭಿಯಿಂದ ಮೇಲೆದ್ದು ಬಂದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಮತ್ತೆ 4 ಶಿರಗಳು ಮೂಡಿ ಬಂದು ನಾನು ಪಂಚವದನನಾದ. ಅಡಿಗಡಿಗೆ ಹರಿಮಹಿಮೆಯ ಅನುಭವ ನನಗಾಗುತ್ತಾ ಇದೆ. ಆದ್ದರಿಂದ ಕೈಮುಗಿದು ಕಾಲಿಗೆರಗೋಣವೆಂದು ಮತ್ತೆ ಕಾಲ್ದೆಸೆಗೆ ನೋಡಿದರೆ ಇನ್ನೊಂದು ವಿಚಿತ್ರವನ್ನು ಕಾಣುತ್ತಾ ಇದ್ದೇನೆ. ಆಲದ ಎಲೆ ಒಂದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುನಿಸಿ ಬಾಲ ಮುಕುಂದ ಸ್ವರೂಪದಿಂದ ಎಡಗಾಲ ಹೆಬ್ಬೆಗಳನ್ನು ಬಾಯೊಳಗಿರಿಸಿಕೊಂಡು ಸುಖ ನಿದ್ದೆಯಲ್ಲಿರುವಂತಹ ಈತನನ್ನು ಕಾಣುವಾಗ ನನ್ನೊಳಗೆ ಹುದುಗಿದ್ದಂತಹ ಸಕಲ ಕಿಲ್ಬಿಷಗಳು ಹೊರ ಹೋಗುತ್ತಿರುವಂತಹ ಅನುಭವವಾಗುತ್ತಾ ಉಂಟು. ನಿದ್ದೆಯಿಂದೆಬ್ಬಿಸಿದರೆ ಅದು ಒಂದು ಅಪರಾಧವಾದೀತಾದ್ದರಿಂದ ಆತನೆಚ್ಚರಗೊಳ್ಳುವವರೆಗೂ ಈ ನಾರಾಯಣನ ನಾಮಸ್ಮರಣೆಯಲ್ಲಿ ತೊಡಗಿಸಿಕೊಳ್ಳುತ್ತೇನೆ. ಜಯ 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 ಜಯ. ಕಿರುವೆರಳಿನಲ್ಲಿ ಹೊರಗೆಳಗೆ ದಾನವರಿ ವಂದಿಸುತ್ತಲಿ
ಹರಿಯುತ್ತಲಿರುವುದು ಜಲಮಯವಾಗಿ ಹೊರತು ಪರಿಸರವು ಆಶ್ಚರ್ಯ, ಕತ್ತಲೆ, ಅದರ ಜೊತೆಯಲ್ಲಿ ನೀರು. ಅನುಭವಕ್ಕೆ ಬಂದದ್ದೆಷ್ಟು? ಇದನ್ನು ಬಿಟ್ಟರೆ ಬೇರೇನು ಕಾಣಿಸ. ನಾನು ಎಲ್ಲಿಂದ ಬಂದದ್ದು? ಯಾಕಾಗಿ ಬಂದದ್ದು? ಹೊರಗಡೆ ಇರುವುದಾ? ಯಾವ ತೀರ್ಮಾನಕ್ಕೂ ಬರುವುದಕ್ಕಾಗುವುದಿಲ್ಲ. ಮೊದಲು ಶೋಧನೆ ಆಗಬೇಕು. ನೀರ ಮೇಲೆ ಹೆಜ್ಜೆ ನೆಡ್ತಾ ಮುಂದುವರಿತಾನೆ. ಯಾರೋ ನೀನು? ನೀನು ಯಾರು? ನಿನ್ನಪ್ಪ ಯಾರು? ನನ್ನಪ್ಪ ನೀನು. ನನ್ನಮ್ಮ ನೀನು. ಮತ್ತೆ ನೀನು ಯಾರು? ನಾನು ಯಾರೆಂದು ನಾನು ಅರಿ. ನನಗೂ ಗೊತ್ತಿಲ್ಲ. ಈರುವರ ಸ್ಥಿತಿ ಒಂದೇ ಆಯ್ತು. ಒಟ್ಟಾಗಿ ಇರೋಣವೇ? ಹಾಗೆಲ್ಲ ಆಗುದಿಲ್ಲ. ಈಗ ಭೇಟಿಯಾದದಷ್ಟೇ, ಆಗ್ಲೇ ಸಂಬಂಧ ಅಂತ ಮಾಡಿದ್ರೆ ಏನಾಗ್ತದೆ? ಆಗಾಗಾದ ಸಂಬಂಧ ಹೆಚ್ಚು ಕಾಲ ಉಳಿಯುವುದಿಲ್ಲ. ಉಳಿಸುವ ಅದು ಹೀಗೆ ಹಾಗೆಲ್ಲ ಆಗುತ್ತದೆ. ಪ್ರಯತ್ನ ಮಾಡುವುದು. ಪ್ರಯತ್ನ ಇದ್ರೆ ಏನನ್ನು ಬೇಕಾದ್ರೂ ಅಲ್ವಾ? ಸರಿ ಸರಿ, ಸಂಬಂಧ ಮಾಡು. ಈಗ ಸಂಬಂಧ ಆಗಬೇಕಾದ್ದು ಯಾರಿಗೆ? ನಮಗೆ. ಹೌದಾ? ನೀನು ಮೊದಲು ಮಾಡು. ಹೌದಾ? ಅದೇನು? ಹತ್ತಿರ ಬಾ. ಬಂದ. ಹತ್ತಿರ ಬಾ. ಬಂದ. ಮತ್ತೆ ಆಗದಿರುತ್ತೆ. ನನಗೆ ಯಾಕೆ ಮಾಡು ಅಂತ ಗೊತ್ತಾಗುದಿಲ್ಲ. ಎಲ್ಲೆಲ್ಲಿಗೆ ಕೈ ಹಾಕ್ತಾನೆ. ಈಗಲ್ವೇ ಗೊತ್ತಾದದ್ದು. ಯಾವುದು? ನನಗಾಗುವುದಿಲ್ಲ. ಓ, ಅರ್ಥ ಆಯ್ತು ನಿನಗೆ. ಈಗ ಗಟ್ಟುವುದಕ್ಕಾಗದಷ್ಟು ಗಟ್ಟಿ. ನಾ ಗಟ್ಟಿ. ನೀನು ಆಗ್ಲಿಕ್ಕಿಲ್ಲ. ಏನ? ಈಗ ಸಂಬಂಧ ಆಗ್ಬೇಕು ಅಂತ ಆದ್ರೆ ನಾನು ಗಟ್ಟಿ. ಹೌದಾ? ಹೌದಾ? ನೀನು ಕೂಡ ಗಟ್ಟಿ ಆಗಬೇಕೋ ಬೇಡವಾ? ಬೇಕಿತ್ತು. ನೀನಾಗ್ಲಿಕ್ಕಿಲ್ಲ. ನೀನು ಗಟ್ಟಿ ಇಲ್ಲ. ಮೃದು 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 ಇದ್ದಿ. ಹೀಗೆ ಇರ್ಲಿ. ಹೇಗೆ? ಒಂದು ಗಟ್ಟಿ, ಒಂದು ಮೃದು. ಹಾಗೆ ಆಗುತ್ತದ? ಪ್ರಯತ್ನ ಮಾಡೋಣ. ಗಟ್ಟಿ ಗಟ್ಟಿ ಇದ್ರೆ ಸಂಘರ್ಷ ಅಲ್ವಾ? ಹೌದು ಹೌದು. ಬೇರೆ ಬೇರೆ ಆದ್ರೆ ತೊಂದ್ರೆ ಇಲ್ಲ, ಸಮಸ್ಯೆ ಇಲ್ಲ. ಹೌದು. ನನಗಿದ್ದು ಸ್ವಲ್ಪ ಚಿಕ್ಕವ ನೀನು. ಗಿಡ್ಡ 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 ಸ್ವಲ್ಪ ನೋಡಿದ ಕ್ಷಣವೇ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಯಾವ ಪ್ರೇಮ? ಹುಡುಕೋದೆಂತದು ಪ್ರೇಮ ಅಂತ ಹೇಳಿ ಅಲ್ವಾ? ಮತ್ತೆ ಒಳಗಿಂದ ಅಂತರಂಗದಲ್ಲಿ ಪ್ರೇಮ ಹುಟ್ಟಿಕೊಂಡದ್ದು. ಆ ಕಾರಣದಿಂದ ನಿನ್ನನ್ನು ಕರೆಯುವುದು ಹೇಗೆ ಬಲ್ಲೆ? ನಾನು ನಿನಗೆ ತಮ್ಮ. ಬಹಳ ಸಂತೋಷ ಆಯ್ತು. ನಿನ್ನನ್ನು ಕೂಡ ದೂರದಿಂದಲೇ ಕಂಡೆ. ಕಂಡಾಕ್ಷಣವೇ ಗೌರವ ಅಭಿಮಾನ ಅಧಿಕವಾಗುತ್ತಾ ಉಂಟು. ನನ್ನದು ಯಾವ್ದು ಯಾವ್ದು ಎಲ್ಲೆಲ್ಲಿ ಹೇಗೆ ಹೇಗೆ ಉಂಟು, ನಿನ್ನದು ಹಾಗೆ ಉಂಟು ಅಲ್ವಾ? ನಿನ್ನನ್ನು ಹೀಗೆ ಕರೆದ್ರೆ ಹೇಗೆ? ಅಣ್ಣ ಏನಾಗುತ್ತದ? ಸಂಬಂಧ ಆದ ಮೇಲೆ ಹೀಗೆಲ್ಲ ಆಗ್ತದ? ಯಾರಿಗೆ ಗೊತ್ತು? ನಿನಗೆ ಏನಾಗ್ತದೆ ಅಂತಲೇ ಗೊತ್ತಾಗುದಿಲ್ಲ. ಕಂಠದಿಂದ ಕೆಳಗೆ, ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ, ಸೊಂಟದಿಂದ ಮೇಲೆ. ಮಧ್ಯಪ್ರದೇಶ. ಅಲ್ಲಿ ಅಲ್ಲಿ ಏನೋ ಒಂಥರ, ಏನೋ ಒಂಥರ. ನಿನಗ ಏನೋ ಒಂಥರ ನನ್ನೊಳಗೆ ಆಗುತ್ತ. ಚುರು 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 ಚುರು. ನನಗೆ ಹಾಗಲ್ಲ. ಮತ್ತೆ ತುಳುಕ್ 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 ಅದೆಂತದ? ಹಾಗೆ ಆಗುದು ಉಂಟ. ಯಾಕದು? ಯಾರಿಗೆ ಗೊತ್ತು? ಹಸಿವೆ ಪರಿಹಾರ. ಇದರ ಉಪಶಮನ ಹೇಗೆ? ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಬೇಕು. ನೀರಿನ ಒಳಭಾಗದಲ್ಲಿದ್ದಂತಹ ಜಲಚರ ಪ್ರಾಣಿಗಳ ಮೇಲೆ ಬರ್ತದೆ. ಹಿಡಿ ಹಿಡಿದು
ಪುಣ್ಯಾತ್ಮ. ಹೌದಾ? ಹೌದು. ಇರುವಲ್ಲಿ ಹುಡುಕಬೇಕು. ಸರಿ, ಈಗಲಾದ್ರೂ ಬಂದು ತಾಗಿದ್ಯಲ್ಲ. ನೀರಿಗೆ ಬಡೀತಾ ಮುಂದೆ ಬಂದಿದ್ಯಲ್ಲ. ಹೌದು. ಸಿಕ್ಕಿತಾ? ಕೇಳಬೇಡುವ, ಅದನ್ನೆಲ್ಲ ಬೇಸರ ಆಗುತ್ತದೆ ನನಗೆ. ಯಾಕೆ? ಏನಾದ್ರೂ ಸಿಗುತ್ತದನ್ನುವಂತಹ ವಿಶ್ವಾಸದಿಂದ ಹೊರಟದ್ದು. ನೀರಿಗೆ ಅಪ್ಪಳಿಸುತ್ತಾ ಅಪ್ಪಳಿಸುತ್ತಾ ಹುಡುಕುತ್ತಾ ಕುತ್ತಾ ಕುತ್ತಾ ಕುತ್ತ ಒಮ್ಮೆ ನಿಲ್ಲಿಸು. ಹೋದಾಯ್ತು. ಏನು ಪ್ರಯೋಜನ ಆಗ್ಲಿಲ್ಲ ನನಗೆ. ಸಿಗ್ಲಿಲ್ವಾ? ಏನು ಸಿಗ್ಲಿಲ್ಲ. ಬೇಸರ ಮಾಡಬೇಡ. ಮತ್ತೆ ಹೊಟ್ಟೆಗಿಲ್ಲ ಅಂತ ಆಗುವಾಗ ಬೇಸರ ಆಗದೆ ಇರ್ತದೆ. ನೀನೆಂತದಕ್ಕೆ ಅಲ್ವಾ? ನನ್ನ ಕಣ್ಣಿಗೆ ಬಿದ್ದಿದೆ. ಅಷ್ಟೊಂದು ಅವಸರದಲ್ಲಿ ಹೋಗುದು ಯಾಕೆ? ಏನು ಕಣ್ಣನ್ನು ಕಿತ್ತು ತಿನ್ನುವುದು? ನೀನು ವೇಗದೂತ ತಡೆರಹಿತ, ಎಲ್ಲಿ ನಿಲ್ಲುವುದೇ ಇಲ್ಲ. ಹಸಿವೆ ಆದ್ರೆ ಹಾಗೆ ದೂರದಲ್ಲಿ ಅರಳಿದ ಕಮಲ. ಅವರಳಿದ್ರು ಕಮಲ. ಏನು ಕಮಲವನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗ ವಾಕ್ಯ ಮುಗೀತಾ? ಕಮಲದ ಮೇಲೆ ತೆಳ್ಳಗೆ ಬೆಳ್ಳಗೆ ಇರುವಂತ ಕೀಟ ನೋಡ್ಬೇಕು. ಹೀಗೆ ಬಾ, ಹೀಗೆ ಬಾ. ನಡೆದವರೀಕ್ಷಿಸಿ ಕಮಲದ ನಡ 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 ಭಯದೆ ಅದೇನು ಕೈಗೆ ಸಿಗ್ತದೆ ಎಂದಾಯ್ತು. ಕಣ್ಣು ಮುಚ್ಚಿದೆ, ಮುಷ್ಟು ಹಿಡಿದೆ, ಅರ್ಥ ಭಾರಿಸಿ. ಯಾರಾದ್ರೂ ಕಣ್ಣು ಮುಚ್ಚಿ ಹಿಡಿತಾರ ಹೊಡಿತಾರ? ಇಲ್ವಾ? ಕಣ್ಣು ಮುಚ್ಚಿ ಹೊಡೆದಿಂದಲೇ ಎಲ್ಲೆಲ್ಲಿಗೆ ಬಿದ್ದದ್ದು ನನಗೆ. ಮತ್ತೆ ಹೌದಲ್ವಾ? ತಿಂದದ್ದು ನಾನು. ಇನ್ನು ಹಾಗಾಗುದಿಲ್ಲ. ಕಣ್ಣು ಬಿಟ್ಟೆ ಹೊಡೆಯುದು. ಕಣ್ಣು ಬಿಟ್ಟಾದ್ರೂ ಹೊಡೆಯೋದು ನನಗೆ. ನಾನೆಲ್ಲಿ ಇಲ್ಲಿ ಬಾ. ಕಣ್ಣು ಬಿಟ್ಟ ಮೇಲೆ ಕಾಣಿಸುವುದಿಲ್ವೇ? ಕಾಣುವುದಕ್ಕೆ ಗೊತ್ತಾಗ್ತದೆ. ಕೀಟ ಬೇಕು. ಹೌದು. ನೀರಿನ ಹರಿಯನಾಭಿ ಕಮಲ ನಾಳದಿ ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ಹರ ಹರಿದಿದನು ದೈತ್ಯರು ದಿನ ಬರುವರೆನ್ನ ಅಮ್ಮ. ಏನು ಭೀಕರಾಕೃತಿ ಭಯವಾಗುತ್ತಾ ಇದೆ. ಇದು ಎಂಬುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾನೆ. ಕಮಲ ನಾಳದ ಒಳ ಸರಿದರೂ ಭಯ ನನ್ನನ್ನು ಬಿಡುತ್ತಿಲ್ಲ. ಹಾಗಿದ್ದರೆ ನನ್ನನ್ನು ರಕ್ಷಿಸುವವರು ಯಾರು? ಹರಿಗೋ ನಿದ್ದೆ ಆವರಿಸಿದೆ. ಆದಿಮಾಯಾದೇವಿಗೆ ಶರಣ ಹೋಗುತ್ತೇನೆ. ಓ ತಾಯೇ ಆದಿಮಾಯೇ, ಮರುಗಲಿಗೆ ವಿಧಾತ ಮನದಲ್ಲಿ ಸರಿಸಿರುವುದ್ಯಾಗೆಲ್ಲ ನೀ ಪರಿಯೇ ಮುರಿಯಬಾರದೆ ಬಂದ ಕರ್ಕವನರೆದುಕೊಂಬೆ. ಸತ್ಯಲೋಕದಲ್ಲಿ ಸ್ಥಿರವಾಗಿದ್ದುಕೊಂಡು ನಾನು ವಿಧಿಸಿದಂತಹ ಸೃಷ್ಟಿ ಕಾರ್ಯದಲ್ಲಿ ಸೃಷ್ಟಿಶೀಲನಾಗಿರಬೇಕಾದಂತಹ ನೀನು ಈ ಅಕಾಲ ಕಾಲದಲ್ಲಿ ತ್ರಿಕಾಲಗಳು ಸ್ತಂಭಿಸುವಂತೆ ಮೊರೆ ಇಡುತ್ತಿರುವೆಲ್ಲ ಕಂದ. ಹೌದಮ್ಮ. ಏನು ಕಷ್ಟ ಬಂತು ಕಂದ? ತಾಯೇ, ಹರಿಗೂ ನನಗೂ ಜಿಜ್ಞಾಸೆಯೊಂದು ಮೂಡಿ ಬಂತು. ಅವನ ದೇಹವನ್ನು ಹೊಕ್ಕಂತಹ ನಾನು ಹೊರಬಂದು ನೋಡ್ತೇನಮ್ಮ. ಇಬ್ಬರು ದೈತ್ಯ ಶರೀರಿಗಳು ಒಬ್ಬಿರಿಯುತ್ತಾ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಇವರ ಕೈಗೆ ಸಿಕ್ಕರೆ ಅಪಾಯವೆಂದು ತಿಳಿದು ಹರಿಯ ಸನಿಹಕ್ಕೆ ಹೋದೆ. ಅವನಿಗೋ ನಿದ್ದೆ ಆವರಿಸಿದೆ. ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನೇ ಕೊರೆಯಬೇಕು. ಜಯ 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 ವಿಧಾತ.
ಆದಿಮಾಯೆಯಾಗುತ್ತಾ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತನೀಗ ಯೋಗ ನಿದ್ರಾ ಪರವಶನಾಗಿದ್ದಾನೆ. ನಾನು ಆತನನ್ನು ತೊರೆದ ಬಳಿಕ ಆತ ಎಚ್ಚರಗೊಳ್ಳುತ್ತಾನೆ. ಆವಾಗ ನೀನು ನನ್ನ ಕೈಯಲ್ಲಿ ವಿರಾಜಿಸುತ್ತಿರುವಂತಹ ಈ ಚಕ್ರವನ್ನು ಆತನ ಕೈಗೆ ಪ್ರದಾನಿಸು. ಇದರ ಮೂಲಕ ಆತನು ದುಷ್ಟರ ಹನನವನ್ನು ಕೈಯುತ್ತಾನೆ. ನಿನಗೆ ಶುಭವಾಗಲಿ ಕಂದ. ತೊಲಗಿ ನಿಲ್ಲಲ ಯೋಗ ಮಾಯೆಯು ನಳಿನ ಲಾಭ ತೊರೆದು ನಿದ್ರೆಯೇ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಶ್ರೀಹರಿ ಒಳ್ಳೆಯ ನಿದ್ರೆ ಕಣ್ಬಿಟ್ಟು ನೋಡ್ತೇನೆ. ಚಿಲುವಾದ ಚಕ್ರವೊಂದು ನೀರಿನಲ್ಲಿ ತೇಲಿ ಬಂತು. ದರ್ಶನಕ್ಕೆ ಅಂದ್ರೆ ನೋಡುವುದಕ್ಕೆ ಸೊಬಗಿರುವ ಈ ಚಕ್ರವನ್ನು ಸುದರ್ಶನ ಎಂದು ಕರೆಯಬಹುದಾಗಿದೆ. ಅದ್ಯಾರು ಬರ್ತಾ ಇರುವುದು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಕರಿಯ ನಿನ್ನನ್ನು ಕರೆಯುವುದು ನನ್ನನ್ನೆಲ್ಲ ಹೇಳಿದ್ದು, ನಿನ್ನನ್ನೇ ಹೇಳಿದ್ದು. ನಿನ್ನ ಮೈ ಬಣ್ಣ ಹೌದು. ನಿಮ್ಮಷ್ಟು ಕಪ್ಪು ನಾನಿಲ್ಲ, ನಿಮಗಿಂತ ಬೆಳ್ಳಗಿದ್ದೆ. ನಮ್ಮ ಬಣ್ಣ ಯಾವುದು ಅಂತ ನಮಗೆ ಗೊತ್ತಿಲ್ಲ. ನೀನೆಂತದ್ದು ಹಾಗೆ ನೋಡುದು? ನನಗೆ ಗೊತ್ತಾಗಲಿಲ್ಲ. ನನಗೂ ಗೊತ್ತಾಗ್ಲಿಲ್ಲ. ಯಾಕೆ ಬೊಬ್ಬೆ? ನೀರ ಮೇಲೆ ಕುಳಿತುಕೊಂಡಿದ್ಯಲ್ಲ, ಮುಳುಗಲಿಲ್ಲ? ಇಲ್ಲ. ಯಾಕೆ? ಎಲೆ ಉಂಟಲ್ಲ. ಎಲೆ ಒಂದೇ ಇರುದಾ? ಯಾರು ಕೊಟ್ಟದ್ದು? ಅಮ್ಮ. ಮತ್ತೆ ನಮಗೆ ನಿಮಗೆ ಅಮ್ಮ ಇಲ್ಲ ಅಲ್ಲ? ಓ, ವಿಷಯ ಹೌದು. ಅಮ್ಮ ಇದ್ರೆ ಮೊದಲೇ ಎಲೆ ಹಾಕಿ. ಅಮ್ಮ ಇಲ್ಲದವರು ನೀವು. ಎಲೆ ಇದ್ದವರೆಲ್ಲ ಹೀಗೆ ಆಸರ ಉಂಟಲ್ಲ. ಅಲ್ಲ, ನಗುದು ಯಾಕೆ ಅಂತ. ನನ್ನ ಅಭ್ಯಾಸ, ನಾನು ಯಾವಾಗಲೂ ಹೀಗೆ ಇರು. ಮತ್ತೆ ಅವ ನಗಾಡುವುದಿಲ್ಲ. ನನಗೆ ಗೊತ್ತಿಲ್ಲ ಯಾರಣ್ಣ ನಾನು. ಅವ ಏನು ಹುಡುಕ್ತಾ ಇದ್ದಾನೆ? ಹುಡುಕದ ಮತ್ತೇನು ಮಾಡುದು? ಮೊದಲೊಂದು ಪ್ರಾಣಿ ಕಣ್ಣಿಗೆ ಗೋಚರಿಸಿತು. ಅಣ್ಣ ಹೇಳ್ದ ಹೋಗು ತಮ್ಮ ಕೈ ಹಾಕನ್ನುವ ಹಾಗೆ ರಪಕ್ಕನೆ ಹೋಗಿ ದಪಕ್ಕನೆ ಹಿಡಿದು ಪಸಕ್ಕನೆ ಜಾರಿ ನೀರು ಒಳ ಸೇರಿದೆ. ಅದನ್ನೇ ಹುಡುಕುತ್ತಾ ಮುಂದುವರೆದು ಅಂದ್ರೆ ನೀನು ಕಾಣ ಸಿಕ್ಕಿದ್ದು. ನೀವು ಜನ ಯಾರು? ಶೂರನಗು ನೀವು ಸರಿ.
ಆಣೆ. ಓಹೋ, ಆದ್ದರಿಂದ ನಾನು ಯಾರು ಅಂತ ಹೇಳಬಲ್ಲೆ. ಹೇಳು ಹಾಗಾದ್ರೆ. ಮತ್ತೇನು ನನಗೆ ಗೊತ್ತಿಲ್ಲ. ಗೊತ್ತಿದ್ದನ್ನ ಹೇಳು. ತೋರುತ್ತಾ ಇದೆಯಲ್ಲ ಜಲರಾಶಿ, ಇಲ್ಲಿಗೆ ನೀನು ನಾನು ಒಡೆಯ. ನಮ್ಮ ಪರಾಕ್ರಮ ಏನು ಅಂತ ಈಗ ತೋರಿಸಿಯವು. ನನಗೆ ಕೋಪ ಬಂದದ್ದು ಯಾಕೆ? ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸದೇ ಇದ್ದದ್ದಕ್ಕೆ. ತೋರಿಸದಿರ್ದೊಡೆ ಒಡೆ ನಿಮ್ಮ ಗಂಟಲಲ್ಲಿ ಹಿಡಿಯುವ ತುತ್ತು ನಾನಲ್ಲ. ಬೆರಳು ಅಧಿಕ ಪ್ರಸಂಗ ಮಾತಾಡಿದ್ರೆ ನೀರಿನಲ್ಲಿ ಮುಳುಗಿಸಿ ಅದಕ್ಕೆ ಬಿಡಿದಲ್ಲ ನೀನು. ಅವಸರ ಮಾಡಬೇಡ, ಒಟ್ಟು ಅವಸರ ಮಾಡಬಾರ್ದು. ಯಾಕೆ ಸಮಸ್ಯೆ ಆಗುತ್ತದೆ ಅಲ್ವಾ? ಮೊದಲ ವಿಶ್ರಾಂತಿ ಮತ್ತೆ ಸಣದಿ ಪಂಚಸಹಸ್ರ ಕಾಲದಿಯೇ ಧನುಜರಲಿ ಜಯ ಸೇರದಿರುತ್ತಿರೇ ನಳಿನ ನಾಪನ ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನ್ನು ಮನದೊಳರಿದನು ಧುರದೊಳದಳ ಹನನಗೊಳಿಸುವೆ ಕಪಟದೊಳಗೆ ದಿರುತ್ತಲ ವೀರ ವಿಕ್ರಮಿಗಳ ಪೊಗಳುತ್ತಲಿಂತೆಲ್ಲ ಕಾಲವೆಷ್ಟಾಯಿತು ಅಂತ ಲೆಕ್ಕ ಮಾಡಿದರೆ ದಿವ್ಯ 5 ಸಹಸ್ರ ವರ್ಷಗಳು. ಇಷ್ಟೊಂದು ಸುದೀರ್ಘ ಕಾಲ ಈ ಕಳರಲ್ಲಿ ಕಾಳಗವನ್ನು ಮಾಡಿದರೂ ನನ್ನ ಪಾಲಿಗೆ ವಿಜಯ ಪ್ರಾಪ್ತವಾಗಲಿಲ್ಲ. ರಾಕ್ಷಸರ ಕೈಯೇ ಮೇಲಾಯಿತಲ್ಲ. ಮುಂದೇನು ಅಂತ ಯೋಚನೆ ಮಾಡುವಾಗ ಅಮ್ಮನ ನೆನಪಾಯಿತು. ಅವಳನ್ನು ಭಕ್ತಿಯಿಂದ ಭಜಿಸಿದರೆ ಆಕೆ ಮೈದೋರಲಿಲ್ಲ. ನನ್ನ ಬುದ್ಧಿಯಲ್ಲಿ ಇದ್ದೂ ಪ್ರೇರಣೆಯನ್ನು ನೀಡಿದಳಲ್ಲ. ಶಕ್ತಿಯಿಂದ ಸಾಧಿಸುವುದಕ್ಕೆ ಸಾಧ್ಯವಾಗದ್ದನ್ನು ಯುಕ್ತಿಯಿಂದ ಮಾಡು ಮಗನೇ. ಓಹ್, ಒಳ್ಳೆಯ ಉಪಾಯ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಹಜಕ್ಕೆ ಆಶ್ಚರ್ಯವಂತೇನ ಉಚ್ಚರಿಸುವುದೇ ಅಚ್ಚಳಿಯದ ಭಜರವುದು ಸಂಕರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಹಜಕ್ಕೆ ಮೆಚ್ಚಿದೆ
ಮೆಚ್ಚಿದೆ. ಯಾವ್ದನ್ನ? ಸೋತೆ, ಮನಸೋತೆ, ಹೌದಾ? ಯುದ್ಧದಲ್ಲೂ ಸೋತೆ. ಅಷ್ಟಿದ್ರೆ ನಿಮ್ಮನ್ನು ಕಂಡು ಸಂತೋಷಗೊಂಡು ನಿಮಗೆ ಪಾರಿತೋಷಕ ರೂಪದಲ್ಲಿ ಒಂದು ವರ ಕೊಡಬೇಕು ಅಂತ. ನೀನು ಒಂದು ಕೊಡ್ತೀಯಲ್ಲ, ವರ ಕೊಡ್ತೀಯ. ಒಂದು ಯಾವ್ದನ್ನಾದ್ರೂ ಒಂದು ಹೇಳು. ಒಂದು ವರವನ್ನು ಕೊಡು. ಒಂದು ಎರಡು ಒಂದೇ. ಏ ಇವನಿಗೆ ಹೊಡೆದದ್ದು ಕಡಿಮೆ ಆಗಿದೆ ಅಣ್ಣ, ಇನ್ನೊಂದು ಕೊಡ್ತೇನೆ ಈಗ ಇವನಿಗೆ. ಕೊಡು ಮತ್ತೆ ಎಂತದ್ದು? ಈಗ ಪೆಟ್ಟು ತಿನ್ನು ಮಲಗಿದವ ಎದ್ದು ಬಂದು ನಮಗೆ ಕೊಡ್ತೇನೆ ಅಂತ ಹೇಳ್ತೀಯ. ನಾವು ತಗೊಳ್ಳೋದಕ್ಕೆ ಇರುವವರಲ್ಲ, ಕೊಡುವುದಕ್ಕಿರುವ. ಏನಯ್ಯ, ಕೊಡುವವರೇ ಇಲ್ಲ, ಬೇಡ ಅಂತೀಯಲ್ಲ. ಬೇಡ ಬೇಡ, ನಮಗೆ ಬೇಡ, ನಾವೇ ಕೊಡುದು. ಕೇಳು, ನೀವು ಕೊಡುವುದಿದ್ರೆ ತಗೊಳ್ಳಿಕ್ಕೆ ನನಗೆ ಮನಸ್ಸುಂಟು, ಈಗ ಮನಸ್ಸುಂಟು, ಮಾರ್ಗ ಇಲ್ಲ ಅಂತ ಆಗಿದೆ. ನಾನು ಕೇಳಿದ ಬಳಿಕ ನೀವು ಕೊಡದಿದ್ರೆ ನಾನೇನ್ ಮಾಡ್ಲಿ? ನೀವು ಶಕ್ತಿವಂತರು ತಾನೆ. ಅದಕ್ಕಾಗಿ ಭಾಷೆ ಕೊಡಬೇಕು. ಹೇಗೆ? ಕರತಟ್ಟಿ ಭಾಷೆ ಕೊಡಬೇಕು. ಯಾವಾಗಲೂ ಭಾಷೆ ಮಾತು ಕೊಡುವಾಗ ಅದು ಅಗ್ನಿ ಸಾಕ್ಷಿಯಾಗಿರ್ಬೇಕು. ಇಲ್ಲಿ ಸಾಕ್ಷಿಗೆ ಅಗ್ನಿ ಬೇರೆ ಇಲ್ವಲ್ಲ, ಈ ಹಸ್ತಕ್ಕೆ ಅಗ್ನಿ ಹಸ್ತ ಅಂತ ಹೆಸರು. ಈ ಕೈಯ ಮೇಲೆ ನಿಮ್ಮ ಕೈಯನ್ನು ಇಟ್ಟು ತಟ್ಟಿ ಮಾತು ಕೊಟ್ಟಾಗ ಅದು ಅಗ್ನಿ ಸಾಕ್ಷಿಯಾಗಿ ಕೊಟ್ಟ ಮಾತಾಗ್ತದೆ. ನಿನಗೆ ಅರ್ಥ ಆಯ್ತಾ? ಅದನ್ನೇ ಭಾಷೆ ಅಂತ ಹೇಳುದು. ನೋಡು, ಅಗ್ನಿ ಇಲ್ಲದಿದ್ದರೆ ಖರ ಇದ್ರೆ ಖರ ಇದ್ರೆ ಇಲ್ಲೇ ಉಂಟಲ್ಲ ಖರ. ಸಿಕ್ಕಿದಿರಲ್ಲಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕುದಾದ ಮಾತಿಕ್ಕುವೆನದರು ತಕ್ಕದು ನೀವು ಮಯ ವಿಕ್ರಮ ಮುಂದಕ್ಕೆ. ಸಿಕ್ಕಿದಿರಲ್ಲಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ನನಗೆ ಬೇಕಾಗಿರುವುದು ನಿಮ್ಮಿಬ್ಬರ ಪ್ರಾಣ. ಏನು ಮಾಡುವುದಿಲ್ಲ ಪ್ರಾಣವ ಕೇಳಿದಾಗ ಜಾಣತನದಲ್ಲಿ ವಂಚಿಸುತ್ತಾಗ ಸಾನುರಾಗದಲ್ಲಿ ಮನದಿನದೆನುತ್ತಲೇ ತಾನೆ ಮೊಳೆದಂಥ ಮಾತಾಗ ಮೋಸ ಮಾಡಿದ, ಹೌದಣ್ಣ, ವಂಚಿಸಿದ. ನಮಗಿಂತವರೇ ಸಿಗುವುದು. ಪ್ರಾಣವನ್ನೇ ಕೇಳಿದ್ದ. ಬೇರೆ ಏನನ್ನಾದ್ರೂ ಕೇಳ್ತಿದ್ರೆ ತೆಗೆದು ಕೊಡ್ತಿದ್ದೆ. ಒಂದೇ ಪ್ರಾಣ ಇರುವುದಲ್ವಾ? ಅಯ್ಯೋ, ಕೊಟ್ರೆ ಹೋಯ್ತಣ್ಣ. ಸಾಯ್ತದ. ನನಗೆ ಮನಸ್ಸಿಲ್ಲ. ಮತ್ತೆ ನನಗೆ ಮನಸ್ಸುಂಟು ಅಂತ ಆಲೋಚನೆ ಮಾಡಿದ್ದೇನೆ. ಆಗುವುದಿಲ್ಲ. ಹಾಗಿದ್ರೆ ಏನು ಅಪವಾದ? ಸ್ಥಿರವಪ್ಪುದು. ಆಗಬಾರ್ದು. ಆಗಬಾರ್ದು. ಹಣೆ ಕೊಟ್ಟ ಹಾಗೂ ಆಗಬೇಕು. ಆಗಬೇಕು. ಬದುಕಿದ ಹಾಗೂ ಆಗಬೇಕು. ಆಗಬೇಕು. ಮಾತು ಉಳಿದ ಹಾಗೂ ಆಗಬೇಕು. ಎಲ್ಲವೂ ಆಗಬೇಕು. ಒಂದು ದಾರಿ, ನೀನು ನಿನ್ನ ಪ್ರಾಣವನ್ನು ಕೊಡು. ಯಾರ್ಯಾರಂತ ತೆಗೆದು ಬದುಕೋ ಜಾತಿ. ಅಯ್ಯೋ ಅಣ್ಣ, ಏನೋ ಟಿಪ್ಪು ಇಡ್ತಾರೆ ಈಗ. ಮತ್ತೆ ನಾನು ಯಾರು? ಅಮ್ಮ. ಹೌದಲ್ವಾ? ಹೌದು. ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ? ಇದುವರೆಗೆ ನಾನು ಏನನ್ನಾದ್ರೂ ಕೇಳಿದ್ದೇನೆ? ಇಲ್ಲ ಅಲ್ಲ ಅಂತ ಹೇಳಿದವ ನೀನಲ್ಲ, ನಿನ್ನಲ್ಲೇ ಕೇಳ್ತಿದ್ದೇನೆ. ಅಣ್ಣ, ದೊಡ್ಡವರೆಲ್ಲ ಇರುವುದು ಯಾಕೆ? ಸಾಯುವುದಕ್ಕೆ. ದೊಡ್ಡವರಂತಹ ನೀನು ದೊಡ್ಡ ಜೀವವನ್ನು ಕೊಟ್ರೆ ಈ ಸಣ್ಣ ಪ್ರಾಣ ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ತದೆ. ದೊಡ್ಡವರೆಲ್ಲ ಮೊದಲೇ ಹೋದ್ರೆ ಸಣ್ಣವರಿಗೆ ಒಳ್ಳೇದು. ಇಲ್ಲಿಂದ ಮುಂದೆ ಬರ್ಲಿಕ್ಕ ಹಿಂದಿನವರು ಮತ್ತೆ ಕಾಯ್ತಾರೆ. ಗೊತ್ತಾಯ್ತಾ? ಸಾಯ್ದು ಬೇಡ. ಇಲ್ಲಿ ಬಾ. ಕೊಡ್ತೇವೆ. ಕೊಡಿ 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 ಎಲ್ಲ ಕಡೆ. ಆದ್ರೆ ಒಂದು ಷರತ್ತಿದೆ. ನಮ್ಮ ಶರೀರಕ್ಕೆ ಒಂದು ಹನಿ ನೀರು ಸೋಕದ ಹಾಗೆ ಕಸಿ ಪ್ರಾಣವನ್ನು. ನೀರಿಲ್ಲದ ಸ್ಥಳದಲ್ಲಿ ನಿಮ್ಮ ತಲೆ ಕಡಿ. ನನಗೆ ಬೇಡ, ಅವನಿಗೆ ಬೇಕಾಗಿ. ಬೇಡ ಬೇಡ. ಆದಿ ಮಧ್ಯ ಅಂತ್ಯ ರಹಿತನಾದಂತಹ ನನ್ನ ನೆಲೆ ಏನು ಅಂತ ಈ ರಾಕ್ಷಸರಿಗೆ ಗೊತ್ತಿಲ್ಲ. ನನಗೂ ಇವರಿಗೂ ಹತ್ತಿರದ ಸಂಬಂಧ ಇದೆ, ಅದನ್ನೀಗ ತಿಳಿಸಬೇಕು. ಅದಕ್ಕಾಗಿ ಇವರಿಗೆ ಸುಜ್ಞಾನವನ್ನು ಕರುಣಿಸುತ್ತೇನೆ. ಇವರ ಸಮಕ್ಷದಲ್ಲಿ ವಿರಾಟ್ ರೂಪದಿಂದ ನಾರಾಯಣ ನಿರಜದಳ ನಯನ ಘೋರ ದುರಿತ ಸಂಹಾರಣ ದಿನೋಧಾರಿ ರಮಣ ನಾರಾಯಣ ನಿರಾಳವ ಜಯನ ದೇವಾ
ಇರುವಂತಹ ಸಂದರ್ಭ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಮುಂದೆ ಬಂದಿದ್ದೇವೆ. ಜ್ಞಾನ ಬಂದಾಗ ಗೊತ್ತಾಯ್ತು ನಮ್ಮದು ಅಪರಾಧ ಎಂಬುದಾಗಿ. ಆದ್ದರಿಂದ ಈ ವೇಳೆಗೆ ಕ್ಷಮೆಯನ್ನು ಯಾಚಿಸುವುದರ ಮುಖೇನವಾಗಿ ಒಂದು ಪ್ರಾರ್ಥನೆ ಇದೆ. ಮೋಕ್ಷವನ್ನು ಕರುಣಿಸಬೇಕು ಸ್ವಾಮಿ. ನೀನೇ ನಂಬಿರುವ ತಂದೆ ಅನ್ನುವುದು ಸ್ಪಷ್ಟ ಆಯ್ತು. ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸಬೇಕು ತಂದೆ. ಅಸ್ತು. ಮದಿರದ ಕಾಂತಿಯ ನಿನ್ನನ್ನು ಮಧು ಎಂದು ಕರೆಯುತ್ತೇನೆ. ಧನ್ಯನಾಥಿ. ಕಠಿಣ ಕಾಯದವನಾದ ನೀನು ಕೈಟ. ಸಂತೋಷ. ನಿಮ್ಮ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸುತ್ತೇನೆ. ನನ್ನ ಮಾತು ನಾನು ಉಳಿಸಿಕೊಳ್ಳಬೇಕಲ್ಲ, ಅದಕ್ಕಾಗಿ ನನ್ನ ತೊಡೆಗಳೆರಡನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ನಿಮ್ಮ ಶಿರಗಳನ್ನು ಇಡೀ ಕತ್ತರಿಸಿ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತೆ ಮೇದಿನಿಯನ್ನು ತಿರುಗಿ ಬೆನ್ನರನು ನಾವೇ ಕಮಲದಿ ಮೆರಿವೆ ಕಮಲ ಜಲನ್ನು ನೀವಿಸಿ ಸೃಷ್ಟಿ ಕಾರ್ಯದಲ್ಲಿ ಅನಂತ ಆನಂದದ ಮೋಕ್ಷಧಾಮವನ್ನು ನೀಡಿದ್ದೇನೆ. ಅವರ ಹೆಸರು ಈ ಪ್ರಪಂಚದಲ್ಲಿ ಸ್ಥಾಯಿಯಾಗಿರಬೇಕಲ್ವಾ? ಅದಕ್ಕಾಗಿ ಅವರ ದೇಹದ ಮೇಧಸ್ಸನ್ನು ತೆಗೆದಿದ್ದೇನೆ, ಜಲದಿಯಲ್ಲಿ ಹೊದಿಸಿದ್ದೇನೆ, ಭೂಮಿಯ ನಿರ್ಮಾಣವನ್ನು ಮಾಡಿದ್ದೇನೆ, ಭೂಮಿಗೆ ಮೇದಿನಿ ಎಂಬಂತಹ ಹೆಸರನ್ನು ಇರಿಸಿದ್ದೇನೆ. ಇವರು ನನ್ನ ಮಕ್ಕಳು. ನಾನು ನಿದ್ರೆ ಮಾಡಿದಾಗ ಹುಟ್ಟಿಕೊಂಡವರು. ನಾನು ರಕ್ಷಣಾಕರ್ತೃ ತಾನೆ. ರಕ್ಷಣಾಕರ್ತೃವಾದವರು ನಿದ್ರೆ ಮಾಡಿದರೆ ಶತ್ರುಗಳು ಹೊರಗಿನಿಂದ ಹುಟ್ಟಿಕೊಳ್ಳುವುದಿಲ್ಲ, ಅವನ ಒಳಗೇ ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದ ಅಂತಃಶತ್ರುಗಳ ಬಗೆಗೆ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಇರಬೇಕು ಎಂದು ನಾನು ಹೇಳಿದ ಹಾಗಾಯಿತು. ಆ ವೇಳೆಗೆ ನನ್ನ ನಾಭೀ ಕಮಲ ಪ್ರದೇಶದಿಂದ ಬ್ರಹ್ಮದೇವ ಮೇಲೆದ್ದು ಬಂದ. ಅವನನ್ನು ಸೃಷ್ಟಿಯ ಕಾರ್ಯದಲ್ಲಿ ನಿಯೋಜಿಸಿದ್ದೇನೆ. ನಾನು ನನ್ನ ವೈಕುಂಠ ಧಾಮಕ್ಕೆ ತೆರಳುತ್ತೇನೆ. ಜನನಿಯ ಜಯಲಿ ಮಾಲಿನಿಯೋ ವರದನು ಜಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಆ ಆ ಕಾಮಿನಿಯೋ ವರದನೋಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಕಲ್ಪನ ತಪವನು ಕೈವೆ ಎನ್ನುತ್ತಲೇ ಕನಕ ಕಲ್ಪನ ತಪವನು ಕೈವೆ ಎನ್ನುತ್ತಾರೆ. ವನಕ್ಕಾಗಿ ನಡೆದಂದು ಮನದಿಯೋಚಿಸಿದಳು. ವನಕ್ಕಾಗಿ ನಡೆದಂದು ಮನದಿಯೋಚಿಸಿದಳು. ಜನನೀಯತೆಯಲಿ ಮಾಲಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ಹೆತ್ತ ತಂದೆ ತಾಯಿಯಂದ್ರಿಗೆ ಅದೆಷ್ಟು ಮಕ್ಕಳಿದ್ದರೇನಂತೆ ಹೆತ್ತವರ ಆಸೆ ಆಕಾಂಕ್ಷೆಯನ್ನು ಈಡೇರಿಸದೇ ಇದ್ದಲ್ಲಿ ಸಂತೃಪ್ತಿ ಎಣಿಸಿಕೊಳ್ಳುತ್ತಾರೆ. ಹಾಗಾಗಿ ಹೇಳಿಕೊಳ್ಳುವುದಕ್ಕೆ ಹಲವಾರು ಮಕ್ಕಳ ತಾಯಿಯಂತಹ ನನ್ನ ತಾಯಿ ದಿತಿದೇವಿ ಯಾವತ್ತು ಕೊಂಡನ ಆಗಮನವನ್ನು ಕಂಡು ನಗನಗುತ್ತಾ ಸಂತೋಷದಿಂದವ ನನ್ನ ತಾಯಿ
ಆದ್ರೆ ಇಂದಿನ ದಿವಸ ಆ ರೀತಿ ಅಲ್ಲ. ಅರಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರ ಕಣ್ಣೀರನ್ನೇ ಸುರಿಸುತ್ತಾ ಇದ್ದವರು ಅಮ್ಮನಲ್ಲಿ ಕಣ್ಣೀರಿನ ವಿಚಾರ ಏನೆಂದು ಕೇಳಿದಾಗ ಕೊರಳಲ್ಲಿ ಕತ್ತರಿಸುವಂತಹ ಮಾತನಾಡಿದ್ದಾರೆ. ಹಿಂದೆ ಅದೆಷ್ಟು ಅಗ್ರಜರಿಗೆ ಜನ್ಮವನ್ನು ಕೊಟ್ಟವು ನನ್ನ ತಾಯಿ. ಆದ್ರೆ ಏನು ಮಾಡುದು, ಸ್ವರ್ಗ ಲೋಕವನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಅಗ್ರಜರನ್ನು ಕಳುಹಿಸಿಕೊಟ್ಟಿದ್ದಾರೆ. ಆ ದೇವತೆಗಳ ಮೋಸದಿಂದಾಗಿ ನನ್ನ ಅಗ್ರಜರನ್ನು ಕಳೆದುಕೊಳ್ಳುವಂತಹ ನಮ್ಮ ಪಾಲಿಗೆ ಒದಗಿ ಬಂತು. ಹಾಗಾಗಿ ನನ್ನ ತಾಯಿಗೆ ಶೋಕ ಎಂಬುದು ಕಾಡುತ್ತಿತ್ತು ಸ್ವಾಮಿ. ಅದು ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಪುತ್ರ ಶೋಕದಿಂದ ಕಣ್ಣೀರನ್ನು ನಡುತ್ತಿದ್ದಂತಹ ಅಮ್ಮನಿಗೆ ಧೈರ್ಯದ ಮಾತನಾಡಿದ್ದೇನೆ. ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸುತ್ತೇನೆ ಎಂಬುದಾಗಿ. ಯಾಕೆ ಮಾತನಾಡಿತ್ತು? ಸಾಧನೆಗೆ ಗಂಡಾದರೇನು ಹೆಣ್ಣಾದರೇನು ಸಾಧಿಸಿ ತೋರಿಸುತ್ತೆ ಎಂಬ ಛಲವೊಂದಿದ್ದರೆ ಸಾಕು ತಾನೆ. ಆ ಹೊತ್ತಿಗೆ ಮಾಡಿದಂತಹ ಮಾತು, ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದೆ ಎನ್ನುವ ಹಾಗೆ ಈ ಹೊತ್ತಿಗೆ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಬಂದು ಸೇರಿದ್ದಾದರೂ ಇಲ್ಲಿಗೆ ದಟ್ಟವಂತಹ ಕಾನನ ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬಹುದು. ಈ ಹೊತ್ತಿಗೆ ಕಷ್ಟ. ಯಾಕೆ? ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಇಳಿಯಲಿರುವಂತಹ ಯಥೇಚ್ಛವಂತಹ ಕಾಮಕರು ಬೆಟ್ಟ ಕಣ್ಣ ಮುಚ್ಚಿದ ರೀತಿ ನನ್ನನ್ನೇ ನೋಡುತ್ತಾ ಇದ್ದಾರಲ್ಲ, ಇವರ ಮುಂದೆ ನಾನು ತಪಸ್ಸನ್ನು ಆಚರಿಸಿದ್ದಾದರೆ ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನ ಬರುತ್ತದೆ. ಹಾಗಾಗಿ ಅವರ ಬಗ್ಗೆ ಆಲೋಚನೆ ಮಾಡುವುದಲ್ಲ. ಮೇಲೆ ನೋಡಿ, ದೇವತೆಗಳು ಹೇಳುವುದಕ್ಕೆ ಹೋದಂತಹ ಮನಸ್ಸುಳ್ಳವರ ಮನೆ ಹೇಳುತ್ತಾರೆ, ಮಾಡುವುದಿಲ್ಲ ಅನ್ಯಾಯವನ್ನೇ. ಈ ಹೊತ್ತಿಗೆ ಮಾಲಿನಂತಹ ನಾನು ಇವರಿಬ್ಬರ ಕಣ್ಣನ್ನು ತಪ್ಪಿಸಿ ತಪಸ್ಸನ್ನು ಆಚರಿಸಬೇಕು. ಯಾವ ರೀತಿ ತಪಸ್ಸನ್ನು ಆಚರಿಸಲಿ ಎಂಬುದಕ್ಕೆ ಮನದಲ್ಲಿ ಆಲೋಚನೆ ಮಾಡಿದಾಗ, ಸ್ವಾಮಿ, ದೂರದಲ್ಲಿ ಕಾಣುತ್ತಿರುವುದಾಗಿ ಏನು? ಮಹಿಷಿಗಳ ಹಿಂಡಲವೇ ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಉಂಟು. ಯಾವುದರ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ಹಾಗಾಗಿ ಅತಿ ಶೀಘ್ರದಲ್ಲಿ ಮಹಿಷಿಯ ರೂಪವನ್ನಂತೂ ತಪಸ್ಸನ್ನು ಆಚರಿಸುತ್ತೇನೆ. ನನ್ನ ತಪಸ್ಸಿಗೆ ವಿಘ್ನ ಉಂಟಾಯಿತು. ಇದಕ್ಕೆ ಕಾರಣವೇನೆಂಬುದಾಗಿ ದಿವ್ಯ ದೃಷ್ಟಿಯಲ್ಲಿ ನೋಡಿದ್ರೆ ದಿವ್ಯ ಮಗಳಾದಂತಹ ಮಾಲಿನಿಯು ಮಹಿಷಿ ರೂಪದಲ್ಲಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇದು ನಮಗೆ ಮಾತ್ರ ಅಪಮಾನವಲ್ಲ, ಮುನಿಕುಲಕ್ಕೆ ಅಪಮಾನ. ಮಾತ್ರವಲ್ಲ, ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ನಾನಿನ್ನು ಇಲ್ಲಿರುವುದು ಸರಿಯಲ್ಲ. ತಪಸ್ಸಿಗಾಗಿ ಬೇರೆ ಸ್ಥಳ ಏನಿದು ಘನತರ ತಪವು ಮಾನಿನಿ ಮಣಿಯನಿ ಬಳಲಿದೆ ತಪಸ್ಸಿಗೆ ತೊಡಗಿದೆಯಲ್ಲ. ಇಕೋ ನಿನ್ನ ಆರಾಧ್ಯ ದೈವ ಬಂದಿದ್ದೇನೆ. ಸಾಧುರಾಗದಿ ಬೇರು ನಿನ್ನ ಮನದಿರವನ್ನು. ಕರುಣಸಾಗರ ದೇವ, ಕರುಣಸಾಗರ ದೇವ, ಪರಮೇಶ ಕೇಳಯ್ಯ, ಹರುಷದಿಂದ ನೀ ಮನದಿರವ, ದುರಧೀರನಾಗಿಗ ತರಳನ ಬಯದಿ
ತೀರಿಸಿದೀನು ಘೋರ ತಪಭಾಗ ದೇವಾ ದೇವಾ ಶುಭವಾಗಲಿ ಎದ್ದೇಳು. ವಿಭಿನ್ನವಂತಹ ತಪಸ್ಸಿಗೆ ಮೆಚ್ಚಿ ಮೈದೂರಿದರೆ ತಂದೆ. ಹೌದು. ಏನು ಬರಬೇಕೆಂಬುದಾಗಿ ಕೇಳುತ್ತಿದ್ದೇನೆ. ನಿಜ. ಈ ಕ್ಷಣದಲ್ಲಿ ಈ ರೀತಿಯಾಗಿ ತಪಸ್ಸನ್ನು ಆಚರಿಸಬೇಕಾದರೆ ಬಲವಂತಹ ಕಾರಣ ಏನಿತ್ತು? ನನ್ನ ತಾಯಿ ಆಸೆಯನ್ನು ಈಡೇರಿಸಬೇಕೆಂಬ ಕಾರಣಕ್ಕಾಗಿ ದುರಧೀರನಂತಹ ಮಗನನ್ನು ಪಡೆಯಬೇಕು. ಅಂತಹ ಮಗು ಮೂರು ಲೋಕದಲ್ಲಿ ವಿಭುವಾಗಿ ಮರೆಯಬೇಕೆಂಬ ಕಾರಣಕ್ಕಾಗಿ ಈ ರೀತಿ ತಪಸ್ಸನ್ನು ಆಚರಿಸಿದ್ದೆ. ಹಾಗಾಗಿ ಅಂತಹ ಮಗನನ್ನು ಪಡೆಯುವ ಹಾಗೆ ವರವನ್ನು ಅನುಗ್ರಹಿಸಬೇಕು ತಂದೆ. ಮಗಳೇ ದೇವಾ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಮನಸಂಕಲ್ಪವನ್ನು ಈಡೇರಿಸಿಕೊಡುವುದಕ್ಕಾಗಿ ತಥಾಸ್ತುವಂತಹ ಪುತ್ರನು ಹುಟ್ಟಿಕೊಳ್ಳಲಿ. ಆದರೆ ಅವನು ಏನು ಮಹಿಷ ರೂಪಿಯಾಗಿರುತ್ತಾನೆ, ಮಹಿಷನಾಗಿ ಬೆಳೆಯುತ್ತಾನೆ. ಇಲ್ಲ, ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದ್ರೂ ಹೇಗೆ ಹೇಳಿ, ಎದೆ ಹಾಲು ಉಳಿಸುವುದಾದ್ರೂ ಎಂದು ಈ ವಿಚಾರವನ್ನು ನನ್ನ ತಾಯಿಯ ಬಳಿ ಹೇಳುವ ಮುನ್ನ ಆದಷ್ಟು ಬೇಗ ಈ ಮಾಲಿನಿಗೆ ಈ ಸ್ಥಳದಲ್ಲೇ ಮೃತ್ಯುವನ್ನು ಮರುಗದಿರು ಮಾಲಿನಿಗೆ ಮುನಿವರ ದೊರೆದ ವಚನವು ತಪ್ಪಲರಿಯದು. ಮುನಿವರ ಒರೆದ ವಚನವು ತಪ್ಪಲರಿಯದೋ. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತುರಪರ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲಿರುದ ಸಂತೈಸಿದನು ಮಾಲಿನಿಯ. ಮರುಗದಿರೋ ಕೊರಗದಿರೋ ಅಳಲದಿರೋ ಮಾಲಿನಿ ಮಾಲಿನಿ. ಮಾಲಿನಿ ದೇವ, ವರವಾಕ್ಯವನ್ನು ಕೇಳಿ ಕೊರಗಿಗೊಳಗಾಗಿರು. ನಿಜ. ಏನು ಮಾಡೋಣ? ಏನು ಮಾಡಲಿ? ಮಹಿಷಿ ರೂಪವನ್ನಂತೂ ನೀನು ತಪಸ್ಸಿಗೆ ತೊಡಗಿದುದರಿಂದ ಸುಪಾರ್ಶಕನೆನ್ನುವ ಮುನಿಗೆ ಸಿಟ್ಟು ಬಂತು. ಪರಿಣಾಮ ಮಹಿಷನೇ ಮಗನಾಗಿ ಹುಟ್ಟಲಿ ಎಂದು ಶಾಪವನ್ನು ಕೊಟ್ಟಿದ್ದ. ದೇವ, ಶಾಪ ಕೊಟ್ಟದ್ದು ಮುನಿ, ಪ್ರತ್ಯಕ್ಷರಾದವರು ಬ್ರಹ್ಮದೇವರು. ತಮ್ಮಿಂದ ಪರಿಮಾರ್ಜನೆ ಇಲ್ಲ ಮಗಳೇ. ಯಾಕಾಗಿ? ತಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎಂದು ನುಡಿದಿದ್ದ. ಹಾಗಾಗಿ ಮಹಿಷನಿಗೆ ತಾಯಿಯಾಗುವುದು ಆಗಲೇ ಬೇಕಿದ್ದರೂ ಇನ್ನೊಂದು ವಿಶೇಷವನ್ನು ನೀನು ತಿಳಿದುಕೊಳ್ಳಬೇಕು. ಯಾವುದದು? ನಿಮ್ಮ ವಂಶೀಯರೆಲ್ಲರೂ ಸುಂದರ ಪುರುಷರಲ್ಲ, ಅಕರಾಳ ವಿಕರಾಳ ಸ್ವರೂಪವಿತ್ತು. ನಿಜ. ಆದರೆ ತಮ್ಮದಾದಂತಹ ಸಾಧನೆಯ ನೆಲೆಯಲ್ಲಿ ಲೋಕೋತ್ತರವಾದಂತಹ ಭವ್ಯ ಕೀರ್ತಿಯನ್ನು ಪಡೆದಿದ್ದಾರೆ. ನಿನ್ನ ಮಗನು ಹಾಗೆ ಸ್ವರ್ಗ ಮರ್ತ್ಯ ಪಾತಾಳಗಳ ಪಟು ಭಟರನ್ನು ಗೆದ್ದು ಆಳುವಂತಹ ವೀರಮಲ್ಲನಾಗ್ತಾನೆ. ಹೌದೇ? ಸಂತೋಷವಲ್ಲವೇ? ಸತ್ಯ. ಬೇಡ. ಈ ಹೊಸಕಲ್ಯ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ಮೂರು ಲೋಕವನ್ನು ಗೆಲ್ಲುವಂತಹ ಮಗನನ್ನು ಪಡೆಯುವಂತಹ ನಾನೆಷ್ಟು ಭಾಗ್ಯವಂತಳು ಹೇಳಿ. ಈ ಸಂತೋಷದ ವಿಚಾರವನ್ನು ನನ್ನ ತಾಯಿಯ ಬಳಿಗೆ ತಿಳಿಸಬೇಕಾಗಿದೆ. ಇತ್ತಲ ಕಶ್ಯಪ ಮುನೀಶನ ಪತ್ಪತಿಯಾಗಿ ದಿತಿಯೋ ತನ್ನಯ ಪುತ್ರರೆಲ್ಲರೂ ಸುರಪುರ ಬಯಸುತ್ತ ಸಂಗರಗೆ ದಿತಿಯೋ ಹೆಸರಿಗೆ ಹಿರಿತನ, ಆದರೆ ಹಿರಿತನಕ್ಕೆ ತಕ್ಕ ಭಾಗ್ಯವಿಲ್ಲದೆ ಹೋಯಿತಲ್ಲ. ಏನು ಮಾಡೋಣ ಹೇಳಿ? ಮೇಲು ಲೋಕವಾದಂತಹ ಸುರಲೋಕವನ್ನು ನನ್ನ ಸವತಿಯ ಮಕ್ಕಳಾದಂತಹ ದೇವತೆಗಳು ಪಡೆದು ಭೋಗಿಸುತ್ತಾ ಇದ್ದರೆ ಅದನ್ನು ಪಡೆಯುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು ಅವರ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋದರು. ಹೀಗೆ ಪುತ್ರಶೋಕದಿಂದ ಕಂಗೆಟ್ಟಿರುವಾಗ ಮಗಳಾದಂತಹ ಮಾಲಿನಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ನಮ್ಮ ದೇವನನ್ನು ಒಲಿಸಿಕೊಂಡು ಬಂದು ವರವನ್ನು ಪಡೆಕೊಂಡು ಬಂದಳು. ನಂತರ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾದನೊಂದಿಗೆ ಜರುಗಿ ಪುತ್ರ ಸಂತಾನವು ದೊರಕಿತು. ಪುತ್ರೋತ್ಸವದ ಸಡಗರದಲ್ಲಿ ಮೈಮೆರೆತಿದ್ದರೂ ಗಂಡು ಮಕ್ಕಳನ್ನು ಕಳಗೊಂಡಂತಹ ನೋವು ನನ್ನ ಎದೆಯನ್ನು ಬಾಧಿಸುತ್ತಾ ಇದೆ ಅಲ್ಲ. ನನ್ನ ಈ ಪುತ್ರ ಶೋಕವನ್ನು ಕಡಿಮೆ ಮಾಡುವವರು ಯಾರಿದ್ದಾರೆ?
ಜೀವನದಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ. ಮಹಿಷನೆಂಬಂತ ನಾಮಧೇನು ಕೊಟ್ಟಿದ್ದೀರಿ. ಅವನ ಬಾಲ ಲೀಲೆಯನ್ನು ನೋಡ್ತಾ ಸಂತೋಷದಿಂದ ಜೀವನ ಕಳಿಬೇಕಂತ ನೀವು ಇನ್ನು ಯಾಕೋ ದುಃಖದಲ್ಲಿದ್ದೀರಿ. ಕಾರಣ ಉಂಟು ಕಂದ. ಏನು ಕಾರಣ? ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ಪಡೆಯುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು ಅಂದರೆ ನಿನ್ನ ಭಾವಂದಿರು ಅವರೆಲ್ಲ ಆ ದೇವತೆಗಳ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋಗಿದ್ದಾರೆ. ಅವರನ್ನೆಲ್ಲ ಕಳಕೊಂಡಂತಹ ನೋವು ನನ್ನ ಎದೆಯನ್ನು ಬಾಧಿಸುತ್ತಾ ಇದೆ. ಅದಕ್ಕಾಗಿ ಚಿಂತೆಯನ್ನು ಮಾಡ್ತಾ ಇದ್ದೀನಿ. ಚಿಂತೆಯನ್ನು ಬಿಟ್ಟು ಬಿಡಿ. ನಿಮ್ಮನ್ನು ಪದೇ ಪದೇ ಏಳಿಸ್ತಾನೆ ಸುರಪ್ಪ. ಅಂತಹ ಸುರಪ್ಪನಲ್ಲೇ ಬಳಿ ಸುರ ಪೀಠವನ್ನು ನಮ್ಮ ಸ್ವಾಧೀನವಾಗಿ ಮಾಡ್ತೇವೆ. ಪ್ರವೇಶ ಮಾಡಿದ್ದೇನೆ. ಎದುರಾಗಿ ಬಂದಂತಹ ಸುಮಾರತರಲ್ಲೇ ಕಾಲಗಮುಖೇನ ಬಳಿದೋರಿಸಿ ಮತ್ತೆ ಬಂದ ಸುರಪ್ಪ ನನ್ನ ಕೈಯಿಂದ ಬೆಟ್ಟದಿಂದ ಬಲಗೊಳ್ಳಿದ್ದಾನೆ. ಸುರಪೀಠ ಬರಿದಾಗಿದೆ. ಎಲ್ಲಿಂದಲೂ ಹಾರುತ್ತಾ ಬಂದಂತ ನೀನು ಸುರಪ್ಪನನ್ನು ಬಡಿದೋಡಿಸಿ ಸುರಪೀಠವನ್ನು ಏರಿದಂತಹ ಸಮಯದಲ್ಲಿ ನಿನ್ನ ರೆಕ್ಕೆಯಿಂದ ಬಡಿದೆಯಾ? ಯಾರು ನೀನು? ನಿನಗೂ ನನಗೂ ಯಾವ ರೀತಿಯ ದ್ವೇಷ? ಎಲ್ಲಾ ವಿಚಾರಗಳು ಹೇಳು. ಅವರ ಕಷ್ಟದ ವಿಚಾರವನ್ನು ತಿಳಿದು ಯುದ್ಧಕ್ಕಾಗಿ ಬಂದವನು ಸಾಮಾನ್ಯನಲ್ಲ. ಯಾರು ನೀನು? ಯಕ್ಷರಾಜ ಪಿಂಗರಾಜ.
ಸಂತೋಷದ ವಿಚಾರ ಹೌದು. ನಮ್ಮವರಿಗೆ ತಿಳಿಸಬೇಕು. ಪರಿಗಿಸುತ್ತ ಬಳಿಕೂ ಪರಿಗಿಸುತ್ತ ಬಳಿಕೋರ್ವಚಾರನು ತರಗರಿಸಿ ಭಯದಿಂದ ನಡುಗುತ್ತ ಬರದಿ ನಡೆದಂದಾಗ ಮಾದಿನಿ ಗೆರಗೆ ಬೇಡನೋ ಅಮ್ಮ 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 ಯಾರು ನೀನು? ನಾನು ದೊರಗರ ಸೇವ್ ಮಾಡುವವ. ಎಂತದ್ದು ಸೇವ್ ಮಾಡುದು? ನಾನೇ ಅಲ್ವಾ ಸೇವೆಯನ್ನು ಮಾಡುವವ. ಇವತ್ತಿನ ಬಂಡೆಯ ಬದಲ ಬಂದೆ. ಎಲ್ಲಿಂದ? ಗುರುಪುರಕ್ಕೆ ಹೋಗಿ ಬಂದೆ. ಎಲ್ಲಿಗೆ? ಗುರುಪುರಕ್ಕೆ. ಅಲ್ಲಿಂದ ಹಾಕಿ ಕೆಲಸ ಅಲ್ಲಿ ಹೋಗಿ ಹೋಗುದು. ಮತ್ತೆ ಇಲ್ಲಿಗೆ ಹಾಕಿ ಬಂದದ್ದು ಕರ್ಕೊಂಡು ಹೋಗುದು. ಅಮ್ಮ ನೀವು ನನ್ನ ಹಾಗೆ ತಪ್ಪಿಸ್ತೀರಿ. ಮತ್ತೆ ಸರಿಯಾಗಿ ಹೇಳು. ಗುರುಪುರ ಸುರಪುರಕ್ಕೆ ಹೋದವ. ಹೋದಂತಹ ವಿಚಾರ ಉಂಟು. ಆಲಿಸಬೇಕಾ? ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಗೆ ಭಿನ್ನಗಳ ಮಾಲಿನಿ ಗುಣಮಣಿಗೆ ಭಿನ್ನಗಳ
ದೇವಂತ ನಿಮ್ಮಯ ಕಾಂತ ನಿಮ್ಮಯ ಆಯ್ತಾ ನಿಂತಿತು. ನಿಮ್ಮ ಕಾಂತಪ್ಪಣ್ಣ ಯಾರು? ನಿಮ್ಮ ಕಾಂತಪ್ಪಣ್ಣ ಕಾಂತ ಮೊನ್ನೆ ಓಟು ಹಾಕಿಸಿ ಎಂತದ್ದು ಓಟು ಒಟ್ಟಾಗಿ ಆ ಓಮಿನಿ ಕಾರಿನವರನ್ನು ಅನಿವಿಷರನ್ನು ಬೆಳೆದಟ್ಟು ಹೋದ್ದು ವಿಷಯ ಗೊತ್ತಾಯ್ತು. ಪರಿಣಾಮ ಎಲ್ಲ ಬಂದ್ರು ಉದ್ದಕ್ಕೆ ಎಂತದ್ದು ಉದ್ದ ಯುದ್ಧವನ್ನು ಮಾಡೋದಕ್ಕೆ ಬಂದಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ? ಅಗ್ನಿ, ವಾಯು, ವಾರುಣಿ, ವರುಣ, ಮಳೆ ಸುರಿಸುವ ವರುಣ, ಮಾರಿ ಹಿಡಿದವ. ಹೌದು, ಯಾವಾಗ ಬರ್ಬೇಕಂತ ಗೊತ್ತಾಗುದಿಲ್ಲ. ಸತ್ಯ, ಒಟ್ಟು ಸುರಿಯುವುದೇ ನಿಜ. ಇನ್ನು ಬರ್ಲಿಕ್ಕಿಲ್ಲ. ಪೆಟ್ಟು ಓಡಿದ್ದಾರೆ, ಸೋತು ಹೋಗಿದ್ದಾನೆ. ಆಮೇಲೆ ನೀರುಳ್ಳಿ ಬಂತು. ಯಾವ್ದದ್ದು? ನೀರುಳ್ಳಿ ಇರೋತಿ. ಕುಂಬಾರ ಬಂದ, ಕುಬೇರ ಪೆಟ್ಟು ತಿಂದು ಓಡಿದ್ರೆ ಎಲ್ಲರೂ ಕೂಡ ಸೋತು ಹೋಗಿದ್ದಾರೆ. ಆಗ ನಾಯಕ ಬಂದ. ಎಲ್ಲಿಯವ? ಸುರಪಾಲ ನಾಯಕ. ಸುರಪಾಲ ಐರಾವತ ಏರಿಕೊಂಡು. ಯಾರಿಗೆ ಮಾತ? ಐರಾವತವನ್ನು ಏರಿಕೊಂಡು ಕೈಯಲ್ಲಿ ಉಜ್ಜಲು ಧರಿಸಿಕೊಂಡು ಆ ರೀತಿ ಎಲ್ಲ ವಜ್ರಾಯುಧ ತಿಂದು ಓಡಿದ, ಸೋತು ಹೋಗಿದ್ದಾನೆ. ಆ ಬಳಿಕ ನನ್ನವರು ಏನು ಮಾಡಿದ್ದಾರೆ? ಅಲ್ಲಿ ವಾಸನದಲ್ಲಿ ಕುಳಿತು ಕಪ್ಪಳಕ್ಕೆ ಬಾರಿಸೇನು ಅಮ್ಮ. ಮತ್ತೆ ನೀವು ಕಪ್ಪಲಿಗೆ ಯಾಕೆ ಹೋದ ಅಲ್ವಾ? ಅದು ವಾಸನ ಸಿಂಹಾಸನ. ಆಗ ಅವರು ಬಂದರು. ಯಾರವರು? ನರ್ತಕಿಯರು, ನೃತ್ಯವನ್ನು ಮಾಡುವವರು. ಯಾರೆಲ್ಲ ಬಂದಿದ್ದಾರೆ? ರಂಬೆ, ಮುಂದುವತ್ತಿ, ಊರ್ವಶಿ, ಮೇರಕೆ, ದೋಷೆ, ಮಂಜುಘೋಷಿ, ಪಿಶಾಚಿ, ವಿಶ್ವಾಚಿ. ಆಂಬುಲೆನ್ಸ್ ಎಲ್ಲಿಗೆ ಹೋಗ್ಲಿಕ್ಕೆ? ಅಲಂಬುಸೆ, ಪುಂಡಿಗಸಿ. ಯಾವುದದು? ಅದು ಕಟ್ಟೆಯಲ್ಲಿ ಕುಣಿಯುವುದು. ಕುಂಜಿಕಸ್ಥಳ ಎಂಬುದಾಗಿ ಎಲ್ಲ ಬಂದ್ರು. ತಂದೆ ಕುಣಿದ್ರು. ಅಯ್ಯೋ ಮುಂದಿನ ಇಷ್ಟೆಲ್ಲ ಸಂತೋಷದ ವಿಚಾರವನ್ನು ನಗನಗುತ್ತಾ ಹೇಳಬೇಕು. ಈ ಹೊತ್ತಿಗೆ ನೀನು ಯಾಕೆ ಕಣ್ಣೀರನ್ನು ಹಾಕುವುದು? ನಗನಗುತ್ತಾ ಹೇಳಬೇಕು. ಪೀಠದಲ್ಲಿ ಕುಳಿರುವಾಗ ಹಾರಾಡಿಕೊಂಡು ಲಕ್ಷ ಬಂತು. ಯಾವುದದು? ರೆಕ್ಕವುಳ್ಳವ ಯಕ್ಷ, ಪುಂಗಯಾಕ್ಷ, ಪಿಂಗಲಾಕ್ಷ, ಪಟಕ ಮಾಡ್ತಾ ಸೂಚನೆ ಕೊಟ್ಟಿದ್ದೆ ತಾನೆ. ಕೊಟ್ಟೆ. ಪರಿಣಾಮ ತಡಮಾಡಲಿ ಮತ್ತೊಂದು ರೀತಿಯಿಂದ ಪಟ ಮಾಡ್ದ. ಹೌದಾ? ಎದ್ದು ನಿಂತು ಮಲಗಿದ್ರು. ಮಲಗಿಕೊಂಡಾದ್ರೆ ಯುದ್ಧ ಮಾಡುತ್ತಾರೆ. ಇಲ್ಲ ಮತ್ತೆ ಇಷ್ಟು ನಾಲಿಗೆ ಹೊರಗೆ ಹಾಕಿ ಸತ್ತೆ. ಪತಿಯೇ ನೀ ಮಾಡಿದೆಯಲ್ಲ, ಪತಿಯೇ ನೀ ಮಾಡಿದೆಯಲ್ಲ, ಈ ಪರಿಯನ ಜತೆಯ ನಗಲುವರೆ ನಲ್ಲ ಚಿತೆಯೊಳೋ ನಿನ್ನ ನಗರಿ, ಚಿತೆಯೊಳೋ ನಿನ್ನ ನಗಲಿ, ಜೀವಿತನಲ್ಲಿ ಜತೆಯೊಡನೆ ಉಸುರಲಿ. ಪತಿಯೇ ನೀ ಮಾಡಿದೆಯಲ್ಲ ವಲ್ಲಭ. ಶಿವನೇ, ಈ ಹೊತ್ತಿಗಿಂತಹ ಕಣ್ಣ ಕಠೋರವಂತಹ ಮಾತನ್ನು ಕೇಳುತ್ತಾ ಇದ್ದೇನೆ. ನನ್ನವರ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತಾದರೂ ಯಾವುದು? ಮಾಲಿನಿ, ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತಿರಬೇಕು. ಯುದ್ಧವನ್ನು ಮಾಡಿ ಹಿಂತಿರುಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಸಂತೋಷದ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕೆಂದಾಗ ಆಡಿ ಹೋದಂತಹ ಮಾತು. ಬದುಕೆನ್ನುವುದು ಉಜ್ವಲವಾಗಬೇಕು, ಭವಿಷ್ಯ ಎನ್ನುವುದು ಬಂಗಾರವಾಗಬೇಕೆಂಬುದಾಗಿ ತಿಳಿದವಳು ನಾನು.
ಜೀವನದಲ್ಲಿ ಅದೆಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೆ. ಆ ಆಸೆಗಳೆಲ್ಲವೂ ಕೂಡ ನುಚ್ಚು ನೂರಾಗಿ ಹೋಯ್ತಲ್ಲ, ನುಚ್ಚು ನೂರಾಗಿ ಹೋಯಿತು. ಈ ಸಂದರ್ಭದಲ್ಲಿ ನನ್ನವರು ಇಲ್ಲೇ ಎಂದಾದರೆ ನಾನು ಬದುಕಿ ಏನು ಸಾಧಿಸಕ್ಕೆ ಉಂಟು ಹೇಳಿ, ಏನು ಸಾಧಿಸಕ್ಕೆ ಉಂಟು ಹೇಳಿ? ಖಂಡಿತವಾಗಿಯೂ ನಾನು ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ. ನಾನು ಕೂಡ ಸಾಯಿಸ್ತೇನೆ, ನಾನು ಕೂಡ ಅತ್ತು ಫಲವೇ ನಿನ್ನು ಸುಮ್ಮನೆ, ಅತ್ತು ಫಲವೇ ನಿನ್ನು ಸುಮ್ಮನೆ, ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗಿ ಹದನಗಳ ಬಿತ್ತರಿದೆ ಹದನಗಳ ಸುಮನ ಸಮುದ್ರವನ್ನು ಸದೆ ಪಡಿವೆ ನಾಕವಾರ್ತಿಯಲ್ಲಿ ವಶಗೈವನದ ಕರದಳ ಮಗನ ಸತ್ತವರಿಗಾಗಿ ಇದ್ದವರು ಅತ್ತರು ಎಂದಾದರೆ ಅತ್ತವರು ಒಂದಲ್ಲ ಒಂದು ದಿನ ಸಾಯುವುದಕ್ಕಿದೆ ತಾನೆ. ಇಂದ್ರ ದಿವಸ ನನ್ನ ಪಾಲಿಗೆ ಇಂತಹ ಸ್ಥಿತಿ ಬರಬೇಕಾದರೆ ಕಾರಣರಾದವರು ಯಾರು? ಯಾರು? ಎಲ್ಲ ದೇವತೆಗಳೇ, ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಡಿದು, ಮುಡಿಯ ಹೂವನ್ನೇ ಬರಿದಾಗಿರಿಸಿ, ನನ್ನದಂತಹ ಈ ಸ್ಥಿತಿಯನ್ನು ಕಂಡು ಸುರಪಾಲ ಮೇಲೆತ್ತರಕ್ಕೆ ನಿಂತು ನಗುತ್ತಾ ಇದೆಯಲ್ಲ, ನಗಬೇಕು, ನೀನು ನಗಬೇಕು. ಇದು ನಿನ್ನ ಶಾಶ್ವತವಂತಹ ನಗುವಲ್ಲ, ಇದು ನಿನ್ನ ಕೊನೆಯ ನಗು, ಇದು ನಿನ್ನ ಕೊನೆಯ ನಗು. ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸಿದ್ದ ಇದು ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಬರಿಸಿದ ರಕ್ತ ಕಣ್ಣು ಇಲ್ಲ. ನನ್ನ ಹಂತೆ ಈ ಕಣ್ಣೀರಿನ ವಿಚಾರ ನಾನು ಯಾರಲ್ಲಿ ಹೇಳಲಿ ಸ್ವಾಮಿ, ಯಾರಲ್ಲಿ ಹೇಳಲಿ? ಯಾರು ಯಾರು ಯಾಕೆ ಬೇಕು ಸ್ವಾಮಿ? ನನ್ನ ಬುದ್ಧದ ಎತ್ತರಕ್ಕೆ ಬೆಳೆದಂತಹ ಮಗನಂತಹ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನು ಕರೆದು ಇಲ್ಲಿ ನಡೆದಂತಹ ಸಮಸ್ತ ವಿಚಾರವನ್ನು ಆತನಲ್ಲಿ ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದೇ ಇದ್ದಲ್ಲಿ ಜೊತೆ ಸಂಜಾತೆ ಮಾಲಿನ್ಯ ನಾನಲ್ಲ, ಮಾಲಿನ್ಯ ನಾನಲ್ಲ. ನನ್ನ ಮಗನಂತಹ ಮಹಿಷಾಸುರನನ್ನೇ ಕರೆಯುತ್ತೇನೆ, ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ,
ಅಮ್ಮ ಏನು ಕಂದ? ರಾಜಾಂಗಣದಲ್ಲಿ ಆ, ದೈತ್ಯ ಕುಮಾರರೊಂದಿಗೆ ಆ, ನಾನು ಆಟವನ್ನ ಆಡ್ತಾ ಇದ್ದೆ. ನಿಜ ಮಗನೇ. ಅಮ್ಮ ಕಂದ. ಎತ್ತವ್ವಯ್ಯ ಆ, ದೀರ್ಘ ಧ್ವನಿ ಕೇಳ್ತಮ್ಮ. ಹೌದು ಮಗನೇ. ಆಟವನ್ನು ಬಿಟ್ಟೆ ಆ, ನಿನ್ನೆಡೆ ಓಡೋಡಿ ಬಂದೆ. ನಿಜ ಕಂದ. ಅಮ್ಮ ಮಗನೇ. ಬಂದು ನೋಡಿದಾಗ ಏನು? ನಮ್ಮ ಈ ಶೋಣಿತಾ ಪುರವೇ ಆ, ಅಲ್ಲೋಲ ಕಲ್ಲೋಲವಾಗಿದೆ. ಹೌದು. ತಾಯೇ, ಏನು ಕಂದ? ಸರಿಯಾಗಿ ನಿಮ್ಮ ನೋಡಿದ್ರೆ ಏನು? ಕಾಲ್ ಬೆರಳಲ್ಲಿ ಕಾಲೊಂಗುಲ ಕಾಣುದಿಲ್ಲ, ಆ, ಕೈಯಲ್ಲಿ ಕೈ ಬಲೆ ಇಲ್ಲ, ಆ, ಕೋಲಲ್ಲಿ ಮಂಗಸೂತ್ರ ಕಾಣುದಿಲ್ಲ, ಅಲೆಯಲ್ಲಿ ಕುಂಕುಮ ಇಲ್ಲ. ಯಾಕಮ್ಮ ಕಣ್ಣಿ? ಅಯ್ಯೋ ಶಂಕರನೇ! ಅಮ್ಮ ತುರತೀರನಾಗಿರುವ ತರಳ ನಾನು ತಿರಲು ಎಂದಿನಂತೆ ಇಂದಲ್ಲಮ್ಮ. ಆ, ನಾನು ಆಟ ಆಡಿ ಬರುವಾಗ ಆ, ನನ್ನನ್ನು ಎತ್ತಿ ಆ, ಮುದ್ದಾಡಿ ಹಾಲನ್ನು ಕೊಡುವಳು. ನಿಜ ಮಗನೇ. ಅಮ್ಮ ಕಂದ. ಕಷ್ಟ ಬಂತೆ ತಾಯಿ, ಹೌದು ಮಗನೇ. ಕಷ್ಟ ಬಂತೆ ಅಮ್ಮ. ನಿಜ ಅಮ್ಮ ಮಗನೇ. ದೈತ್ಯಗೊಳದ ಮಾತೆ ನೀನಮ್ಮ. ಆ, ನಿನ್ನ ಪಾಲಿಗೂ ಕಷ್ಟ ಬರ್ಲಿಕ್ಕಿದೆಯೋ ಸರ್ವತಾ ಇಲ್ಲ. ಹಾಗಾದರೆ ಏನು ಕಂದ? ನಾನು ಅರ್ಥ ಮಾಡಿಕೊಂಡಿರಮ್ಮ. ಯಾವ ರೀತಿ ಅದು? ಮಗನೇ ಸೃಷ್ಟಿಕರ್ತ ವಿಧಾತದಿಂದ ಬಂತೆ. ಇಲ್ಲ ಮಗನೇ. ಬಾಣಗತ್ತು ನಾರಾಯಣ ಎದುರಾದರೆ ಇಲ್ಲ ಕಂದ. ಓ ಅಮ್ಮ, ಮಗನೇ. ನಮ್ಮ ಕುಲದೇವ ಮುಕ್ಕಣ್ಣ ಪರಮೇಶ್ವರ ಆ, ಅವ ಮುರಿದ್ರೆ ತಾಯೇ. ಇಲ್ಲ ಮಗನೇ. ಮಗನೇ. ಅಮ್ಮ ಮಗನೇ. ಅಪ್ಪ ಇಲ್ಲಮ್ಮ. ಏನಂತ ಹೇಳಲಿಕ್ಕೆ? ಬೆಳಲೇ ನನಗೆಯೋ ಮುದ್ದು ಕಂದ ಕಂದ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತಿರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗದೇಗೆ ಕಂದ ಕಂದ ಮೇಲು ನಾಕವನ್ನು ಬಯಲೇ ಮೇಲು ನಾಕ ಒಂದು ಬಯಲೇ ಕಂದ ಕಂದ ಮುಂದೆ ಕಾಳಗಕ್ಕೆ ಕೈನ ಮೆರದಿ ಮುಂದೆ ಕಾಳಗಕ್ಕೆ ಕೈನ ಮೆರದಿ ಕಂದ ಕಂದ ಬೆಳದೆ ನಯ್ಯೋ ಮುದ್ದು ಕಂದ ಕಂದ
ವಿಚಾರ? ನಿನ್ನ ತಂದೆಯವರು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಂಡು ಬರುತ್ತೆನೆಂಬ ಹೋದಂತಹ ವಿಚಾರ ನಿನಗೂ ಕೂಡ ತಿಳಿದಿಲ್ಲ ಮಗನೇ. ಪರಿಣಾಮ ಏನಾಗಿದೆ? ಪರಿಣಾಮದಲ್ಲಿ ಬಂದಂತಹ ದೇವತೆಗಳನ್ನು ಎಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸಿ ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನು ಏರಿದವರು ಕಂದ. ಅಮ್ಮ ಮಗನಿ, ಎಂತ ಸಂತೋಷ ವಿಷಯ ತಾಯಿ. ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. ಹೌದು ಮಗನೇ. 33 ಕೋಟಿ ದೇವತೆಗಳನ್ನು ಸೇರಿ ಅವರನ್ನು ಕೊಂದಾಕಿದ್ದಾರೆ. ಅಮ್ಮ ಮಗನೇ, ಸುರಾಪೀಠ ನಮ್ಮದಾಗಿದೆ. ಅಪ್ಪ ಯಾವಾಗ ಬರ್ತಾರೆ, ನಾವು ಯಾವಾಗ ವಿಜಯ ಆಚರಿಸುವ ವಿಷಯಕ್ಕೆ ಬಾಮ್ಮ. ಇಲ್ಲ ಮಗನೇ, ಈ ಹೊತ್ತಿಗೆ ಸಂತೋಷವೆಂಬುದು ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯಿತು. ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನು ಏರಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಕೊಂದ ಮಗನೇ. ಅಂತ ತ್ರೈಲಕ್ಷ ಬಂದ್ರು ಕೂಡ ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲ. ಒಂದೊಮ್ಮೆಗೆ ಮುಕ್ಕಲ್ಲದೆ ತೆರಗಿಲ್ಲಿ ಬಲ್ಲಮ್ಮ. ಆತನ ಮೂರನೇ ಕಣ್ಣಲ್ಲಿ ನಾನು ಬೆವರಿದ ತನಯ ನಾಡಿದ ನುಡಿಗೆ ಮಾಲಿನಿಯೇ, ತನಯ ನಾಡಿದ ನುಡಿಗೆ ಮಾಲಿನಿಯೇ, ಮನದಿ ಹರುಷವನ ನುಡಿದಳು, ಮನದಿ ಹರುಷವನಂತು ನುಡಿದಳು.
ಅನಿಮಿಷರ ಗೆಲ್ಲಬಹುದು ಸಮರದಿ ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಕನವಲ್ಲ ಕಂದಾಯ ನಿನಗೆ ಘನವಲ್ಲ ವನಜಾಪನು ಬರುವ ಕೃತಕದಿಯೇ ವನಜನಾಪನೋ ಬರುವ ಕೃತಕದೇ ಅನವರತ ಸುಮನತರ ಪಕ್ಷದಿ ಅನವರತ ಸುಮನತರ ಪಕ್ಷದಿ ನಿನಗೆ ಬೇಡುವೆಂದು ವಿಧಿಯದೆ ಪಡೆದು ವರಗಳನ್ನು ಕಂದ ನಿನಗೆ ಬೇಡುವೆನೊಂದು ವಿಧಿಯದೆ ಪಡೆದು ವರಗಳನ್ನು ತನಯಾಡಿದ ನುಡಿಗೆ ಮಾಲಿನಿಯೇ ಮನದೆ ಹರುಷವನ ನುಡಿದಳೋ ಕಂದ ಕಂದ ಮಗನೇ ಅಮ್ಮ ಅಮ್ಮ ಕಂದ ಮಗನೇ ಮಗನೇ, ಈ ಹೊತ್ತಿಗೆ ನೀನು ಆಡಿದಂತಹ ಮಾತನ್ನು ಕೇಳಿದಾಗ ಸಂತೋಷವಾಯಿತು ಕಂದ. ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸುತ್ತಿ ನಮಗೆ ಆಡಿದಂತಹ ಮಾತು. ಆದ್ರೆ ಒಂದು ಮಾತು ಕಣಮ್ಮ, ಎಷ್ಟು ಎತ್ತರಕ್ಕೆ ಬೆಳೆದಿದ್ದಿ, ಕೆಳಗಿಳಿ ಮಗನೇ. ಮಗ ನಾನು ನನಗೆ ಭಾರವಾಗುವುದಿಲ್ಲ ಮಗನೇ, ಆದ್ರೂ ಕೆಳಗೆ ಇಳಿಬೇಕು. ಯಾಕೆ ಈ ಮಾತನ್ನು ಹೇಳಿದ್ದೆ? ಆ ದೇವತೆಗಳನ್ನು ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗಾಗಿ ಆ ನಾರಾಯಣ ಹರಿನಾರಾಯಣ ಅಮ್ಮ ಮಗನೇ ಅವ ಬಂದೆ ಅಮ್ಮ. ಅವ ಬಂದರೆ ನನ್ನ ಎರಡು ಕೋಡಿಗಳುಂಟಮ್ಮ. ಹೌದಾ? ಕೋಡಿಯಿಂದ ಕೊಟ್ಟಿ ಮಗನೇ, ಯಾವ ಹೊತ್ತಿನಲ್ಲಿ ಎಲ್ಲಿ ಹೇಗೆ ಬರುತ್ತದೆ ನಮಗೆ ಹೇಳೋದಕ್ಕೆ ಕಷ್ಟ. ಅದಕ್ಕೆ ಹಾಗಾಗಿ ಅವರೊಡನೆ ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿನಗೆ ದೇಹ ಬಲದಿದ್ದರೆ ಸಾಕಾಗುದಿಲ್ಲ ಮಗ. ಮತ್ತೆ ನಿನಗೆ ಬೇಕು ದೈವ ಬಲ. ನನಗೆ ದೈವ ಬಲ ಕಡಿಮೆ ಅಂತ ಇನ್ನು ಕೂಡ ಹೆಚ್ಚಿಸಬೇಕಲ್ಲ ಕಂದ. ಅದಕ್ಕಾಗಿ ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನಾಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ಬೇಕು ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವಲೋಕಕ್ಕೆ ನೀನು ದಾಳಿಯನ್ನು ಮಾಡಿದಿಂದ ಆದರೆ ಆ ದೇವತೆಗಳು ನಿನಗೆ ಗಣವೇ ಎಲ್ಲ. ನಿನ್ನ ಮಗ. ಹೌದು ಅಮ್ಮ ಮಗನೇ, ನಿನ್ನ ಮಾತನ್ನು ಕೇಳಿದಾಗ ಸಂತೋಷವಾಯಿತು. ಹೌದ ಕಂದ ಮಗನೇ. ಅಮ್ಮ ಆದರೆ ಒಂದು ನಾನು ಬರಿಗೈಯಲ್ಲಿ ಹೋಗ್ಬೇಕು. ಇಲ್ಲ ಮಗನೇ, ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬರಿಗೈಯಲ್ಲಿ ಹೋಗುವುದು ಸರಿಯಲ್ಲ. ಅದಕ್ಕಾಗಿ ಇದೋ ನಿನ್ನ ತಂದೆಯವರ ಪಟ್ಟದ ಕಚ್ಚಲು ಕೂಡ ನಿನಗೆ ನೀಡುತ್ತಿದ್ದೇನೆ ಮಗನೇ. ಇದು ಯಾರ ಕತ್ತೆ? ತಂದೆಯವರಿಗೆ. ನನ್ನ ಅಪ್ಪನ ಪಟ್ಟದ ಸತ್ಯ ಮಗನೇ. ಅಮ್ಮ ಮಗನೇ, ಮಾತಾಡಿದ್ದಾರೆ. ಹೇಗೆ? ಯಾವ ಬಲ ಇದ್ದಾರಂತೆ ದೈವ ದೇವರುಗಳ ಮತ್ತೆ ತಾಯಿಯಾದ ನಿನ್ನ ಮೊದಲಮ್ಮ. ಹೌದು ಮತ್ತೆ ಮೊದಲತ್ತು 10 ತಿಂಗಳಲ್ಲಿ ಈ ಪ್ರಪಂಚದ ಬೆಳಕಂತ ನೀನಮ್ಮ. ನಿಜ ಕಂದ. ಏನು ನಿನ್ನ ದಿವ್ಯ ಹಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡ ಮಗನೇ. ಹೆತ್ತ ತಾಯಿಯಂತಹ ನನ್ನ ಆಶೀರ್ವಾದ ಸದಾಕಾಲ ನಿನ್ನ ಮೇಲೆ ಇದೆ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೆ ಆತತು ಕ್ಷಣ ಪೊರ ತಂದು ಪುಷ್ಕರ ಕ್ಷೇತ್ರವ ಹೋಗುತ್ತಾನೆ ಬಳಿದು
ವಿಚಾರ ಒಂದು ಕಾಲದಲ್ಲಿ ವೈಭವದ ಬದುಕು ನಮ್ಮದು. ಸ್ವರ್ಗಲೋಕದ ಅಭಿಲಾಷೆಯಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆವು. ಕಾಲಗ ಮುಖೇನ ಇಂದ್ರಾದಿ ಸುಮನಸರಿಗೆ ಬಡಿದಟ್ಟಿ ಸ್ವರ್ಗಲೋಕ ನಮ್ಮ ಸ್ವಾಧೀನವಾಯಿತು. ಸರಿ, ಆಮೇಲೆ ಏನಾಯ್ತು? ಸೋತಂತ ಸುರಪ ಸುಮ್ಮನಿರ್ತಾನ, ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬರಲಿಲ್ಲ. ಹರಿಯಲ್ಲಿದ್ದಂತ ಚಕ್ರವನ್ನು ಕಳುಹಿಸಿಕೊಟ್ಟ. ಚಕ್ರ ಬಂದು ನಮ್ಮ ಅಂಗಾಂಗವನ್ನೆಲ್ಲ ಕತ್ತರಿಸಿ ಆಯ್ತು. ಬದುಕಬೇಕೆಂಬ ಆಶೆಯಿಂದ ಗಿರಿ ಗುಹೆ ಗೌಡದಲ್ಲಿ ಅಡಗಿ ಕುಳಿತುಕೊಂಡವರು ನಾವು. ಅಷ್ಟರ ತನಕ ಒಂದು ವಾರ್ತೆ, ಉದಯ ವಾರ್ತೆ. ಮಾಲಿನಿಗೆ ಮಗನಾಗಿ ಮಹಿಷನನ್ನು ಹುಟ್ಟಿಕೊಂಡಿದ್ದಾನಂತೆ. ಬ್ರಹ್ಮನಿಂದ ಬೇಕಾದಂತ ವರವನ್ನು ಸಂಪಾದಿಸಿದ್ದಾನೆ. ನಮ್ಮ ಕಷ್ಟವನ್ನು ಅವನಲ್ಲಿ ಹೇಳಿದಂತಾದ್ರೆ ನಮಗೊಬ್ಬ ನಾಯಕ ಸಿಗ್ತಾನೆ. ನಮ್ಮ ಮನದಲ್ಲಿ ಭಯವಾಗ್ತಾ ಇದೆ. ನಮಸ್ಕಾರ. ನಿಮ್ಮ ಯೋಗ್ಯತೆ ನೋಡಿ ಆಶ್ರಯಿಸಿದ್ದೇನೆ. ತಿನ್ನುವುದಕ್ಕೆ ಅಲ್ಲೇ ಕುಡಿಯುವುದಕ್ಕೆ ಬೇಡ, ನಾವು ಕುಡಿದೇ ಬಂದದ್ದು ಗೊತ್ತಾಗ್ತದೆ. ಹೌದು. ಅಯ್ಯ, ಇಲ್ಲಿವರೆಗೆ ನೋಡ್ಲಿಲ್ಲ. ಯಾರು ಬಂದವರು? ಯಾಕೆ ಬಂದವರು? ಮಾಲಿನಿ ಸುಕ್ಮಾರ ವೈಸಾಖ್ಯ ಪವಿತ್ರವಾದಂತಹ ಪಾದಗಳಿಗೆ ಕೊಡ್ತಾ ಇದ್ದೇವೆ. ನಿಮ್ಮ ಭಕ್ತಿ ವಿಶ್ವಾಸನೆ ಮಾಡೋಣ. ನಾವು ಅಲ್ಲಿಯರಲ್ಲ, ಮತ್ತೆ ಯಾರು? ನಿನ್ನ ಜಾತಿ ಬಾಂಧವರಯ್ಯ. ನೀನು ನಾನೇ ಸಂಕಾಸುರ, ವಿಡಲಾಸುರ, ದುರ್ಗಾಸುರ, ಚಾಮರಾಸುರ, ಶಿಶಿರಾಸುರ, ವಿಠಲಾಸುರ. ಅವರು ಯಾಕೆ ಬಂದದ್ದು? ಅವರೆಲ್ಲ ನಮ್ಮ ಜೊತೆಯಲ್ಲಿದ್ದವರು. ಹೌದಾ? ಒಂದು ಕಾಲದಲ್ಲಿ ಆ ವಿಷಯ ಬಿಡು. ಸ್ವರ್ಗಲೋಕದ ಅಭಿಲಾಷೆಯಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆವು. ಪರಿಣಾಮ ಕಾಲಗ ಮುಖೇನ ಇಂದ್ರಾದಿ ಸಮಾನದರಲ್ಲೇ ಬಡಿದಟ್ಟಿ ಅಲ್ಲೇ ಇರ್ಬೇಕಿತ್ತಲ್ಲ. ನಮ್ಮ ಅಧಿಕಾರವಲ್ಲೇ ಸ್ಥಾಪನೆ ಮಾಡಿದೆವು. ಯಾಕೆ ಬಿಟ್ಟು ಬಂದದ್ದು? ಅವನಲ್ಲಿ ಕೇಳಿ ಸ್ವಲ್ಪ ವಿಚಾರ. ಅಂತಹ ಯೋಗ ನಮಗಿಲ್ಲ. ಏನು ಭಾಗ್ಯ? ಅವ ಸುಮ್ಮನೆ ಇರಲಿಲ್ಲ ದೇವೇಂದ್ರ. ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬರಲಿಲ್ಲ. ಹರಿಯಲ್ಲಿದ್ದಂತ ಚಕ್ರವನ್ನು ಕಳುಹಿಸಿಕೊಟ್ಟ. ಗರಗರನೆ ಬಂದು ನಮ್ಮ ಅಂಗಾಂಗವನ್ನೆಲ್ಲ ಕತ್ತರಿಸಿ ಹೋಯ್ತು. ಹರಿಯ ಚಕ್ರ ಭೀತಿಯಿಂದ ಎಲ್ಲಿದ್ದರು ನೀವು? ಗಿರಿ ಗುಹೆ ಗೌರವದಲ್ಲಿ ಅಡಗಿ ಕುಳಿತುಕೊಂಡವರು ನಾವು. ಬದುಕಬೇಕೆಂಬ ಆಶೆಯಿಂದಲೇ ಇದ್ದವರು. ಅಲ್ಲಿಂದ ಒಂದು ವಾರ್ತೆ ಕೇಳಿಸಿಕೊಂಡು ಮಾನನಿಗೆ ಮಗನಾಗಿ ಮಹಿಷನನ್ನು ಹುಟ್ಟಿಕೊಂಡಿದ್ದಾನಂತೆ. ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಸಂಪಾದಿಸಿದಂತೆ ನಮಗೊಬ್ಬ ನಾಯಕ ಬೇಕಂತಾದ್ರೆ ಅಂತಹ ನಾಯಕನೇ ಬೇಕೆಂಬುದಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ಕಷ್ಟಕ್ಕೆ ನೀನೇ ಪರಿಹಾರ ಕೊಡಬೇಕು. ಕೇವಲ ನಮಗೆ ಮಾತ್ರ ಕಷ್ಟ ಒದಗಿ ಬಂದದ್ದಲ್ಲ ದೇವತೆಗಳಿಂದ, ನಿನಗೂ ಬಂದಿದೆ. ಆಗಲಿಲ್ಲ. ಯಾರಾದ್ರೂ ಹೀಗಿದ್ದಾರಾ? ನಿನ್ನ ಅಪ್ಪನ ಬಗ್ಗೆ ಆಲೋಚನೆ ಮಾಡಿ.
ಹೋಗಬೇಕೆಂದು ಕೇಳಿದ್ದೇವೆ. ಬಂದಂತ ಕಾರ್ಯ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ಮಹೇಶನೆಂಬವ ಶಂಕದುರ್ಗಾದ್ಯರನ್ನು ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ನಮ್ಮ ನಮ್ಮ ಆಯುಧವನ್ನು ಹಿಡಿದು ನಮ್ಮ ನಮ್ಮ ವಾಹನವನ್ನೇರಿ ನಡೆಯೋಣವಂತೆ. ಎಲ್ಲಿ
ನಾನು ಏರಿ ಬಂದೆಯ, ಕೈಯಲ್ಲಿ ವಜ್ರ ಹಿಡಿದೆಯ, ಸರಿ ನನ್ನ ಅಪ್ಪವನ್ನು ಕೊಲಿಸಿದೆಯ, ಏ ಪಾತಾಕಿ ಏನು ಅದನ್ನು ತಿಳಿದೆ ಬಂದವ, ಓಹೋ ಮಾಲಿನಿ ಸಂಜಾತ ಮಹಿಷ, ಓಹೋ ನಾನೇ ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆಯ, ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಶತಯಾಗವನ್ನು ಮಾಡಿ ಶತಮನ್ಯಮ್ಮ ಬಿರುದನ್ನು ಪಡೆದವನು. ಮೂರು ಮೂರ್ತಿಗಳ ಅನುಗ್ರಹ ನಮಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬಂದ ಹಾಗೆಯಿಂದ ನಡೆದರೆ ಒಳಿತು. ತಲೆ ತಲೆ ತೆಗೆದೇನು ದೇವೇಂದ್ರ, ಶಿವನ ಅನುಗ್ರಹ ನಮಗೆ ಸದಾ ಇದೆ. ದಯದಿಂದ ನಾನು ಬಂದಿದ್ದೇನೆ, ನಿನ್ನನ್ನು ಲೆಕ್ಕಕ್ಕೆ ತೆಗೆದಿಲ್ಲ. ಹೌದಾ? ಅಯ್ಯೋ ಶಂಕರಕರೇ, ಬ್ರಹ್ಮದೇವನ ವರಬಲ, ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸ್ವರ್ಗ ಮಧ್ಯ ಪಾತಾಳ ಮೂರು ಲೋಕದ ಅಧಿಕಾರಿ ನಾನಾದೆ. ಅರ್ಪಣ ತರ್ಪಣ ಯಾರಿಗೆ? ಅವಿರ್ಭಾಗ ನಿನ್ನ ಪಾಲಿಗೆ. ಓ ಶಂಕರಕರೇ, ನೀವು ನನಗಾಗಿ ಮತ್ತೆ ನಿಮಗಾಗಿ ಅದ್ಭುತ ಕೆಲಸ ಮಾಡಿದ್ದೀರಿ. ನಿಮಗೆ ವಿಶ್ರಾಂತಿ ಅಗತ್ಯ. ಸೂರ್ಯ ಮತ್ತು ಚಂದ್ರ ನಭ ಮಂಡಲದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರವನ್ನೇ ಅಲ್ಲೇ ನಿಲ್ಲಿಸಿದ್ದೇನೆ. ಮೂರು ಲೋಕ ನನ್ನ ಸ್ವಾಧೀನವಾಗಿದೆ. ಅಮೃತ ತಿಳಿಸಬೇಕು. ನೇರವಾಗಿ ಶೋಣಿತಾಪುರಕ್ಕೆ ಹೋಗ್ತೇನೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆದುಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಡ್ತಾ ಇದ್ದೇವೆ. ಹಾಗೆ ಬರುವ ಹತ್ರ ನೆಲ್ಯಾಡಿ ಕೌಕ್ರಾಡಿ ಎಂಬಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸಿದ್ದೇವೆ. ಕಥೆ ಮಧ್ಯೆ ಬಂದು ರಸಭಂಗ ಮಾಡಿದಕ್ಕಾಗಿ ಕ್ಷಮನೆ ಸುತ್ತ ಕಥೆಯನ್ನು ಮುಂದುವರೆದು ರವಿಕರಿಂದ ಅಪ್ಪಣೆ ಹಾಕಿದ್ದೇವೆ. ಯಕ್ಷಗಾನ ಕೇಳಿ. ಕಮಲ ಸಂಭವ ಮಾಡಿಲೋ
ಕಮಲ ಸಂಭವ ವಾಣಿ ಲೋಲ ದೇವೇಂದ್ರ ಓ ಶಾರದಾ ರಮಣ ಏನಪ್ಪ ಸತ್ಯಲೋಕಾಧೀಶ ದೇವ ನೀವೇ ವರವನ್ನು ಕೊಟ್ಟಂತಹ ಕೊಪ್ಪಿ ಮೆರೆಯುತ್ತಿರುವಂತಹ ಮಹಿಷ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ದೇವ. ಅಷ್ಟು ಮಾತ್ರವಲ್ಲದೆ ನಮ್ಮಲ್ಲಿ ಅಲ್ಲಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ ದೇವ. ನಮ್ಮನ್ನು ಸಂಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೂ ಪ್ರಯೋಜನವಿಲ್ಲವಾಗಿತ್ತು. ಈ ಪೂರ್ವದಲ್ಲಿಯೇ ನನ್ನ ಕುರಿತಾಗಿ ತಪಸ್ಸನ್ನು ಮಾಡಿರುವುದರಿಂದ ಅವನಿಗೆ ಒಲಿದು ಬೇಕಾದ ವರಗಳನ್ನು ಕೊಟ್ಟಿದ್ದೇನೆ. ಆತನು ಈ ಕಾಲದಲ್ಲಿ ಅಜಿಂಕ್ಯನೇ ಇದ್ದಾನೆ. ಆದರೂ ಒಂದು ದಾರಿ ಉಂಟು. ಏನು ಎಲ್ಲರೂ ನನ್ನ ಜೊತೆ ಮಾಧವನಲ್ಲಿಗೆ ಬನ್ನಿ, ಏನಾದರೂ ಒಂದು ಪರಿಹಾರ ಹೋಗೋಣ. ಏನು ಮಾಡುವುದು ಎಂಬುದಾಗಿ ಚಿಂತೆಯಲ್ಲಿದ್ದೇನೆ. ದಾರಿಯೇ ತೋಚುತ್ತಾ ಇಲ್ಲ. ಚಂದ್ರಕಾಂತ ಶಿಲೆ ಮೇಲೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಏನು ಮಾಡುವ ಖಳನವಧಿಗುವ ಯತ್ನ ಯೋಚಿಸುತ್ತಲಿರಲಂತ ಏನಾದ್ರೂ ದಾರಿ ಹೊಳೆಯುತ್ತ ನಳಿನ ಭವ ಸುರರನೊಳಗೊಂಡು ನಡೆದಂದು ವೈಕುಂಠನ ಕಾಣದಿರಲು ಬಳಿಕ ಕೈಲಾಸ ಕೈತರವಾಗ ಪುರಹರ ಹೃದಯದೊಳಗಿಲ್ಲದಿರೆ ಕಳವಳಿಸೆ ಬಳಿಕವರು ಆ ಕಾರಣ ಕೈಲಾಸಕ್ಕೆ ಬಂದರೆ ಹರನು ನಿಲಯವನ್ನು ತೊರೆದಿದ್ದಾನೆ. ಮುಂದೇನು ಮಾಡುವುದು? ಶರೀರ ನುಡಿ ಹರಿಹರ ಹಿರಾದ್ರಿಯೊಳಗಿರುವ ಹದನವನ್ನು ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಸೇರಿಕೊಳ್ಳೋಣ ಬನ್ನಿ. ಹರಿಹರ ಪಾದಕ್ಕೆ ಸಕಲ ನನ್ನಿಂದ ವರಗಳನ್ನು ಪಡೆದುಕೊಂಡಂತಹ ಕೂಳಮಹಿಷಾಖ್ಯ ಈ ಕಾಲದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ದೇವತೆಗಳನ್ನು ಧಿಕ್ಕಡಿಸಿ ಅವರ ಅಧಿಕಾರಗಳಲ್ಲಿ ತಾನೇ ತಾನಾಗಿ ಪ್ರತಿಷ್ಠಾಪಿತನಾಗಿದ್ದಾನೆ. ಅವನ ಆಳ್ವಿಕೆಯಲ್ಲಿ ಧರ್ಮದ ಧೇನು ಬಾಯಿ ಬಿಡುತ್ತಾ ಇದೆ, ಅಧರ್ಮ ಸಿಂಹವು ಗರ್ಜಿಸುತ್ತಾ ಇದೆ. ಲೋಕವನ್ನು ಸಂರಕ್ಷಿಸಬೇಕು. ರಕ್ಷಣಾಕರ್ತೃ ನಾನಿದ್ದೇನು ಫಲ. ಆದ್ದರಿಂದ ನನ್ನಲ್ಲಿ ಅಡಕವಾಗಿರತಕ್ಕಂತಹ ದಿವ್ಯ ತೇಜಸ್ಸನ್ನು ಈ ಕ್ಷಣವೇ ನಿಗ್ರಹಕ್ಕಾಗಿ ನನ್ನ ಬ್ರಹ್ಮ ತೇಜವನ್ನು ಹೊರಗಡೆ ಬೇಕಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನೇ ಹೊರಗಡೆ ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗಡೆ ಧರೆಗಿರಿಯ ಸುರರು ಜಯ
ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಡಿಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಹೀರಿ ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪಲುಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾತೆಲಾಲಿಸು ಖಳಮಾಹಿಷನು ವಿಧಾನನಿ ಇಹವರವಲನಿ ಸುರಲೋಕವೆಲ್ಲ ಎದೆಗೆಡಿಗಿ ನಿಂತಿನಿಂದ ತನ್ನ ದೌಷ್ಟ್ಯದಿಂದ 3 ಲೋಕಗಳನ್ನು ನಡುಗಿಸುತ್ತಾ ಇದ್ದಾನೆ. ರಕ್ಷಿಸು ರಕ್ಷಿಸು. ಅದುನನ್ನು ಭಜನೆಯ ಮೂಲಕ ಮೆಚ್ಚಿಸಿ ವರಗಳನ್ನು ಪಡೆದು ಮದಾಂಧನಾಗಿ ಬೆರೆಯುತ್ತಾ ಇದ್ದಾನೆಯೇ, ಅಂತಹ ದುರುಳಮೈಷನ್ನು ವಧಿಸಿ ಇಳೆಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಬಲಿಷ್ಠರಾದರು ಅವರೆಲ್ಲರನ್ನು ಮಳುಹಿ ಅವರೆತ್ತರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಜಯ ಜಯವೆಂದು ಸಕಲರು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ ಜಯವೆಂದು ಜಯ 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 ಮಹೇಶ್ವರ ದೇವ, ಇಂದ್ರಾದಿ ದಿಕ್ಪತಿಗಳೇ, ಅಮ್ಮನ ಅಭಯ ವಾಕ್ಯಗಳನ್ನು ಕೇಳಿ ನಮ್ಮ ಅಧೀರತೆಯು ದೂರವಾಯಿತು. ನಮ್ಮ ರಕ್ಷಕಿ ಅಮ್ಮ ಎಂಬುದು ಸ್ಪಷ್ಟವಾಯಿತು. ಸಜ್ಜನರೆಲ್ಲರೂ ಉಘೇ ಉಘೇ ಎಂದು ಕೊಂಡಾಡುತ್ತಾ ಇದ್ದಾರೆ. ನಿರಾಭರಣ ಸುಂದರಿಯಾದಂತಹ ನಮ್ಮಮ್ಮನನ್ನು
ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ವಸನವನ್ನೂ ತಂದಿದ್ದಾನೆ. ದೇವನಾರಿಯರು ಆಕೆಯನ್ನು ಪನ್ನೀರಿನಿಂದ ಮೀಯಿಸಿದ್ದಾರೆ, ವಸನವನ್ನು ಉಳಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ. ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಿ ಉರುವಿ ಬಿಡಬಲ್ಲಂತಹ ಸಾಮರ್ಥ್ಯಶಾಲಿನಿ ನಮ್ಮ ಅಮ್ಮ. ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆಕೆಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ. ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರ ಬರಲಿ ಎಂಬಂತಹ ದೃಷ್ಟಿಯಿಂದ ಇದನ್ನು ಸನ್ನಿಧಾನದಲ್ಲಿ ಸಮರ್ಪಿಸೋಣವೇ? ಹಾಗೇ ಆಗಲಿ ಅಮ್ಮ. ವನಜನಾಭನು ಕರದ ಚಕ್ರವ ಈ ಚಕ್ರವನ್ನು ಸ್ವೀಕರಿಸ ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತು ಈ ಬ್ರಹ್ಮದಂಡ ನಿನಗಮ್ಮ. ಸುರಪ ಉಳಿದ ದಿಕ್ಪಾಲರು ಎನಲು ಜಯ 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 ಕೆರೆಗೆ ಚೆಲ್ಲಿದಂತೆ ಅಮ್ಮ ಏನು ನಮಗೆ ಕೊಟ್ಟಿದ್ದಾಳೋ ಅದನ್ನಷ್ಟು ಆಕೆಗೆ ಸಮರ್ಪಿಸಿಯಾಗಿದೆ. ಅಮ್ಮನ ಸಿರಿಮೊಗವನ್ನು ನೋಡು, ಸಂತುಷ್ಟಳಾಗಿದ್ದಾರೆ. ಇಂದು ಸದ್ಭಕ್ತರು ನೀಡಿದಂತಹ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ನಾವೆಲ್ಲರೂ ಪ್ರಾರ್ಥಿಸೋಣವೇ? ಅಮ್ಮ ಬರಿಗಾಲಲ್ಲಿ ಯುದ್ಧಕ್ಕೆ ಹೋಗಬಾರದು. ಇದನ್ನು ತಿಳಿದಂತಹ ಪರ್ವತರಾಜ ಆಕೆಯ ವಾಹನವಾಗುವುದಕ್ಕೆ ತಾನೇ ಸಿಂಹವಾಗಿ
ನರಿ ನಾಯಿಗಳ ಓಡಾಟ. ಅಪ್ಪಾ, ದೂರದೇಶ ಆಯಿಸಿದಾಗ ನಮ್ಮವರು ಶಂಕದ್ರಿಕರು ಅಳಿಯುತ್ತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಕಧ್ವನಿ ಕೇಳ್ತೊಂಡು ಎಲ್ಲಿಂದ ಯಾವ ಕಡೆಯಿಂದ ಅರಸುತ್ತಾ ಮುಂದೋಗ್ತದೆ.
ದೇವಿ ಮಹಾದೇವಿ ನಮಸ್ತುತೆ ಮಹಿಷ ಮರ್ದಿನಿಯೇ ಶಾಂತಳಾಗಮ್ಮ ಸುರಪ ಭಯದಿದಗೆಲ್ಲ ಮುಂದಾಗೆ ಹರುಷದಲ್ಲಿ ಭಾಗವನು ಪಾಲಿದು ಜಯದಯ ಚರಣವನುರಿ ನಿರತವನದಿ ಮಿಗಿಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ಮಹಿಷ ಹಾಗೂ ಆತನ ಅನುಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರವರು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಪುಷ್ಪಾಣಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರವರು ತಾಳುವುದರ ಮೂಲಕ ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ಮಹಿಷರು ಶಿರವನ್ನೇ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸುತ್ತೇನೆ. ನಾಕದ ಪೀಠ ನಿಮಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕು? ಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಜಯ ಜಯ. ಶುಂಭಾನಿಶುಂಭರು ಅಂತ ಕೇಳಿದ್ದೆ. ನಾವೇ ಸರಿ ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರಣ ಅನೇಕವಿದೆ ತಮ್ಮ.
ವರ್ಷಗಳಿಂದ ತಪಸ್ಸನ್ನು ಆಚರಿಸಿ ಬೇಕಾದಂತವರನ್ನು ಪಡೆದವರು ನಿಜ ಪ್ರಜಾ ಏನು ಬ್ರಹ್ಮದೇವನ ವರಬಲದಿಂದ ನಮ್ಮದಾದಂತ ಭುಜಬಲದಿಂದ ಎರಡು ಲೋಕವನ್ನು ಗೆದ್ದಿದ್ದೇವೆ. ಉಳಿದಿದೆ ಒಂದು ಇಲ್ಲಿಯವರಾದ ನಮಗೆ ಸೇರಬೇಕಾದಂತಹ ಸ್ವರ್ಗಲೋಕ. ನೀನು ಆಜ್ಞೆ ಕೊಟ್ಟೆ ಅಂತ ಹೋದ್ರೆ ಶಿಕ್ಷಣ ಸ್ವರ್ಗದ ಅಧಿಕಾರವನ್ನು ಓಡಿಸ್ತೇನೆ. ಈ ವೇಳೆಯಲ್ಲಿ ನೀನೊಬ್ಬನಲ್ಲ, ನಿನ್ನ ಜೊತೆಯಲ್ಲಿ ನಾನು ಕೂಡ ಬರ್ತೇನೆ. ತಡ ಮಾಡುವುದು ಸರಿಯಲ್ಲ. ಕಣ್ಣಿನಿಂದ ಅನುದಿನವೂ ನೋಡುತ್ತಿರುವವನು ಕಣ್ಣು ಮುಚ್ಚುವುದಕ್ಕೆ ಬರುವುದೇ ಇಲ್ಲ. ಸರಿ ಎಲ್ಲ ಬಂದವರು ಯಾರು ಗೊತ್ತೇ? ಶೋಣಿತ ಅಪರಾಧೀಶ ಶುಂಭಣಿ ಶುಂಭರು ಬಂದಿದ್ದೇವೆ. ಹಿರಿಯವರಾದ ನಮಗೆ ಸ್ವರ್ಗದ ಅಧಿಕಾರವನ್ನು ಬಿಟ್ಟುಕೊಟ್ಟೆ ಅಂತ ಹೋದ್ರೆ ಬದುಕುವುದಕ್ಕೊಂದು ಅವಕಾಶ ಇಲ್ಲವಾದ್ರೆ ಹೊಡೆದವಳಿ ನಿನ್ನ ಪರಾಕ್ರಮ ಏನು ಎಂಬುದಾಗಿ ಯಾಕೆ ಹೇಳಿದೆ? ಈ ಹಿಂದೆ ನಮ್ಮ ದೊಡ್ಡಾಸುರವೀರನು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಅಕ್ಷರದಲ್ಲಿ ಎಲ್ಲರನ್ನು ಕೊಲ್ಲಿಸುವ ನಾನೇ. ಅದಕ್ಕಾಗಿ ಏನು ಸ್ವರ್ಗಲೋಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಶೋಣಿತಾಬಡೆ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದೆ. ಇಂದ್ರ ಏನು ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಶೆ ಉಂಟಾದ್ರೆ ಹಾಗೆ
ಸಸಿಯನ್ನು ಬಯಸಿದಂತಾಯಿತು. ಸಾಧ್ಯವಾಗದ ವಿಷಯವನ್ನು ನೀನು ಹೇಳಬೇಡ. ಅಷ್ಟ್ಯಾಕೆ ದೊಡ್ಡದಾದಂತಹ ದೀಪಕ್ಕೆ ಪತಂಗಗಳು ಬಂದು ಮುಚ್ಚಿದಂತಾಯಿತು. ಆ ದ್ವೀಪವನ್ನು ಹೇಗೆ ಮುರಿಬೇಕು ಚೆನ್ನಾಗಿ ನನಗೆ ಗೊತ್ತುಂಟು. ಸ್ವರ್ಗಲೋಕ ಅಂದ್ರೆ ಏನು? ಹುಲಿಯ ಗುಹೆ. ಅಂತಹ ಹುಲಿಯ ಗುಹೆಗೆ ನಿನ್ನಂತವ ಒಬ್ಬ ಇಲಿ ಬಂದಂತ ಗುಹೆಗೆ ಹೇಗೆ ಹೋಗ್ಬೇಕು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಏನನ್ನು ಒಂದ ನಿನ್ನದಂತ ಶೋಣಿತಾಪುರಕ್ಕೆ ಇಲ್ಲದಿದ್ದರೆ ಶೈವಿನಿ ಪಟ್ಟಣಕ್ಕೆ ನಾನು ಹಾಕುತ್ತೇನೆ. ಹೌದಾ? ನೀನು ಎಷ್ಟು ಮಾತಾಡಿದ್ರು ಕೂಡ ಸ್ವಲ್ಪ ಹೊತ್ತಲ್ಲಿ ನನ್ನಿಂದ ಕೈ ಸೋತು ಓಡು. ನಿನ್ನಂತವನಿಗೆ ಪೆಟ್ಟಲ್ಲದೆ ಮತ್ತೆ ಮತ್ತೆ ಇದ್ಯಾಕೆ ಪ್ರದರ್ಶನ ಕೆಡು. ಪ್ರವೇಶ ಮಾಡಿದ ಕ್ಷಣದಲ್ಲೇ ಇಂದ್ರಾದಿ ದೇವತೆಗಳು ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನಾಗ್ಲಿ ತಮ್ಮ, ಓಡಿ ಹೋದವ್ರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದೋ ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ. ಹಿಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತ ಜಯಘೋಷವನ್ನು ಹಾಡುತ್ತಾ ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನವಾಡಿಯರು ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷಿ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದಾಯ್ತು. ಆ ಬಳಿಕ ನೋಡಲ್ಲಿ ಭೂಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರ್ಬೇಕು ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ವಿರೋಧವಾಗಿ ನಡೆದರೆ ಜಾಗ್ರತೆ. ಆ ಬಳಿಕ ನೋಡಲ್ಲಿ ಸೂರ್ಯಚಂದ್ರರ ಸಂಚಾರವನ್ನಲ್ಲೇ ನಿಲ್ಲಿಸಿದೆವು. ಹಿಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ದೇವತೆಗಳಿಂದ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ಅನಾಥರಾತ್ಮನಿ
ಯಾರು? ಶುಂಭ ನಿಶುಂಭರು ಏನು ಮಾಡಿದ್ರು? ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ತಾಯಿ. ಅಷ್ಟು ಮಾತ್ರವಲ್ಲದೆ ಲೋಕ ಕಂಟಕರಾಗಿ ಮೆರೆಯುತ್ತಿದ್ದಾರೆ. ಜನನೇ ನಮ್ಮನ್ನು ಪಡೆಯಬೇಕು. ಇದೋ ಭಯ ಕರುಣಿಸುತ್ತಲ ಭಯವನ್ನು ನುಡಿದಳು, ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ, ಕಿರಿದು ಸಮಯದಿ ತರಿದು ದೈತ್ಯರ. ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯಳು, ಮರೆಸಿ ನಿಜವನು ತುಹಿನಗಿರಿಯಳು. ಇರುತ್ತ ನೋಡುವುದೆನ್ನ ಲೀಲೆಯ, ಇರುತ್ತ ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದೆನುತ ತ್ರಿದಶರಿಗರುಹಿ ಶ್ರೀದೇವಿ, ಶ್ರೀದೇವಿ ಅಲ್ಬೇಡಪ್ಪ. ವಾಮ ಮಾರ್ಗ ಅವಲಂಬಿಯಾದ ಶುಂಭನಾದರೂ ಏಕೋದೇವ ಅನ್ನಿಸಿಕೊಂಡಿರಬೇಕು. ಜಗತ್ತನ್ನೇ ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನು ಎಂಬುದನ್ನು ಪ್ರಪಂಚ ಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾರಿ ಶುಂಭರನ್ನು ಕಿರಿದು ಸಮುದ್ರೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಷ್ಟರ ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಖಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ನೀವೆಲ್ಲರೂ ಕಾಣಬೇಕು. ಹೋಗಿ ಮಕ್ಕಳೇ ನಿಶ್ಚಿಂತರಾಗಿ. ಜಯ 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 ಜಯ. ಅಳಬೇಡ. ಅಳುವ ಸುಮನ ಸರಿಗೆ ಧೈರ್ಯವ ತಿಳುಹಿ, ಅಳುವ ಸುಮನ ಸರಿಗೆ ಧೈರ್ಯವ ತಿಳುಹಿ. ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ. ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನುತ್ತ. ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನುತ್ತ. ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ
ಮಾಡಬೇಕು. ಜಗನ್ಮಾತ ಅಂತ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಬದುಕಿ ಬಂತಲ್ಲ, ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರು ಎರಡು ದೂರಿ ಪ್ರಯೋಜನ ಇಲ್ಲ ಸ್ವಾಮಿ. ನನ್ನ ಮಗನಾದ ಬ್ರಹ್ಮದೇವರಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡಮುಂಡರು ಬ್ರಹ್ಮದೇವರ ಮೆಚ್ಚಿಸಿ ವಿಶೇಷವಾದವರನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವವರಿ ಅಂತೂ ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗೋದ್ರು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟ? ಇಲ್ಲ. ರಕ್ಕಸರಿಗೆ ಆಸೆ ಎನ್ನುವುದು ಹುಟ್ಟುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದರ ನೆಪವಾಗಿರಿಸಿಕೊಳ್ಳುತ್ತಾ ನಾನು ಈ ರೂಪವನ್ನ ಮರಗೊಳಿಸಿ ಮೂರು ಲೋಕವನ್ನ ಮೋಹಿಸುವಂತಹ ಮೋಹಿನಿ ರೂಪವನ್ನ ಅಂತೂ ಕೌಶಿಕವನ್ನು ನಾಮಧರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕಿದ್ದ ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುವುದು? ಜಗನ್ಮಾತೆ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸಲ್ಲೊಂದು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಸರಿ, ಕನಕದ ಉಯ್ಯಾಲೆ ಏಳಿ ಕುಳಿತುಕೊಂಡು ಗಾನವನ್ನು ಹಾಡುತ್ತೇನೆ. ತನುಗಂಗವನ್ನಾಗಳಿಗೆ ಪಸರಿಸ್ತೇನೆ. ಕಳ್ಳರು ಮೃಗಬೇಟೆಯಿಂದ ಬರುವಂತಹ ಸಂದರ್ಭದಲ್ಲಿ ಪರಿಮಳ ನಾಗರಾಣಿಸಿ ಯಾರು ಇಬ್ಬರು ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುತ್ತ ಬಲೆಯನ್ನು ಬೀಸಿ ಕಾಮಕರನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಕಾಣುತ್ತಾ ಉಂಟಲ್ಲ ಕನಕದ ಉಯ್ಯಾಲೆ.
ನೆಗಳ್ತಕ್ಕೆ ಮಾತ್ರರಾಗಿದ್ದೇವೆ. ನಮ್ಮ ಜೀವನ ಮರ ಹುಟ್ಟಿ ಮರ ಸತ್ತದ್ದಾಗಬಾರದು ಎನ್ನುವಂತ ಉದ್ದೇಶದಿಂದ ಘೋರವಾದಂತ ಅರಣ್ಯವನ್ನು ಸೇರಿದೆವು. ಅದನ್ನು ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವರ, ಮನೋವೇಗ, ಬ್ರಹ್ಮಚರ್ಯ. ಶುಂಭನಾದರೇನು ಶಂಭುವೇ ಬಂದರು. ಒಮ್ಮಿಂದೊಮ್ಮೆಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ರು. ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಏರಿಸಿದರು ಸಿಂಹವಿಷ್ಠರ. ಹೊಗಳಿದವರ ಒಟ್ಟಿಗೆ ಜಗಳಿದವರ ಶಿರ ಹಾರಿಸಿದವರಿದ್ದೇವೆ. 3 ಲೋಕ ಸಂಚಾರ
ಎಲ್ಲರಿಗೊಟ್ಟುತ್ತ ಎಲ್ಲರಿಗೊಟ್ಟುತ್ತ ತನುವ ಶ್ರಮವನ್ನು ಕಳೆವೆಂದೆನುದಾಗ ಬರಲು 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 ಕದಂಬವನಿಗೆ ಕರು ಮೃಗಮಾಂಸವನ್ನು ಮೆಲ್ಲುತ್ತ ಮೆಲ್ಲುತ್ತ ಮೆಲ್ಲುತ್ತಲೇ ಅದ್ಭುತ ಬೇಟೆ. ನೀನೊಂದು ದಿಕ್ಕನ್ನು ಹಿಡಿದೆ, ಏನು ತಿಂದೆ ನನಗೇನು ತಂದೆ? ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿದೊಂದು ಹರಿಣ. ಹರಿಣದ ಕೋಡನ್ನು ಹಿಡಿದೆ, ಗರನೆ ಗರನೆ ತಿರುಗಿಸಿದೆ, ನೆಲಕ್ಕೆ ಬಡಿದೆ, ರುಂಡ ಬೇರೆ ಮುಂಡ ಬೇರೆ, ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ. ಅಣ್ಣ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ ಹೇಳು ನನ್ನ ಮುಂದೆ. ತಮ್ಮ ಹಂದಿ, ತಮ್ಮ ಹಂದಿ. ನಾನು ಹಂದಿ ಆದ್ರೆ ನೀನು ದೊಡ್ಡ ಹಂದಿ. ಹಾಗಲ್ವಾ? ಮತ್ತೆ ಹಂದಿ ಒಂದು ಗೋಚರಿಸಿತು, ಬಿಡುವೇನೆ? ಏನು ಮಾಡಿ? ಅದರ ಬಾಲಕ್ಕೆ ಕೈ ಕಟ್ಟೆ, ಅಲ್ಲಿಗೆ ಬಡ್ದದ್ದು. ಸರಿ, ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿ ತಿಂದೆ. ಅಷ್ಟಕ್ಕಾಗುವಾಗ ನಿನ್ನ ನೆನಪಾಯ್ತು, ನಿನಗೆ ಒಂದಿಷ್ಟು ತಂದಿದ್ದೇನೆ. ಹೌದಾ? ಆಯಾಸ ಆಯಾಸ ಆಯಾಸ, ಶ್ರಮಜಲವು ಸುರಿಯುತ್ತಾ ಉಂಟು. ಸ್ವಲ್ಪ ಗಾಳಿ ಹಾಕುವುದಾ? ಆಗುವುದಿಲ್ಲ. ಏನು ಮಾಡು? ನನಗೂ ಗಾಳಿ ಬೇಕು. ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅವರಲ್ಲಿ ಆಜ್ಞೆಯನ್ನು ಮಾಡುವ ತುಹಿನಗಿರಿ. ತಳುವದ ಸಮಯದಲ್ಲಿ ಕೇಳಿಸೆ, ಈ ಸಮಯ ತಳುವದ ಸಮಯದಲ್ಲಿ ಕೇಳಿಸೆ, ಏನಾಗಿರಬಹುದು? ನಲವಿನಿಯು ಉಯ್ಯಾಲೆಯಲಿ, ನಲವಿನಿಯು ಉಯ್ಯಾಲೆಯಲಿ ತಾ ಕುಳಿತು, ತಾ ಕುಳಿತು 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 ದೇವಿಯು ಪಾಡುದಿಹ ಗಾಯನವನಾಲಿಸುತ್ತ, ದೇವಿಯು ಪಾಡುದಿಹ ಗಾಯನವ ಆಲಿಸುತ್ತ, ತಳುವದ ಸಮಯದಲ್ಲಿ ಕೇಳಿಸೆ, ಆ ಆ ಆ ಚೆನ್ನಾಗಿ ಬೀಸು, ಮಂದ ಮಂದವಾಗಿ ಬೀಸು, ಬೇಗ ಬೀಸು. ಗಾಳಿ ಬೀಸಿದ್ರೆ ಹೀಗೆ ಬೀಸಬೇಕು. ಆಯಾಸ ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಗ್ಲಿಲ್ಲ. ಶ್ರಮಜಲವೆಲ್ಲವೂ ನಿವಾರಣೆಯಾಗಿ ಹೋಗಿದೆ. ಏ ತಮ್ಮ, ನಿನ್ನ ಕಿವಿ ಕೊಡ್ತೀಯೇನೋ? ನಿನಗೆ ಕಿವಿ ಕೊಟ್ಟರೆ ನನಗೆ ಬೇರೆ. ಗಾಳಿಯೇ, ಗಾಳಿ ಮಾತ್ರ ಅಲ್ಲ, ಮತ್ತೆ ಯಾವುದೋ ಒಂದು ಸ್ವರ ಕೇಳ್ತಾ ಉಂಟು. ಯಾವುದದು? ಎನ್ನುವಂತ ಸ್ವರ. ಅಣ್ಣ, ಗೊತ್ತಾಯ್ತು ಗೊತ್ತಾಯ್ತು. ಇದು ಅದುವೇ ಬಿದಿರಿಗೆ ಬಿದಿರುವುದಾಗಿ ಬರುವಂತಹ ಸ್ವರವೇ ಇದು. ಬಿದಿರಿನ ಸ್ವರ. ಬಿದಿರಿನ ಸ್ವರ ಇದಲ್ಲ ಮತ್ತೆ ಒಂದು ವೇಳೆ ಹುದುಂತಿದ್ರೆ ವೀರರಾದಂತಹ ಚಂಡಮುಂಡರು ಕದಂಬಕಾಂತರವನ್ನು ಬಂದು ಸೇರಿದ್ದಾರೆ, ಬೇಟೆಯನ್ನಾಡಿ ಆಯಾಸ ಹೊಂದಿದ್ದಾರೆ ಎನ್ನುವಂತ ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರುವುದೇ? ಇದು ಅಲ್ಲ, ಅಲ್ವೇ ಅಲ್ಲ. ಹಾಗಿದ್ರೆ ಇದಾದ್ದೆ ಯಾವುದು? ಅವಳೆ ಅವಳೆ ವೀಣೆಯ ಪಿಡಿದೀರ್ಪ, ವೀಣೆಯ ಪಿಡಿದೀರ್ಪ,
ಅವಳೆ ಯಾರು? ಶಾರದೆ. ಶಾರದೆ ಹೌದು. ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾ ದೇವಿ ಅವನ ಪಕ್ಕದಲ್ಲಿರಬೇಕು. ಏನೇನಾಗಿ ಹೋಗ್ತದೆ. ಒಂದು ವೇಳೆ ಅವಳೇ ಬಂದದ್ದು ಹೌದಾಗಿದ್ರೆ ಸೃಷ್ಟಿಯಲ್ಲಿ ಅಸ್ತವ್ಯಸ್ತ ಆಗ್ತಿತ್ತು. ಹಾಗಿದ್ರೆ ಅವಳಲ್ಲ, ಬೇರೆ. ಇದು ಅವನೇ. ಯಾರು? ತುಂಬುರ. ತುಂಬುರ. ಹೌದು. ಕುದುರೆ ಮುಖದವ. ಹೌದು. ಏನು? ದೇವಲೋಕದ ಗಾಯಕ ಅವನೇ ಬಂದದ್ದು. ನಾವಿದ್ದಲ್ಲಿಗೆ ಅವ ಬರ್ತಾನ? ಹೌದಾ? ಇಲ್ಲ ಅವನಲ್ಲ. ಹಾಗಾದ್ರೆ ಇನ್ನೊಬ್ಬ. ಯಾರು? ನಾರದ. ನಾರದ. ಹೌದು. ಕರದಲ್ಲಿಗೆ ಬರದ ಗಾನವಿ ಶಾರದ, ಅವನವೇ ಶಾರದ. ದೇವಋಷಿ ನಾರದ ಅವನು ಬಂದದ್ದು. ಬರ್ಲಿಕ್ಕೆ ಉಂಟ? ಬರ್ಲಿಕ್ಕಿಲ್ಲ, ಖಂಡಿತ ಬರ್ಲಿಕ್ಕಿಲ್ಲ. 3 ಮುಕ್ಕಾಲು ಹೇಳಿ 3 ಲೋಕವನ್ನು ಸಂಚಾರ ಮಾಡು ಎಂಬ ಹಾಗೆ ದಕ್ಷ ಪ್ರಜಾಪತಿಯಿಂದ ಶಾಪ ಉಂಟು. ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿದಿದ? ಮುಗಿಲೇ ಇಲ್ಲ. ಹಾಗಿದ್ರೆ ವೀಣೆ ಬಿಡಿದಿರುವ ವಾಣಿ ಅಲ್ಲ, ತುಂಬುರನಲ್ಲ, ನಾರದ ಅಲ್ಲ. ಸ್ವರ ಕೇಳ್ತುಂಟಲ್ಲ, ಬಿಡಿ ಹಿಡಿ. ಸ್ವರ ಬಿಡಿದು ಸ್ವರ ಬಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಗೆ ಸೋಂಕಲು, ತನುವಿನ ಪರಿಮಳವು ನಾಸಿಕಗೆ ಸೋಂಕಲು. ಅರರೆ ಅರರೆ ಕೌತುಕವೆತ್ತು ಪರಿಮಳವಿಡಿದು ಮಣಿಹಾಸಿನಿ ಮುಖ ಸಮೂಲ ಸದ್ವಾರುಣಿ ದಯಾ ವಿಭವಕಾರಿಣಿ ವಿಷಧರೋಚನ ಚಾರಿಣಿ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ
ಆಶ್ಚರ್ಯ ಇದು. ಏನಿದು ಕೌತುಕ? ಏನು? ಸ್ವರವನ್ನು ಹಿಡಿದು ಮುಂದುವರೆದು ಬಂದೆವಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಗೋಚರಿಸ್ತಾ ಇದ್ದಾಳಲ್ಲ, ಚಿನ್ನದ ಉಯ್ಯಾಲೆಯಲ್ಲಿದ್ದಾಳೆ. ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ. ಹಾಗಿದ್ರೆ ಇವಳು ಯಾರು? ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪಾಲೆ ಪನ್ನಗ ಸದೃಶ ವೇಣು ಶುಕ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಬೆಂಪು ಅರರಿನ್ಯವಳೆಂತ ವಿಟಗಾರೆ ನೋಡಿ ಸ್ಮರಣ ಕೂರ್ಕಣೆ ಅಂತ ಹೇಳು ನೀರು ಸರಸಿಜ ವದನೆ ಹರಿಣ ನೇತ್ರೆ. ಅಣ್ಣ ಯಾರಾಗಿರ್ಬೋದು ಇವಳು? ಯಾರಾಗಿರಬಹುದು? ಯಾರು ಇದು? ಲಕ್ಷ್ಮಿ. ಲಕ್ಷ್ಮಿ ಅಲ್ಲ, ನಾರಾಯಣನ ಮಾಡಿದ ಲಕ್ಷ್ಮಿ. ವಕ್ಷಸ್ಥಳದಲ್ಲಿ ನೆಲೆಯನ್ನು ಕೊಟ್ಟಿರುವಾಗ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಇನ್ನೊಬ್ಬಳಿದ್ದಾಳೆ. ಯಾರು? ಅವಳೇ ಉಮೆ. ಉಮೆ? ಪಾರ್ವತಮ್ಮ. ಪಾರ್ವತಮ್ಮ. ಒಮ್ಮೆ ಅದು ನೋಡ್ಬೇಕು. ನೋಡಿ ಬಾ, ಎಲ್ಲವನ್ನು ಬಿಟ್ಟರೆ ಆಗ್ಲಿ. ಏ ತಮ್ಮ, ನೀ ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ ಆಯ್ತಾ? ಯಾಕೆ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ. ಅಣ್ಣ ಏನ ಹಣೆಯಲ್ಲಿ ದೊಡ್ಡ ಬಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ಲ, ಜಗತ್ತಿಗೆ ಆದರ್ಶ ಪಾರ್ವತಮ್ಮ. ಈಗ ಈಗ ಹೀಗೆ ನೋಡಿದ್ರೆ ಬೊಟ್ಟು ಕಾಣುದಿಲ್ಲ. ಬೊಟ್ಟು ಕಾಣುದೇ ಇಲ್ಲ. ಹಾಗಾದ್ರೆ ಅವಳಲ್ಲ. ಏನು? ಶಂಕರಿಯನ್ನು ಬಿಟ್ಟು ಬರ್ಲಿಕ್ಕೆ ಉಂಟಾ? ಬರ್ಲಿಕ್ಕಿಲ್ವಾ? ಶಂಕರಿ ಸರಿ ನೋಡಿದ್ಯಾ? ಜನ್ಮಕ್ಕೆ ನಮ್ಮಲ್ಲಿಗೆ ಬರ್ಲಿಕ್ಕಿಲ್ಲ. ಹೌದಲ್ವಾ? ಸರಿ ಅಣ್ಣ. ಏನು? ಅವಳಲ್ಲ ಆದ್ರೆ ಏನಾಯ್ತು? ಇನ್ನೊಬ್ಬಳಿದ್ದಾಳಲ್ಲ. ಯಾರು? ಅವಳೇ ರತಿ. ರತಿ ಮನ್ಮಥನ ಸತಿ. ಅವಳೇ ಬಂದದ್ದು. ಎಡಭಾಗದಲ್ಲಿ ಮನ್ಮಥ ಇಲ್ಲ. ಹಾಗಾಗಿ ಕಾಮ ರತಿಯರ ಮೇಳ ಇದಲ್ಲ. ಬೇರೆ ಯಾವ ಮೇಳ ಇದು? ನಿನಗೆ ಇಷ್ಟತ್ತಾದ್ರೆ ಮೇಳ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ಮೇಳ ಯಾವ್ದು ಗೊತ್ತಾಗ್ಲಿಲ್ಲ? ಯಾವ್ದು? ನನಗೆ ಗೊತ್ತಾಗಿದೆ. ಯಾವ್ದು? ಇದು ಬಹುಶಃ ಎರಡನೇ ಮೇಳ. ಎಲ್ಲಿ ನೋಡಿ ಹೇಳಿದ್ದು? ನೋಡಿದ್ದಲ್ಲಿ ಮತ್ತೆ ಎಲ್ಲಿ? ಅದು ಹೇಗೆ? ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದೋ ಎರಡನೇದ್ದು ಅಂತ ಎಲ್ಲರೂ ಕೇಳುದಿದ್ದಾನೆ. ಇದೇ ಬೇಕು ಇದೇ ಬೇಕು, ಇಲ್ಲದಿದ್ರೆ ನಾವು ಇಲ್ಲಿರುವವರು ಎಲ್ಲೋ ಇದ್ದವರು. ಹೌದಲ್ವಾ? ಇಲ್ಲಿಗೆ ಬಂದಿದ್ದೇವೆ. ನಮಗೂ ನೋಡುವಾಗ ಆಗುತ್ತದೆ ಇದೇ ಆದೀತು ಅಂತ. ನಾವೇನು ತಿರುಗಾಟ ಮಾಡಿದ್ದು ಕಡಿಮೆಯ? 3 ಅಲ್ಲ 6ರಲ್ಲಿ ಕೂಡ ಇಂತಹ ಸೌಂದರ್ಯವತಿ ಇಲ್ಲ. ಹಾಗಿದ್ರೆ ಇಂತಹ ಸೌಂದರ್ಯವತಿಯನ್ನು ಇಲ್ಲೇ ಬಿಟ್ಟು ಹೋಗುದಲ್ಲ. ಒಂದು ಕೆಲಸ ಮಾಡುವ, ಈಕೆಯನ್ನು ಮಾತಾಡಿಸಿ ನಾನೇ ಬರ್ತೇನೆ. ಬ್ರಹ್ಮದೇವರ ವರವನ್ನೊಮ್ಮೆ ನೆನಪಿಸಿಕೋ. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ನಮ್ಮ ಮರಣ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇವಳನ್ನು ಮಾತನಾಡಿಸುವುದು ಸರಿಯಲ್ಲ. ಅಣ್ಣನಲ್ಲಿ ಹೇಳುವ ನಮ್ಮದೇ ಆದಂತಹ ಕದಂಬವನದಲ್ಲಿ ಬೇಕಾದ ಹಾಗೆ ಮೃಗಬೇಕು. ಒಂದು ವಿಶೇಷ ಆಯಾಸವಾಯ್ತಣ್ಣ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿ ತುಹಿನಗಿರಿಯನ್ನು ಏರಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಗಾಯನವು ಕೇಳಿತು. ಆ ಗಾಯನವನ್ನು ಅರಸುತ್ತಾ ಮುಂದಕ್ಕೆ ಹೋದಾಗ ತರುಣಿಯೋರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುಯಾನೆಯಲ್ಲಿ ಕುಳಿತುಕೊಂಡಿದ್ದು. ಅವಳನ್ನು ನೋಡುವಾಗ ಅನಿಸಿದ್ದು ಒಂದೇ, ನೀನು ಅವಳನ್ನು ವರಿಸಬೇಕಣ್ಣ. ನಿಶ್ಚಯಿಸಿ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಬೇಕು ಅನ್ನಿಸ್ತ ಉಂಟಲ್ಲ ತಮ್ಮಂದಿರೇ? ಯಾವುದು ಬೇಡ ತಮ್ಮ? ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವ ಆನಂಗ, ಆ ಮನ್ಮಥ ಅವನಲ್ಲಿದ್ದಂತಹ ಪಂಚ ಶರಗಳನ್ನು ಪ್ರಯೋಗಿಸಿದ ದಿಸೆಯಿಂದಾಗಿ ಬಲಲಿ ಬೆಂಡಾದಿ ತಮ್ಮಂದಿರೇ, ಬಲಲಿ ಬೆಂಡಾದಿ ವನಜ ಲೋಚನೆ ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ನಾವು ಹೋಗಿ ಬರಲೇ. ಅವಸರ ಮಾಡಬೇಡಿ, ಆ ವಿಚಾರ ನನಗೆ ಬಿಟ್ಟದ್ದು. ನೀವೆಷ್ಟಾದ್ರೂ ಬೇಟೆ ಆಯಸಪಟ್ಟವರು ಹೋಗಿ ವಿಚಾರ ಮಾಡಿ. ಸುಗ್ರೀವ, ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರ ಹೇಳಿದ್ರು. ನನ್ನಲ್ಲಿ ಮುಖ್ಯವಾದ ವಿಚಾರವ ಏನು ಅಂತ ಅರ್ಥ ಆಗ್ಲಿಲ್ಲಲ್ಲ. ತಮ್ಮಂದಿರಾದ ಚಂಡ ಮುಂಡರು ಬೇಟೆಗಾಗಿ ಹೋದವು. ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು.
ನನ್ನ ಜೀವನ ಸಂಗಾತಿಯನ್ನು ಬೇಕಿನ ಆಸೆಯನ್ನು ಪಟ್ಟವ ನಾನಿದ್ದೇನೆ. ನಿಮಗೂ ಮದುವೆ ಆಗುವಂತ ಆಶಯ. ಮತ್ತೆ ನನಗಲ್ಲದೆ ಮತ್ತೆ ಯಾರಿಗೆ? ನಿನಗ ಪಾಪಿ ಮದುವೆ. ನನಗೆ ಯಾವ್ದ್ರಲ್ಲಿ ಬರ್ತಂತೆ, ಯಾವ್ದ್ರಲ್ಲಿ ಕಡಿಮೆ ಉಂಟು? ನನಗೆ ಕಡಿಮೆ ಇಲ್ಲ. ಅದಕ್ಕಾಗಿ ಏನು ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ತೆರಳು ಕದಂಬವನ್ನು. ಕದಂಬವನವನೇ ಬಹುದ ಶ್ರೀ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರೆಸಿರು ಕೂತಲಿ ನಮ್ಮಯ ಶುಭ ಕೆಟ್ಟವು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಶುಂಭನಾಜ್ಞೆಯೊಳೈದಿ ಶುಂಭರಾಜ್ಞೆಯಂತೆ ಕದಂಬವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬವನ ಎಂದರೆ ತುಂಬಿದಂತ ಕಾರ್ಗತ್ತರು ಅಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬವನ. ನೋಡಬಾರದೆ ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡನಿಂದ ಕೇಳಿ ತಿಳಿದಂತ ವಿಷಯ. ಶುಂಭ ಕದಂಬವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರನ್ನದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ಕಾಂತ ರೂಪಕ್ಕೆ 3 ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವಾಗದಕ್ಕಾಗಿ ಹಾತರಿತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ನೋಡಿದ್ರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ ರನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿಯಾದ ನಾರಿ. ನೋಡಬಾರದೆ ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡಿ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುವುದ ಅಲ್ಲ, ಜಗವನ್ನೇ ಆಡಿಸುವುದ? ಇವಳು ನಾರಿ, ಈಕೆ ಸರ್ವತ್ರ ನಾರಿಯಲ್ಲ. ಇವಳು ಆದಿ ಅಂತ್ಯ ರಹಿತರಂತ ಆದಿ ಮಾಯೇಶ್ವರಿ. ತ್ರಿಜಗವನ್ನೇ ತನ್ನದಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ. ಇವಳನ್ನು ನಮ್ಮ ಶುಂಭ ಬಯಸಿದರಲ್ಲ, ಶುಂಭ ಬಯಸಿದ್ದಲ್ಲ. ಅವ ಈ ಸಲ ಕೆಟ್ಟ, ಅವ ಕೆಟ್ಟದ್ದಲ್ಲ, ದಾನವ ಕುಲದ ಸರ್ವನಾಶವಂತ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ. ನಮ್ಮ ಶುಂಭನಿಗೆ ಮದುವೆ ಆಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನೇ ಸುಗ್ರೀವನ ಅಲ್ವಾ? ಹಾಗಾದ್ರೆ ಮಾತಾಡ್ತೇನೆ. ಶೋಣಿತಾಪುರದಿಂದ ಬಂದಂತ ಸುಗ್ರೀವನು ನಾನಮ್ಮ ನಮ್ಮ ಒಡೆಯನಾದ ಶುಂಭನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡಿದಕ್ಕೆ ಬಲವಾದ ಕಾರಣ ಉಂಟು ತಾಯಿ. ನಿನ್ನದಾಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆ ಆಗುವುದಕ್ಕಾಗಿ ಹಾತರಿತಾ ಇದ್ದಾನೆ. ಅದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತೇವೆ ಅವನನ್ನು ನೋಡಿಸುವುದಕ್ಕಾಗಿ. ಈತನಳಿದರೆ ಎನ್ನ ವಾರ್ತೆಯ, ಈತನಳಿದರೆ ಎನ್ನ ವಾರ್ತೆಯ ಶುಂಭಾಸುರಗೆ ಬೇಡುವ ಕೂತನಿಲ್ಲೆಂದೆನು ತಲುಪಿಸಾದನು.
ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದ ಕರುಣಾರಸವನ್ನು ಬೀರುತ್ತೇನೆ. ಮಲಗಿದ್ದೆ ತಡ ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ನಿದ್ದೆಯಲ್ಲಿ ನಾನು ಕನಸು ಕಂಡದಲ್ವ? ಹೌದು ಅಂತ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ದು. ಅಜ್ಜ ಹತ್ತಿರಕ್ಕೆ ಬಂದು ಮಗನೇ ಸುಗ್ರೀವ ಅಂತ ಬೇಡಿದ್ರು. ಅಜ್ಜನನ್ನು ಕಂಡು ಸಂತೋಷವಾಯಿತು. ಕಾಣದೆ ತುಂಬಾ ದಿವಸ ಆಯ್ತು. ಹಾಗೆ ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ, ನಾನು ಸತ್ತದ್ದು. ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ಕೊಂದವಳು ಇವಳೇ ಅಲ್ವಾ? ಹಾಗಾದ್ರೆ ಇವಳಲ್ಲೇ ಕ್ಷಮೆಯನ್ನು ಕೇಳ್ತೇನೆ. ಅಮ್ಮ ಅಮ್ಮ ನನ್ನಲ್ಲಿ ಕೋಪ ಮಾಡಬೇಡಮ್ಮ, ಸಿಟ್ಟು ಮಾಡಬೇಡ. ನಿನ್ನ ಹತ್ತಿರಕ್ಕೆ ಬಂದ್ರೆ ಭಯವಾಗ್ತಮ್ಮ. ಯಾಕೆ ಮಗನೇ? ನೀನು ನಗಾಡ್ತೀಯಲ್ವಾ? ಏನಾಗ್ತದೆ? ನೀನು ನಕ್ಕರೆ ನಾನು ಸಾಯುದಿಲ್ವಾ? ಈಗ ಬದುಕಿದ್ದೆ ಹೇಗೆ? ನೀನೇ ಬದುಕಿಸಿದ್ದು. ಅಮ್ಮ ನಾನಾಗಿ ಬಂದದ್ದಲ್ಲ. ನಮ್ಮ ಒಡೆಯ ಶುಂಭಳಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವರಿಗೆ ನಾನು ಉತ್ತರವನ್ನು ಕೊಡಬೇಡ ತಾಯಿ. ಏನು ಅಂತ ಉತ್ತರವನ್ನು ಕೊಡ್ಲಿ? ಆವಾಗಲೇ ತೀರ್ಮಾನಕ್ಕೆ ಬಂದ ಮಗನೇ. ಈ ಕಾಲದಲ್ಲಿ ಯಾರು ನಾನು ಗೆಲ್ಲುತ್ತಾರೋ ಅಂತವರ ಕರುಣಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೇ ಅದರಿಂದ ಬಂದರು ದುರಕ್ಕೆ ಅಂಜೋಳು ನಾನಲ್ಲ. ಅಮ್ಮ ಇದು ನಿನ್ನ ಕಡೇ ನಿರ್ಧಾರ. ಆಯ್ತು ತಾಯಿ, ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಆದ್ರೆ ಮಾತ್ರ ಈ ಮುದುಕನ ಒಂದು ಭಿನ್ನ ಉಂಟು. ದುಷ್ಟರ ಸಂಘದಲ್ಲೇ ಇದ್ದು ಬೇಸತ್ತಿದ್ದೇನೆ. ಜೀವನವೇ ಬೇಡ ಅಂತ ಆಗಿದೆ ತಾಯಿ. ಈ ಮುದುಕ ಸತ್ತ ಮೇಲೆ ಮತ್ತೊಂದು ಜನ್ಮ ಉಂಟು ಅಂತಾದ್ರೆ ದೇವಿ ದಾಸರಾಗುವಂತ ಭಾಗ್ಯವನ್ನು ಕರುಣಿಸ್ತೀಯ ಆಗಲಿ. ದೇವಿ ದಾಸರಾಗುವ
ಮಣಿರಥ ಸಿದ್ಧವಾಗಿದೆ. ಯಾರು
ಅಡ್ಡವಾಗಿ ತಲೆ ಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ. ಏನಿದು ವಿಪರೀತ? ಅಂಬರನೇ ಕುಸಿಯಿತು, ಕುಂಬಿನಿಗೆ ಇಬ್ಬಾಗವಾಯಿತು, ನವಕಂಡ ಎಂಬ ಸಿಡಿಲಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನಿನ್ನ ಮುಖವನ್ನು ನೋಡಿದರೆ ಪ್ರಳಯ ಕಾಲ ತಾರುತ್ತಂತೆ. ಕಣ್ಣಲ್ಲಿ ಕಿಡಿಗಾರುತ್ತಾ ಇದ್ದೆ. ಸಿದ್ಧವಾದ ರಥ, ಬದ್ಧವಾದ ಸೇನೆ ಎಲ್ಲಿ ಕರ್ಣಾಗಂಡಿಕೆಯಾಗಿ ತಿಳಿದಿದ್ದೇನೆ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರಂತೆ. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕಿಲ್ಲ ಆಶೆಯನ್ನು ಮಟ್ಟವ ನಾನಿದ್ದೇನೆ. ನಿನ್ನ ಬಗೆಯಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ಅದಕ್ಕಾಗಿ ನೋಡು, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿ ಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಗಿ ಹೋಯ್ತು. ಸಂಕ್ರಮವೇ ಸರಿ ಎಂದು ಪಣವನ್ನಿರಿಸಿದಳು. ಪರಾಕ್ರಮವನ್ನೇ ಪಣಗಿಟ್ಟಳೆ. ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷನನ್ನು ಕಲಿಸಿಕೊಟ್ಟಿದೆ. ಯಾಕೆ? ಎಳೆದು ತೊಂದರೆ ಪ್ರಭು. ಕಳಿಸಿಕೊಟ್ಟಂತಹ ಧೂಮ್ರಾಕ್ಷನನ್ನು ಓಂಕಾರ ದೃಷ್ಟಿಯಿಂದ ಸೊಟ್ಟವಾಗಿ ಒಳಿತರಂತೆ. ಪ್ರಭು, ಧೂಮ್ರಾಕ್ಷನು ಸುಟ್ಟೂರಿದ. ಧೂಮ್ರಾಕ್ಷನಲ್ಲಿ ಭಾಗವಹಿಸಿ ಅಲ್ಲಿಗೆ ನಿಮ್ಮ ಪ್ರಯತ್ನ ಅರ್ಧದಲ್ಲೇ ನಿಂತು ಹೋಯ್ತೋ ಹೇಗೆ? ತಮ್ಮಂದಿರಾದ ಗಂಡು ಗಲಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿದ್ದೇನೆ. ಏನಾದರೂ ಸಾಧಿಸಿದರೆ ಪ್ರಭು? ಚಂಡಮುಂಡರನ್ನು ಚಂಡಿಕೆ ಚಂಡಮುಂಡರು ಅಳಿದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆಯೇ ಮುಂದೇನು? ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ನಾನು ನನ್ನ ಮನೋಗತವನ್ನು ತಿಳಿಸುವ ಅವಕಾಶ ಉಂಟು. ಏಕಾಕಿನಿ ಭ್ರಮೆಯಾದೆ ಮನದ
ನಿನ್ನನ್ನು ಕೊಂಡಾಡುವಾಗ ಹೃದಯ ತುಂಬಿ ಬರುತ್ತಾರೆ. ದಾನವ ಕುಲದಲ್ಲಿ ನಿನಗಿಂತಲೂ ಪೂರ್ವದಲ್ಲಿ ಅದೆಷ್ಟೋ ಮುಂದೆ ಹುಟ್ಟಿ ಬಾಳಿ ಬೆಳಗಿದ್ರು ಧನುಜೇ ಶ್ರೀಮಂತ ನರ್ತನಾಮ ನಿನಗೆ ಮಾತ್ರ ಸಲ್ಲಲ್ಪಟ್ಟಿದೆ. ನಿನ್ನಂತ ವ್ಯಕ್ತಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಕ್ಕೂ ಸಾಧ್ಯವಿಲ್ಲ. ನಭೂತ ನ ಭವಿಷ್ಯತೆ ಎಂಬ ಹಾಗೆ ಒಂದು ಕಾಲದಲ್ಲಿ ದಾನವ ಕುಲಕ್ಕೆ ನೆಲೆಯೇ ಇಲ್ಲ ಎಂಬಂತ ಸಂದರ್ಭದಲ್ಲಿ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಇಳೆ ಬೆಳಕನ್ನು ಕಂಡಂತ ಚಂಡ ವಿಕ್ರಮ ನೀನು. ಬಾಬಾ, ಹುಟ್ಟಿನಿಂದಲೇ ಧೈರ್ಯ ಸಾಹಸಗಳನ್ನು ಮೈಗೂಡಿಸಿಕೊಂಡು ಹುಟ್ಟಿದರೂ ಕೂಡ ಎತ್ತುವಂತ ಕೀರ್ತಿಯನ್ನು ಧರಿಸಬೇಕು ಎಂಬಂತ ಉದ್ದೇಶದಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮನನ್ನು ತಪಸ್ಸು ಮೂಲಕವಾಗಿ ಮೆಚ್ಚಿಸಿ ಬೇಕಾದಂತ ವರಬಲಗಳನ್ನು ಸಿದ್ಧಿಸಿದೆ. ನೀನು ಸಿದ್ಧಿಸಿದಂತ ವರಬಲವನ್ನು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಬಳಸದೆ ಅಖಂಡವಾದಂತ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದಂತ ತ್ಯಾಗಮೂರ್ತಿ ನೀನು. ದಾನವರಿಗೆ ಬದ್ಧವಾದಂತ ನೆಲೆಯನ್ನು ಒದಗಿಸಿಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವ ನೀನು. ನೀನು ಏರಿದಂತ ಎತ್ತರವೆಷ್ಟು ಬೀದಂತ ಪ್ರಭಾವವನ್ನು ಮಾಡಿದಂತ ಸಾಧನೆ ಏನು? ಇಂದ್ರಾದಿ ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ. ಮೂರು ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ. ಪ್ರಭಾ, ಸಾಧನ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿಬಿಟ್ಟಿರುವ, ಆದ್ರೆ ಅಷ್ಟೇ ಸುರದಲ್ಲಿ ಜಾರಿಬಿಟ್ಟಿಯಲ್ಲ. ಚಂಡಮುಂಡನ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚೆಲುವೆಗಾಗಿ ಹಂಬಲಿಸಿ ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಿ. ಲೋಕದಲ್ಲಿ ಸೌಂದರ್ಯ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ನೀನೇನು ಆಕೆಯನ್ನು ನೋಡಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ, ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ನಡೀತಂದ್ರೆ ಕಾಲಸ್ಯ ಕುಟಿಲಾಗತಿ ಎನ್ನುವ ವಿಧಿ ಇಲ್ಲ. ಲೋಕವನ್ನೇ ನಗಿಸಂತ ನೀನು ಮನಸ್ಸಿನ ಶರಕ್ಕೆ ಮನಸ್ಸೊತ್ತು ವರವಣತೆಯನ್ನು ಬಯಸಿದೆಯಾ? ಇದು ನಿನಗೆ ಭೂಷಣ ತರುಣಿ ಅಲ್ವೇ? ಅಲ್ಲ, ತರುಣಿ ಎಲ್ಲ ಸೃಷ್ಟಿಸಿದಂತಹ ಮಹಾಮಾತೆಯನ್ನು ಸಜ್ಜನ ಕಾಲದಲ್ಲಿ ಬ್ರಹ್ಮನಿಗೆ ಸಹಕಾರ್ಯಗಳು ಸರಸ್ವತಿಯಾಗಿ ವಿಶ್ವಬಾಲಕಾಂತ ಮಹಾವಿಷ್ಣುವಿಗೆ ಸೌಭಾಗ್ಯದ ಲಕ್ಷ್ಮಿಯಾಗಿ ಲಯಾಧಿಕಾರಿ ಅಂತ ಪರಮೇಶ್ವರನಿಗೆ ಲಯಕಾಲದಲ್ಲಿ ಸಹಕಾರ್ಯಗಳು ಭದ್ರಕಾರಿಯಾಗಿ ಪುರುಷನಿಗೆ ಸ್ತ್ರೀ ಶಕ್ತಿಯಾಗಿ ಸಕಲ ಜೀವಕೋಟಿಗಳಿಗೆಲ್ಲ ಮಾತೃ ಸ್ವರೂಪಂತ ಆಕೆಯನ್ನು ದೇವಿ ದುರ್ಗೆಯನ್ನು ಕೊಂಡಾಡ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಪ್ರಾರ್ಥನೆಯಂತೆ ದಾನವರ ಅಂತ ನಮ್ಮ ಪಾಲಿಗೆ ದಾವಾಗ್ನಿಯಾಗಿ ಬಂದಿದ್ದಾನೆ. ಅಣುರೇನು ತನಗಾಷ್ಟ ಸ್ಥಾವರ ಜಗಮಾದಿಗಳಿಗೆ ಐಕ್ಯರಾದಂತ ಮಹಾಮಾತೆ ಇಂದು ವ್ಯಕ್ತಳಾಗಿದ್ದಾಳೆ. ಆದ್ದರಿಂದ ಪ್ರಭು, ಇದು ಒಂದೇ ಒಂದು ಮಾತನ್ನು ಹೇಳ್ತೇನೆ. ಆಕೆ ಸಾಮಾನ್ಯ ತಡೆಯಾಗ್ತಿದ್ರೆ ಹುಂಕಾರ ಮಾತದಿಂದ ದುಮ್ರಾಕ್ಷನ್ನು ಸುರಿದಕ್ಕೆ ಸಾಧ್ಯವಿತ್ತೆ. ಲೋಕದಲ್ಲಿ ಚಂಡಮುಂಡರನ್ನು ಎದುರಿಸುವಂತಹ ಪಟುಪಟರು ಯಾರಿದ್ದಾರೆ? ಬ್ರಹ್ಮನ ವರಬಲ ಉಂಟವರಿಗೆ. ಎಲ್ಲಿಯವರೆಗೆ ಕಾಯನವಾಚ ಮನಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ
ಮನಸೋತ ದೆಸೆಯಿಂದಾಗಿ, ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ಒಳಗಾದ ದೆಸೆಯಿಂದಾಗಿ ಅವರ ಅಖಂಡವಾದಂತಹ ಬ್ರಹ್ಮಚರ್ಯಕ್ಕೆ ಧಕ್ಕೆ ಆಯ್ತು. ಅದರಿಂದ ಸಾವು ಅಡಸಿ ಹೋಯಿತು. ಪ್ರಭಾ, ಇದಕ್ಕೆಲ್ಲ ಕಾರಣ ಯಾರಂತ ಯೋಚನೆ ಮಾಡಿದ್ರೆ ನಿನಗೆ ಮೂಡಿದಂತಹ ಮೋಹ, ಆ ಮೋಹ ಪಾಶದೊಳಗೆ ಅಖಂಡವಾದಂತಹ ದಾನವ ಸಮಾಜವೇ ಸಿಕ್ಕಿ ನರಳಾಡ್ತಾ ಉಂಟು. ನಿನ್ನನ್ನೇ ನಂಬಿ ಬದುಕುತ್ತಿರುವಂತಹ ಶೋಣಿತಾಪುರದ ದಾನವ ವಂಶ, ಅವರಿಗೆ ಒಂದು ಬದುಕುಂಟು, ಅವರಿಗೊಂದು ಬೆಲೆ ಉಂಟು ಎಂದು ನೀನು ಮಾಡಿದವ. ನೀನು ಅವರಿಗಾಗಿ ಈವರೆಗೆ ದುಡಿದವ. ನೀನು ನಿನ್ನ ತ್ಯಾಗಮಯವಾದಂತಹ ಬದುಕಿನಿಂದ ಈ ದಾನವ ಕುಲವೆಂಬುದು ಸಮೃದ್ಧಿಯನ್ನು ಹೊಂದಿದೆ. ಈ ಕಾಲಕ್ಕಾಗುವಾಗ ಹೆಣ್ಣೊಬ್ಬಳ ಮೋಹಕ್ಕೆ ಬಲಿಯಾಗಿ ಅಖಂಡವಾದಂತಹ ದಾನವ ಸಮಾಜವನ್ನು ಯಮಗೊಪ್ಪಿಸುವೆ ಪ್ರಭು. ಅಭಿಪ್ರಾಯಗಳೇನು? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತೈ ಜಗದೊಳಗೆ ಶರಣಕ್ಕೆ ಭಕ್ತಿಯಿಂದಲೇ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜಡಿ ಪಡೆದು ಮುಖವನ್ನು ಮಾಡುವುದೆಂದರೆ ನುಡಿಯೇ ನೀತಿಯನು. ಬಿಡು ಮನದ ಮೂರ್ಖತೆಯ, ನೀನು ಭ್ರಮೆಗೆ ಒಳಗಾಗಿದ್ದಿ. ಇಲ್ಲವಾದ್ರೆ ಒಮ್ಮೆ ಬೆಂಕಿಯಾಗಿ ಮತ್ತೊಮ್ಮೆ ಭದ್ರಕಾರಿಯಾಗಿದ್ದಾಳೆ ಎಂದು ಸ್ಪಷ್ಟವಾಗಿ ತಿಳಿದ ಬಳಿಕವೂ ನೀನು ಆಕೆಯನ್ನು ಗೆದ್ದೇ ವರಿಸುತ್ತೇನೆ ಎಂದು ಮುಂದುವರಿದು ಬಿಟ್ಟೆಯಲ್ಲ. ಭ್ರಮಾಧೀನನಾದಂತಹ ವ್ಯಕ್ತಿಯೊಬ್ಬ ತಾನೇನು ಮಾಡುತ್ತೇನೆ ಎಂಬುದನ್ನು ಕೆನಕಕ್ಕೆ ಮರೆತು ಬಿಡ್ತಾನಂತೆ. ವಿವೇಕಿಯಾದಂತಹ ನೀನು ಜಾಗೃತಾವಸ್ಥೆಯನ್ನು ಹೊಂದಬೇಕು. ಲೋಕದಲ್ಲಿ ಒಲಿದ ಹೆಣ್ಣಿಗಾಗಿ ಪ್ರಾಣ ಸಮರ್ಪಣೆ ಮಾಡಿದರೆ ಅವನನ್ನು ತ್ಯಾಗಿ ಅಂತ ಕೊಂಡಾಡ್ತಾರೆ. ಅದೇ ಒಲಿಯದ ಹೆಣ್ಣಿಗಾಗಿ ಪ್ರಾಣವನ್ನು ಬಿಟ್ಟರೆ ಅವಳಿಗಿಂತ ದೊಡ್ಡ ಮೂರ್ಖರು ಮತ್ತೊಬ್ಬರಿಲ್ಲ. ಆ ಸಾಲಲ್ಲಿ ನೀನು ಸೇರಬೇಡ. ಅವಳು ಯಾರು, ನಾವ್ಯಾರು ಎಂಬುದನ್ನು ಸರಿಯಾಗಿ ಯೋಚನೆ ಮಾಡಿ ನೋಡಬೇಕಾದ್ರೆ ನೀನು ಹೊರಗಡೆಯಿಂದ ನೋಡಬಾರದು, ಒಳಗನಿಂದ ನೋಡು. ಆಕೆ ಯಾರು, ನಾವ್ಯಾರು ಎಂಬಂತಹ ಸ್ಪಷ್ಟ ಜ್ಞಾನ ಬರ್ತದೆ. ಪರಿಶುದ್ಧವಾದಂತಹ ನೀರಿನಲ್ಲಿ ಮಾತ್ರ ನಮ್ಮ ಪ್ರತಿಬಿಂಬವನ್ನು ಕಾಣೋದಕ್ಕೆ ಸಾಧ್ಯ ಉಂಟು. ಅದೇ ಕಲುಷಿತವಾದಂತಹ ನೀರಿನಲ್ಲಿ ನಮ್ಮ ಪ್ರತಿಬಿಂಬವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ದೊರೆ. ಕಾಮಾದಿ ವಿಕಾರಗಳಿಂದ ಕಲುಷಿತವಾದಂತಹ ನಿನ್ನ ಮನಸ್ಸಿನ ಆಕೆಯನ್ನು ತಿಳಿದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಲೋಕವನ್ನೇ ಬೆಳಗುವ ಸೂರ್ಯ ಸಮ್ಮುಖದಲ್ಲಿ ಕಿರಿಸೊಡವನ್ನು ಬೆಳಗುವುದಕ್ಕೆ ಸಾಧ್ಯವಿಲ್ಲ. ಲೋಕದ ಮೂಲ ಶಕ್ತಿ ಅಂತ ಆಕೆಯ ಸಮ್ಮುಖದಲ್ಲಿ ನಮ್ಮ ಪರಾಕ್ರಮ ಎಂದಿಗೂ ಮೆರೆಯುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರಭು, ಒಂದೇ ಒಂದು ವಿಜ್ಞಾಪನೆ, ಬ್ರಹ್ಮ ದೇವನು ಕೊಟ್ಟ ವರದ ತೀರದಲ್ಲಿ ಮುಂದಿನ ಬದುಕಬೇಕೆಂಬ ಆಸೆ ಇದ್ರೆ ಕೈ ಹಿಡುವ ಮನ ಬಿಡು, ಕಾಲು ಹಿಡು. ಇನ್ನೊಮ್ಮೆ ತುಟಿ ಬಿಚ್ಚಿದ್ರೆ ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಆರ್ಥಿಕ ಪ್ರಸಂಗಿ ಸಲುಗೆ ಕೊಟ್ಟೆ ಬಹಳ ಮಾತಾಡ್ತಾ ಇದೆಯಲ್ಲ. ಯಥಾರ್ಥ ಸ್ಥಿತಿ ಇಷ್ಟರವರೆಗೆ ನಿನಗೆ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟದೆ ನಾನು ಹೆಚ್ಚಿಗೆ. ನನ್ನ ಭಾಗ್ಯ. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಈಗಲೂ ಬಂಧುಗಳ ಮೇಲೆ ಮಮಕಾರ. ಸಲುಗೆ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ನೀನು ನಿನ್ನ ಮಂತ್ರಿಮಂಡಲದ ಸದಸ್ಯ. ಏನು ನಿನ್ನ ನೀತಿ ಮಾತಾ ನನಗೆ ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಿದ್ಯಲ್ಲ. ಏನು ಆಕೆಯ ಬಗ್ಗೆ ನಾನೇನು ತಿಳಿದಂತೆ ವರ್ತಿಸಿಕೊಂಡೆಯಾ? ಎಲ್ಲ ವಿಚಾರವನ್ನು ತಿಳಿದುಕೊಂಡವ ನಾನು. ಸತ್ತವರ ಬಗ್ಗೆ ನಾನು ಯಾವತ್ತು ಆಲೋಚಿಸಿದಿಲ್ಲ. ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರುತ್ತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಇದು ನಿನ್ನ ಕೊನೆಯ ತೀರ್ಮಾನ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವ ನಾನಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಮೂರು ಲೋಕಾಧೀಶನಾಗಿರುವಂತಹ ಶುಂಭ
ಹೇಗಾದ್ರೆ ಸುಮ್ಮನೆ ಬಯಸಿಕೊಂಡೆಯೋ ರಕ್ತ ಬೇಜ. ಈಗ ನೋಡಿದ್ದೆ ಅಂತಂದ್ರೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿದೆ ಬೇರೆ ವ್ಯರ್ಥವಾಗಿ ಹೋಯ್ತು. ಹೇಗಾಯ್ತು ಗೊತ್ತುಂಟ? ಸಿಂಹಗಳ ಜೊತೆಯಲ್ಲಿ ಜಂಬುಕ ಹುಟ್ಟಿದಂತಾಯ್ತು. ಏನು ನನ್ನ ಯೋಗ್ಯತೆ ಏನೆಂದು ನೀನು ತಿಳಿದುಕೊಂಡಿದ್ದಿ? ಕೇವಲ ಹಸಿ ಮಾಂಸ, ಹುಲಿ ಅಂಡವನ್ನು ಕುಡಿಯುವಂತ ಕಾಟು ರಕ್ಕ. ದೇವತೆಗಳ ಪಂತೆಯಲ್ಲಿ ಕುಳಿತು ಅವಿಷ್ಟನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗುಂಟು. ಗೊತ್ತುಂಟಲ್ಲ ನಿನ್ನ ಮಾತಿನರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಳಿಸಿಕೊಟ್ಟಂತಹ ವೀರರು ಎಲ್ಲರೂ ಅರಿದು ಹೋಗಿದ್ದಾರೆ. ಅವರಾಗೆ ಸಾಹಿತ್ಯ ಭಯ ನಿನಗೆ. ನನ್ನ ಮಗದಲ್ಲಿ ನಿನಗೆ ಭಯದ ಮತ್ತೇನು? ಅದಕ್ಕಾಗಿಯೇ ನಿನ್ನಲ್ಲೇ ಹೇಳು. ಅಂತ ಭಯ ನಿನ್ನಲ್ಲಿ ಉಂಟೆಂತಾದ್ರೆ ನೀನೊಂದು ಕೆಲಸ ಮಾಡು. ಏನು? ಕೈಗೆ ಬಲೆಯನ್ನು ತೊಡು, ಸೀರೆ ನಡು, ಬಂಡು ಮಾತಾಡುವ ಚಂಡ ಉಂಡವನಿಗೆ ಗಂಡು ಯೋಗ್ಯತೆ ನಿನಗಿಲ್ಲ ಗೊತ್ತುಂಟ. ಇನ್ನಿತಿರಲಿಲ್ಲ ನಾವು ಅನುಮಾನ ಯಾಕೆ ಕೊಡು. ತನ್ನೊಳಗೆ ಇವಳನು ಬಯಸಿ ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿತಾಯ್ತೆ. ಶಿವ ಶಿವ ಮಾಡಲಿದ್ದೆ ನಕಟ ಮಾಡಲಿದ್ದೆ ನಕಟ ಶುಂಭನ ಕೂಡೆ ಭಾಷೆಯ ಮರೆದು ಬಂದಿಹೇ ಶುಂಭನ ಕೂಡೆ ಭಾಷೆಯ ಮರೆದು ಬಂದಿಹೇ ಕೇಳುವುದನಗಿಯೂ ಬದ್ಧವಾದರು ಕೇಳುವುದನಗಿಯೂ ಬದ್ಧವಾದರು ನುಡಿಸಿದ ಬೆರೆನುತ್ತ ಕಲಿರಕ್ತ ಬೀಜನು ಗಾಢಗಂಬದಿ ಕುಳಿತ ಶಿವೆಯ ನೋಡಿದನು. ಜಯ 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 ಏನು ವಿಚಿತ್ರವನ್ನು ಕಾಣುತ್ತಾ ಇದ್ದೇನೆ. ನಿರಹಿ ಕೊಟ್ಟಿರ ಮಣಿರಥವನ್ನು ಯಾರಿಕೊಂಡು ತ್ವರಿತಗತಿಯಿಂದ ಕದಂಬಾವನರಿಗೆ ಬಂದರೆ ಎಲ್ಲವೂ ಚಿತ್ರವಾಗಿ ಕಾಣುತ್ತಾ ಉಂಟು. ಕಾರ್ಗತ್ತಲೆ ತುಂಬಿ ತುಳುಕಾಡುತ್ತಿದ್ದ ಕದಂಬವನ ಇಂದು ದೇದೀಪ್ಯಮಾನವಾಗಿ ಬೆಳಗುತ್ತಾ ಉಂಟು.
ಒಂದು ಕಡೆಯಿಂದ ಬೆಳಗುವಂತ ಈವನ, ಮತ್ತೊಂದು ಕಡೆಯಿಂದ ಕರ್ಣಾನಂದವನ್ನು ಕರುಣಿಸುವಂತ ಓಂಕಾರ ಎಂಬಂತ ನಿನಾದ. ಇಲ್ಲಿನ ಮರದ ಎಲೆಗಳಲ್ಲೂ ಓಂಕಾರ ಎಂಬಂತ ನಾದ ಕೇಳುತ್ತಾ ಉಂಟು. ಕೇಳುವಂತ ಓಂಕಾರಕ್ಕೂ ಬೆಳಗುವಂತ ಬೆಳಕಿಗೂ ಏನೋ ಒಂದು ಸಂಬಂಧ ಇದೆ, ಅವಿನಾಭಾವ ಸಂಬಂಧ ಇದೆ ಎಂಬುದನ್ನು ಅಂತರಂಗದಿಂದ ಅರಿತಿದ್ದೇನೆ. ಆಹಾ, ಅರ್ಥವಾಯಿತು. ಓಂಕಾರ ಎಂಬುದೇ ಜ್ಞಾನಗಮ್ಯವಾದದ್ದು. ಅದನ್ನೇ ಸುಪ್ರಕಾಶವೆಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಆ ಸುಪ್ರಕಾಶದ ದಶೆಯಿಂದಾಗಿಯೇ ಕಾರ್ಗತ್ತಲು ತುಂಬಿದಂತ ಕದಂಬವನ ಬೆಳ್ಳನೆ ಬೆಳಕಾಗಿದೆ. ಸರಿ ಸರಿ, ಬೆಳಕೆಂಬುದು ಸತ್ಯದ ಪ್ರತೀಕ. ಹಾಗಾದ್ರೆ ಇಲ್ಲಿ ಬಂದವರಿಗೆಲ್ಲ ಸತ್ಯ ದರ್ಶನವಾಗ್ತದೆ ಎಂಬುದನ್ನು ಸೂಚ್ಯವಾಗಿಯೇ ತಿಳಿದುಕೊಳ್ಳಬಹುದು. ಆಗ್ಲಿ ಈ ಬೆಳಕಿನ ಮೂಲೆಯಲ್ಲಿ ಎಂದು ಪಥವನ್ನು ಉತ್ತರಿಸುತ್ತಾ ಮುಂದೆ ಬಂದರೆ ಅಬ್ಬಬ್ಬ, ಏಕ ಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸ್ತರೋ ಎಂಬಂತೆ ಕಾಣುತ್ತಿರುವಂತಹ ದಿವ್ಯವಾದಂತಹ ಪ್ರಭೆ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ವಿಶ್ರಮಿಸ್ತಾ ಇದೆ. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕುಂಬಿನಿಗೂ ಕುಂಬಿನಿಯಿಂದ ಅಂಬರಕ್ಕೂ ಆರೋಹಣ ವರ್ಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತನಶೀಲವಂತ ಮತಿಯಿಂದ ಮರಣ ಮಾಡಿದರೆ ಸರಿ ಸರಿ, ಮೇಲ್ಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ಸಂಬಂಧವಿದೆ. ಅಲ್ಲದಿದ್ರೆ ಮತ್ತೇನು? ಭೂಮಿಯಲ್ಲಿ ಯಜ್ಞಯಾಗಾದಿಗಳು ನಡೆದರೆ ಮಾತ್ರ ಅಗ್ನಿಮುಖದಿಂದ ಸಮರ್ಪಿಸಲ್ಪಟ್ಟ ಅವಿಸುಣ್ಣಂತಹ ದೇವತೆಗಳು ದೋಷವನ್ನು ಹೊಂದಿ ಕಾಲಕ್ಕೆ ಸರಿಯಾಗಿ ಇಳಗಿ ಮಳೆಯನ್ನು ಸುರಿತಾರೆ. ಒಂದು ವೇಳೆ ಯಜ್ಞಯಾಗಾದಿಗಳು ನಡೆಯದೆ ಹೋದರೆ ದೇವತೆಗಳು ಅವಿಸಿಲ್ಲದೆ ದರಿದ್ರರಾಗಿ ಇಳಗೆ ಮಳೆ ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗ್ತದೆ. ವರ್ತಮಾನ ಕಾಲದಲ್ಲಿ ನಮ್ಮವರ ದಬ್ಬಾಳಿಕೆಯಿಂದಾಗಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇಲ್ಲ, ಹೋಮ ಧೂಮಗಳ ಮಾತಿಲ್ಲ, ಗೋ ಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಅಸಹ್ಯವಾದಂತಹ ಚಿತ್ರಹಿಂಸೆಗೆ ಒಳಪಟ್ಟಿದ್ದಾರೆ. ಪ್ರಕೃತಿ ತನ್ನದೇ ಆದಂತಹ ಸಮತೋಲನವನ್ನು ಕಳೆದುಕೊಂಡಿದ್ದಾಳೆ. ಇದನ್ನು ನಿಯಂತ್ರಿಸಬಲ್ಲ ಮೂರು ಶಕ್ತಿಗಳಿಗೂ ಅಸಾಧ್ಯವಾದಾಗ ಮುಕ್ಕೋಟಿ ದೇವತೆಗಳ ತೇಜಸ್ಸು, ಮೂರು ಮೂರ್ತಿಗಳ ಓಜಸ್ಸು ಒಂದಾಗಿ ನಾರಿಯ ಆಕೃತಿಯನ್ನು ತಳೆದು ಬಂದದೆಂಬುದೇ ಸ್ಪಷ್ಟವಾಗ್ತಾ ಉಂಟು. ಈಕೆಯ ಪಾದ ನೋಡಿದರೆ ಪಾತಾಳದಲ್ಲುಂಟು, ಶಿರ ನೋಡಿದರೆ ಸ್ವರ್ಗದಲ್ಲುಂಟು. ಹಾಗಾದ್ರೆ ಆದಿ ಮಧ್ಯ ಅಂತ್ಯರಹಿತಳಾದಂತಹ ಯಾವ ಶಕ್ತಿ ಉಂಟೋ ಅದು ಈಗ ನಾರಿಯಾಗಿ ಪರಿವರ್ತನೆಗೊಂಡಿದೆ. ಕೈಯಲ್ಲಿ ಹಿಡಿದಂತಹ ತ್ರಿಶೂಲವನ್ನು ಕಂಡರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೇಹಿಕಳೆಂಬಂತಹ ತಾಪತ್ರಗಳಿಂದ ನಿರಂತರವಾಗಿ ಬೇಯುತ್ತಿರುವ, ನೋಯುತ್ತಿರುವ ಕರ್ಮ ಪ್ರಪಂಚದ ಸಾಮಾನ್ಯ ಕರ್ಮಜೀವಿಗೂ ಉತ್ತಮದ ಫಲವನ್ನು ಅನುಗ್ರಹಿಸಬಲ್ಲೆ ಎಂಬಂತ ಅಭಯದ ವಾಕ್ಯವನ್ನು ಕೊಡುವಂತಿದೆ. ಏನು ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಲೋಕದ ತಾಯಿಯಾದಂತಹ ಈಕೆಗೆ ಈ ಗಾಢ ಗರ್ವವೆಂಬುದು ಭೂಷಣವೇ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಅಲ್ಲ. ಹಾಗಾದ್ರೆ ಯಾಕೆ ದುಷ್ಟರಾದಂತಹ ದಾನವರು ಈಕೆಯ ನೆಲೆಯನ್ನು ಅರಿತು ಒಂದು ವೇಳೆ ಶರಣು ಬಂದರೂ ಕೂಡ ಸರ್ವತಾ ಪುರೇಲಾರೆನು ಎಂಬಂತಹ ದೃಢ ಸಂಕಲ್ಪದೊಂದಿಗೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ತಿಳಿದು ನೋಡಿದರೆ ಈಕೆ ಮಾನಿನಿಯೇ? ಸರ್ವತಾ ಅಲ್ಲ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಕೋತಿ ತಾನು ಕೆಟ್ಟು ವನವನ್ನೆಲ್ಲ ಕೆಡಿಸಿದಂತೆ ಶುಂಭ ತಾನು ಕೆಟ್ಟು ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆಯ ಬಂದಿದ್ದೇನೆ. ಮಾಡಿಲ್ವೇ ಮಾಡಿ ನನ್ನ ಜೀವನದ ಅಂತಿಮ ತೀರ್ಮಾನ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉಪ್ಪಣ್ಣದ ಋಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ, ನಾನೇನು ಮಾಡಲಿ ಅಂತ ಯೋಚಿಸ್ತೇ ತಡ ಸರಿಯಾದಂತಹ ಪಥವೊಂದು ಗೋಚರಿಸ್ತಾ ಉಂಟು. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರವೇಶಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ಳುತ್ತೇನೆ. ಅದಲ್ಲದೆ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಬದ್ಧವೂ ಸಿದ್ಧವೂ ಆಗಿದೆ. ಆದರೆ ಒಂದು ನೆಮ್ಮದಿ ಉಂಟು, ಸಾಯುವ ಕಾಲದಲ್ಲಾದ್ರೂ ಇಂತಹ ದಿವ್ಯ ಮೂರ್ತಿಯನ್ನು ಕರೆಸಿ ಸಾರ್ಥಕವಾದಂತಹ ಬದುಕಿಗೆ ಸಾವೇ ಸಮರ್ಪಕ. ಆದರೆ ಏನು ಮಾಡಿ ಈಗ ಈಕೆಯನ್ನು ಕಂಡು ಕೃತಾರ್ಥನಾದೆ, ಸಾನಂದ ನೇತ್ರನಾದೆ, ಪುಳಕಿತಾನಂದ ಗಾತ್ರನಾದೆ, ಬದುಕಿಗೆ ಕಳೆಗಟ್ಟುವ ಬೆಳಗಟ್ಟುವ ಬಂಗಾರದ ಗಳಿಗೆ ಇದು. ಹೀಗಿರುವಾಗ ಮಹಾಮಾತೆಯ ದಿವ್ಯನಾಮ ಸ್ಮರಣೆಯನ್ನು ಮಾಡದಿದ್ರೆ ನರಕ ಭಾಜನಾಗುವುದಿದೆ. ಅದಕ್ಕಾಗಿ ಮಹಾಮಾತೆಯನ್ನು ಮನಸಾ ಧ್ಯಾನಿಸ್ತೇನೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮೋ ನಮಃ. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿನಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಕ ಇಲ್ಲ,
ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಚರಿಸ್ತಾ ಇದ್ದ ಹಾಗೆ ಪೂರ್ಣಚಂದ್ರನು ಯಾವ ರೀತಿಯಾಗಿ ಶೋಭಿಸ್ತಾನು ಅದೇ ರೀತಿಯ ಮುಖಮಂಡಲ ನಿನ್ನದು. ನಿನ್ನ ಮುಖ ಎನ್ನುವಂತಹ ಕನ್ನಡಿಯಲ್ಲಿ ಲೋಕ ಲೋಕವೇ ಬೆಳಗುವುದನ್ನು ಕಾಣುತ್ತಾ ಇದ್ದೇನೆ. ನೀನು ಯಾರು, ನೀನು ಏನು, ನೀನು ಎಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಶಿರವಾಗಿದ್ದೇನೆ, ಕರ ಜೋಡಿಸಿದ್ದೇನೆ. ಹೆತ್ತ ತಾಯಿ ಅನ್ನ ಕೊಟ್ಟ ದೊರಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯ್ತಮ್ಮ. ಅಮ್ಮ ಎಂಬಂತಹ ಉದ್ಗಾರ ನನಗರಿವಿಲ್ಲದೆ ಬಂದು ಹೋಯಿತು. ಸರಿ, ಸಕಲ ಬ್ರಹ್ಮಾಂಡವನ್ನಾದ್ರೂ ಒದಗಿಸುವಂತ ಒಂದು ಪದ ಇದ್ರೆ ಅಮ್ಮ ಎಂಬಂತಹ ಪದ, ಅದರ ಮೂಲ ರೂಪವೇ ನೀನೆಂಬುದನ್ನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಬಂದವ ನಾನು ರಕ್ತವೀಜಮ್ಮ. ಊರು ಶೋಣಿತಾಪುರ, ನಮ್ಮಡೆಯ ಶುಂಭ. ಸಂಬಂಧ ಅವ ಅರಸ, ನಾನು ಮಂತ್ರಿ, ಅವ ಮಾವ, ನಾನು ಅಳಿಯ. ಉದ್ದೇಶ ನಿನ್ನ ಇದವನು ಚಂಡಮುಂಡನ ನಮ್ಮ ದೊರೆ ಶುಂಭ ಸಾನುರಾಗನ್ನ ಬಯಸಿದ್ರೆ ನೀನು ಚೂಣಿಯನ್ನು ಬಯಸಿಬಿಟ್ಟೆಯಮ್ಮ. ಖಂಡಿತ ಸಂಸಾರ ಮಾಡುವಂತಹ ಹೆಣ್ಣಿಗೆ ಸಂಗರದ ಹಂಗೇನು, ಸಂಗರವೇ ಬದ್ಧವಾದ್ರೆ ಮದುವೆ ಎಂಬಂತಹ ಪಣ ಯಾಕೆ? ಸುಗ್ರೀವನಲ್ಲಿ ಹೇಳಿ ಗಳಿಸಂತ ರಾಯಶ ಶುಂಭನಾದರೇನು ನಿಶುಂಭನಾದರೇನು ಸಾಚ ಶಂಭುವೇ ಬರಲಿ. ಎಲ್ಲವೂ ಒಂದು ಅಯೋಮಯವಾದಂತಹ ರೀತಿ. ಧೂಮ್ರಾಕ್ಷ ಬಂದರೆ ಹೂಂಕರಿಸಿದಿ, ಚಂಡಮುಂಡರು ಬಂದರೆ ಪತ್ರಕಾರಿಯಾದಿ. ನಾನು ಬಂದು ನೋಡಿದರೆ ಚಂದಿರ ಒದನೆಯಾಗಿ ನೀನು ಕಂಗೊಳಿಸಿ. ಅಮ್ಮ ಏನಮ್ಮ ಗಳಿಗೆ ಗಲ್ಲಿಗೂ ನಿನ್ನ ರೂಪ ವ್ಯತ್ಯಾಸ ಹೆಚ್ಚಾಗುತ್ತಾ ಉಂಟು. ಇದೆಲ್ಲ ಯಾಕಂತ ನನಗೆ ಅರ್ಥವಾಯ್ತು. ಏನಪ್ಪ? ಕ್ರೂರ ದೃಷ್ಟಿಯಿಂದ ಕಂಡವರಿಗೆ ಕರಾಳಿಯಾಗಿ ಕಂಡೆ, ಅಹಂಕಾರದಿಂದ ಬಂದವನಿಗೆ ಬೆಂಕಿಯಾಗಿ ಸುಟ್ಟೆ. ನಿಜ ಅಮ್ಮ, ಭಕ್ತಿಯಿಂದ ನನ್ನನ್ನು ಕಾಣಬೇಕೆಂಬಂತ ಉದ್ದೇಶದಿಂದ ಬಂದುದರಿಂದ ನನ್ನ ಮನಕ್ಕೆ ಶೀತಲವಾದಂತಹ ಕಿರಣವನ್ನು ಬೀರುವ ಚಂದಿರ ವದನೆಯಾಗಿ ಕಂಗೊಳಿಸಿದೆ. ಅವರವರ ಭಾವಕ್ಕೆ ತಕ್ಕಂತೆ ನಾನು ರೂಪ ತೋರುವವಳು. ಅಮ್ಮ, ಶುಂಭನ ಬಗ್ಗೆ ಅಲಕ್ಷ್ಯ ತೋರಬೇಡ. ಏನು ಅವೇನು ವಿದ್ಯಾವಂತನಲ್ಲ, ಮತ್ತೆ ಅಜ್ಞಾನಿ ಅಲ್ಲ, ಮತ್ತೆ ತಾತ್ಕಾಲಿಕವಾಗಿ ನೀನು ಬೀಸಿದಂತಹ ಬಲೆಗೆ ಸಿಕ್ಕಿದ ಮೃಗವಾಗಿದ್ದಾನೆ. ಅಮ್ಮ, ಏನು ಮೊಲವೊಂದು ಬಲೆಯಲ್ಲಿ ಸಿಲುಕಿ ಜಿಗುವ ರೀತಿ ಅವನ ಮನಸ್ಸೆಂಬುದು ಪ್ರೇಮ ಭಾಷಕ್ಕೆ ಒಳಗಾಗಿ ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಅವನಿಗೆ. ಅಮ್ಮ, ಎಷ್ಟು ಹೇಳಿದ್ರು ಸರಿಯಾಗುದಿಲ್ಲ. ಅವ ದುಷ್ಟರು, ಸರಿಯಾಗುದಿಲ್ಲ. ದುಷ್ಟ ಅಲ್ಲ, ಮತ್ತೆ ಇಷ್ಟು ಮಂದಿಯನ್ನು ಬರಬೇಕಾದ್ರೆ ಕೇವಲ ದೌಷ್ಟದಿಂದ ಬರೆದಲ್ಲ, ಅದೆಷ್ಟೋ ಮಂದಿ ವೀರಾದಿ ವೀರರೆಲ್ಲರೂ ಆತನ ಸಂಗಡಿಗರಾಗಿ ಬದುಕಕ್ಕೆ ಕಾರಣವೇನು? ಎಷ್ಟು ಮಂದಿ ಸಾಯಲಿಲ್ಲ ಇಲ್ಲಿಗೆ ಬಂದು? ಹೌದು, ಸತ್ತಿದ್ದಾರೆ. ಆದ್ರೆ ಒಂದಮ್ಮ, ಕಾಡಿನ ಮೃಗವಾದರೂ ಕೂಡ ನಿನ್ನ ಸಾಮೀಪ್ಯವನ್ನು ಹೊಂದಿ ಸಾಧುತ್ವವನ್ನು ಹೊಂದಿದೆ. ಶುಂಭನೇನು ಕಾಡ ಪ್ರಾಣಿಗಳಿಗಿಂತ ಕೀಳಲ್ಲ. ಸರಿ, ಇದ ನಿನಗಾಗಿ ತಂದಿದ್ದೇನೆ ಬಂಗಾರದ ಪಲ್ಲಕ್ಕೆ. ಅದ್ಯಾಕಪ್ಪ? ಅಮ್ಮ, ಇವರೆಲ್ಲ ಬಂದದ್ದು ಸೊಕ್ಕಿನಿಂದಲ್ಲ, ಸ್ವಾಭಿಮಾನದಿಂದ. ಕೈಗೊಂಡಂತಹ ರಣ ಮಾರಿದೇವತೆ ಔತಣಕಲ್ಲ, ಮಹಾಲಕ್ಷ್ಮಿ ಆದಂತಹ ನಿನ್ನ ಆಗಮನಕ್ಕೆ. ಹೌದಾ? ಹೌದು. ಇದು ಯಾಕೆ ಗೊತ್ತುಂಟ? ಯಾಕೆ? ನೀನು ಅದರಿಂದ ಇಳಿದು ಅದನ್ನು ಏರ್ಬೇಕು. ಏರಿ ಹೆಗಲು ನಾನು ಕೊಡು, ಭಾರ ಭಾರ. ಅಮ್ಮ, ನೀನು ಮನಸ್ಸು ಮಾಡಿದ್ರೆ ಪರ್ವತ ಕೂಡ ಮಲ್ಲಿಗೆ ದಂಡಾಗಿತ್ತು. ಆದ್ದರಿಂದ ಹೇಳ್ತಾ ಇದ್ದೇನೆ, ಏನು ಒಂದೇ ಒಂದು ಕೋರಿಕೆ. ಯಾವುದು? ನೀನು ನಮ್ಮ ಶೋಣಿತಾಪುರಕ್ಕೆ ಬಾ. ನಿನ್ನನ್ನು ಕಂಡಾಗ ಸತ್ಯ ದರ್ಶನ ಆಗ್ತದೆ, ಅವ ಶರಣಾಗುತ್ತಾನೆ. ಅಮ್ಮ, ಯೋಗ್ಯತಾವಂತ ಆತ. ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ಪಣದ ವಿಚಾರಕ್ಕೆ ಒಡೆಯ ದುರಕ್ಕಾಗಿ ಬರಬೇಕಿತ್ತು. ಎಲ್ಲದಕ್ಕೂ ಚಕ್ರವರ್ತಿ ಆದಂಗೆ ಬರಬೇಕೆಂಬಂತ ನಿರ್ಬಂಧವೇನಿಲ್ಲಮ್ಮ. ಅದಕ್ಕಾಗಿ ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ಹೇಳಿ ಅಂತ ಕುಳಿತುಕೊಂಡಿದ್ದಾರಲ್ಲ, ನಿನ್ನ ಒಡೆಯನೊಬ್ಬ ಸಂಡ ಹೊಗಳು
ಚಿಮ್ಮುತ್ತಿರುವಂತಹ ರಕ್ತವನ್ನು ಎಡಗೈಯಿಂದ ಬ್ರಹ್ಮದೇವನವರ ಬಿಂದು ಮಾತ್ರ ರಕ್ತ ಕುಂಬಿನಿಯ ಸ್ಪರ್ಶವಾದರೆ ನನ್ನಂತೆ ಎಂತದ್ದು ಕೋಟ್ಯಾನು ಕೋಟಿ ರಕ್ತ ಬೀಜರು ಉದಿಸಿ ಬರ್ತಾನಂತೆ. ಬ್ರಹ್ಮದೇವನವರದ ಸಾಕ್ಷಾತ್ಕಾರಕ್ಕಾಗಿ ಸುರಿಯುವಂತಹ ರುದ್ರವನ್ನು ಕರೆಗೆ ಚಾಚಿ
ಶೀಘ್ರಡು ಒಳ್ಳಾಳ್ತಿನದೇ ಅಧಿಕಾರಿಯೋಗ ಕುಡಿದು ಬರ್ತು ಮಾಡೋದು ಬಲ ಅವನ ಹೆಣ್ಣು ಮಾತ್ರ ದಂಕನ ಕೈತಣ್ಣ ಕಣ್ಣು ಮುಟ್ಟರು ಪೂಜೆ ಆಗಿರ್ತೆ ಮಾಡ್ತವನು ಸ್ವರ್ಗಕ್ಕೆ ಬೋ ಈ ಸ್ವರ್ಗಗೆ ಇಲ್ಲ ಕಾರ್ಯ ಎಂದು ಕರ್ತವ್ಯ ಅಂತಿನ ಶ್ರೀಮಾನ್ ಸೌಂದರ್ಯ ರಮೇಶ್ವರೇ ಸಂತೋಷಾಣ ಸಮಾಧಾನ ಅಟಿಂಡ ಉಳ್ಳಾದ್ರೆ ಸೇವೆನ ಬರ್ ಭಕ್ತಿ ಮಲ್ಪೇರು ಬರ್ಗ ಉಜ್ಜಿರ್ ಮಲ್ಪಾರೆ ನಿಗ್ರ ಮಲ್ಪಾತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂಧಾತ್ರ ಸಂದೇಹ ಹೆಜ್ಜಿ ಅಂಚಾದು ನನ್ನ ಕೈ ಕಂಜಿ ಬುಡಸಲ ಒಂದು ಸಂಸಾರ ಕೂಟು ಕುಟ್ಟು ಆಡಬಾರ್ದೊಟ್ಟಿಗೂ ನಿಗ್ಲ ವ್ಯಾಪಾರ ವ್ಯವಹಾರ ವೃದ್ಧಿಯಾದ ಪೋಯ್ನಲ್ಪ ಬತ್ತನಲ್ಪ 1000 ವರ್ಷ ಉಳ್ಳಾಡಿ ಬೇರೆ ಸ್ವಲ್ಪ ಪತನ್ನಂಬಿಗೆ ಭಗವಂತರ ಬಾರಿ ಪದ ಬಂಡಾರಿಯೇ ಜತ್ತೆ ಆ ಹೊಡಿಜಿನ ಅಪ್ಪನ ಸೇವೆನ ಮಟ್ಟು ಬತ್ತರ ನಾಡ ಬಲಿಪ್ಪ ಶಿವಶಂಕರ ಭಟ್ರ ಮದ್ದೆಟ್ಟಗ ಅನ್ಪನ್ಪಾವೆ ಇನ್ನ ನಾಲಿಗೆ ಸರಸ್ವತಿ ಲೇವರಮ್ಮಪ್ಪಾವೆ ಬಲಿಪ್ಪ ಪರಂಪರದ ಕೀರ್ತಿನ ಒತ್ತುಗೋರಳು ಬಾರಿ ಬಿಟ್ಟಾರೆ ರಂಗದಲ್ಲಿ ಹೆಚ್ಚು ಕಡಿಮೆ ಸಮತ್ತು ಕೂಡ ಬಿಟ್ಟದು ಆಡನ ಮಿತ್ತ ಬಾಟ್ರೆ ಸಂತೋಷ ಕಾಂಡು ನನ್ನ ಮಣ್ಣು ಉಪ್ಪುನಿ ಒಟ್ಟು ನೀರು ಅದು ಹೋಗ್ಬಿಟ್ಟಾಯ್ನಿ ಆನೆ ಎಲ್ಲ ಕಾರಣಕ್ಕವೆಲ್ಲ ಮಾಡಿ ಆಡಿದ ಸೇವನೆ ಮಾಡ್ತ ಮನೆಯ ಕೈಟ ಉಳ್ಳಾಳ್ದು ಶಕ್ತಿ ಅಂತಾರ ಅಂತ ಅಂದ್ರೆ ಆರೋಗ್ಯ ಭಾಗ್ಯ ಕಾಪಾಡಾಡು ಸೇರಿಗಾರ ಬಾರಿ ಬಿಟ್ಟರೆ ಬಾರಿ ಉಳಿತಾರೆ ಸಮಾಧಾನ ಸಂತೋಷ ಕಾಂಡು ಆಡಿದ ಜನಪದ ಸೇವನೆ ಮಾಡ್ತೀನಿ ಬಲೆ ಹೆಚ್ಚೆಚ್ಚಿಗೆ ಕಾರ್ಯಕ್ರಮ ಕಲೆಕ ಉಳ್ಳಾಳ್ದಿನ ಮಾತಾಡ್ರೆ ಬ್ರಹ್ಮ ಸಭೆ ಕೂತು ಬಾರಿಗೆ ಮಾತಾಡಿದ್ರೆ ಭಾರಿ ಭಾರಿ ಮಳ್ಳ ಸಭೆ ಅತ್ತೆ ಆವಿಡ ಪರಿಯಲ್ಲ ತೋರಿ ಅವನತ್ತೆ ರಾಶಿಗೆ ಬಡಿ ಬಾಡ್ರಿಗ ಶುರು ದ್ವಾಕೇರೆ ಮುಟ್ಟ ಅಪ್ಪನ ಸೇವೆನ ಭಕ್ತಿ ಭಾವಡು ಕೂದಿಗೆ ಮಾತಾಡಗಲ ಕಾಟೇಳು ಉಳ್ಳಾಳ್ದಿ ನಾನು ರೂಪ ಪಡ್ಬೋದು ನಂಬಿಕೆ ಗೊತ್ತಾರೆ ಸೇರಿದ್ರೆ ಮಾತ್ರೆ ಪಾತ್ರೆ ತಂಪು ಕೊರಿಯೇನೆ ಎನ್ನ ಉಂಡ ತಂಪು ಬೊಂಡ ಉಂಡ ಭಗವತ್ರೆ ಭಕ್ತಿ ಮಾಡು ಕುರಂಜಿನ ಕಾಣಿಕೆ ಸ್ವೀಕಾರ ಮಾಡ್ತಾನು ಮಾಯೋದ ಧರ್ಮ ಭಾಗ್ಯ ಒದಗಾಡಿ ಉದಾನೆ ತಂಪು ಪಡಿ ಕಾಣಿಕೆ ಸ್ವೀಕಾರ ಮಾಡ್ತಾನೆ ಮಾಯಾ ಚಂಡಿಕೆಯ ಭೀಕರ ರೂಪವನ್ನು ನೋಡಿದೆ, ಬೆಚ್ಚಿದೆ, ಬೆದರಿದೆ, ಎದ್ದೆ ಬಿದ್ದೆ, ಓಡಿದೆ. ಚಂಡಿಕೆಯೇ, ನಿನಗೊಂದು ಗತಿಯನ್ನು ಕಾಣಿಸಲಿದ್ದರೆ ನಾನು ಅರುಣಾಸುರನಲ್ಲ. ಹಾಗಿದ್ದರೆ ಬದುಕಬೇಕಲ್ಲ, ಬದುಕುವ ದಾರಿಯಾದರೂ ಯಾವುದು? ಇನ್ನು ಓಡಬೇಕೆ? ಓಹೋ, ಕೆಳಗೆ ಕಾಣುತ್ತಿರುವುದು ಪಾತಾಳ ಲೋಕ. ಶುಕ್ರಾಚಾರ್ಯ
ವರವನ್ನು ಬಯಸಿದೆಯೋ ಅವನು ತಮ್ಮನು ಶುಭ ಬಂದಿದ್ದೇನೆ. ಕಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗ್ರಾಮದಲ್ಲಿ ಭೂಮಂಡಲಗೆ ಕೆಡ ಚಂದವಾಗಿ ಸಮನಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಹಭವೆನಿಸಿನ ರೂಪದೋರುಗ ಸುಟ್ಟೆ ಚಂಡ ಮುಂಡರ ಶಿರವನ್ನು ಚಂಡಾಡುವುದಕ್ಕೆ ಮಹಾಕಾಳಿಯಾದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿಯಾದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿವರನ್ನು ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗ ಮಗನೇ ಸ್ವರ್ಗವನ್ನು ಏರು. ಅಮ್ಮ, ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಿಸಿಕೊಳ್ಳು ನಾನಲ್ಲ. ದ್ವಾಪರ ಯುಗದಲ್ಲಿ ಹರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ಅರುಣ ದೈತ್ಯ ನನ್ನಲ್ಲಿ ಹೋರಾಡಿ ನಡೆಹಡಿಯಕ್ಕೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಹಾದಿಯಲ್ಲಿ ಬ್ರಹ್ಮರಾಮಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಶ್ರೀದೇವಿಯ ಅನುಗ್ರಹದಿಂದಲಾಗಿ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವು ನಮಗೆ ಸ್ಥಿರವಾಯಿತು.
ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ ಆಡಿಸುತ್ತಾರೋ ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯು ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ಬಿಡಿಗಡಗುವ ಕಡುಬಾಡ ನಾಡೋರಿನ ಗುಡಿ ನೋಡನ ಬಿಡುವಾಗ ಶ್ರೀಮತಿ ಮತ್ತು ಶ್ರೀಮಾನ್ ಸೌಂದರ್ಯ ರಮೇಶ್ ಮಕ್ಕಳು ಹಾಗೂ ಮನೆಯವರು. ಶ್ರೀಮತಿ ಮತ್ತು ಶ್ರೀಮಾನ್ ಸೌಂದರ್ಯ ರಮೇಶ್ ಮಕ್ಕಳು ಹಾಗೂ ಮನೆಯವರು. ಆರ್ತಿಗಾರು ಕುಶಾಲಗಾರು ಮೋಜುಗಾರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀ ಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದೇವರ
ವರ್ಷಂಪ್ರತಿ ಆಗುವಂತಹ ಯಕ್ಷಗಾನ ಸೇವೆಯನ್ನು ವೃತ್ತಿಪೂರ್ವಕವಾಗಿ ನಡೆಸಿಕೊಟ್ಟಂತಹ ಸೇವೆಯಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಅದೆಲ್ಲವನ್ನು ಪರಿಹರಿಸಿ ಅವರಿಗೂ ಅವರ ಮಕ್ಕಳಿಗೂ ಅವರ ಮನೆಯವರಿಗೂ ಆಯುರಾರೋಗ್ಯಾದಿ ಐಶ್ವರ್ಯವನ್ನು ಹಾಗೂ ಅವರು ಮಾಡುವಂತಹ ಉದ್ಯೋಗದಲ್ಲಿ ಸರ್ವ ರೀತಿಯ ಜಯವನ್ನು ಕರುಣಿಸುವ ಸರ್ವ ಭಾರವು ಆ ಮಹಾಗಣಪತಿಗೆ ಮತ್ತು ಆ ಮಹಾದೇವಿಗೆ ಸೇರಿದೆಂಬುದಾಗಿ ಪ್ರಾರ್ಥನೆ. ಮಡೆತಂದ ಸ್ಥಾನ ಮಾನ ಪ್ರಾಣ ಗೌರವ ಗಂಧರ್ವ ಪರಸ್ಪರ ಅಭಿವೃದ್ಧಿ ರಕ್ಷಣೆ ಪ್ರಸನ್ನ ಕಾಲುಗಳು ಕ್ಷತ್ರಿಯರು ಭಕ್ತಿರ ಜೀವನ ಪ್ರಾರ್ಥನೆ ಸರ್ವಮಂಗಲ ದೇವಿ ನಾರಾಯಣಿ ವಕ್ರದ ನಮಃ ಕಾಯ ಸೂರ್ಯಕೋಟಿ ಸಮಪ್ರಭ ನೀರು ಇದ್ದಂತು ಮೇದೆ ಭದ್ರಭವಾಗಿ ಗಣಪತಿ ಪ್ರಸಾದ ಯಜಮಾನಸ್ಯ ಮನಸಂಕಲ್ಪ बेंच बढ़िया है. ದೇವರ ಮನೆ ಮನೆ ಜೋರ 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 लाइन वाले कसं देतो वाले ಜಾಗ ಅಂತ ಮೆಟ್ಲು ಬಾರ ಹಂಚಿವಾಳೆ ಪ್ರಸಾದ ಹಂಚಿವಾಳೆ ಹಂಚಿವಾಳೆ प्रसाद हंचिवाले प्रसाद हंचिवाले भले भले हंचिवाले जाग भले